ನಮಸ್ಕಾರ. ಸರ್ ನಿಮ್ದು ಇಂಟರ್ನೆಟ್ ತುಂಬಾ ಸ್ಲೋ ಇದೆ ಸರ್ ನಿಮ್ದು. ಹೌದು, ಇಲ್ಲ, ಸ್ವಲ್ಪ ಸಮಸ್ಯೆ ಇದೆ ಈ ಲೊಕೇಶನ್ ಅಲ್ಲಿ. ಬಟ್ ಹ್ಮ್. ನೀವು ಓಕೆ. ಇಂಟರ್ನೆಟ್ ನಿಮ್ದು ಸರಿ ಇಲ್ಲ ಅನ್ಕೋತೀನಿ ನಾನು. ಈಗ ಬಂತು. ಇಲ್ಲ ಸರ್, ಇಲ್ಲ ಸರ್, ನಂದು ಇದೆ, ಫುಲ್ ಇದೆ. ನಿಮ್ಮದು ಬ್ಯಾಂಡ್ ಲೋ ಅಂತ ಬರ್ತಾ ಇದೆ. ನಿಮ್ದು ಆಯುಷ್ ಮಂಡಲಂದು ನೆಟ್ವರ್ಕ್ ಬ್ಯಾಂಡ್ ಇಸ್ ಲೋ ಅಂತ ಬರ್ತಾ ಇದೆ. ಓಕೆ, ಈಗ ಬಂತಾ? ಈಗ ಪರವಾಗಿಲ್ಲ ಸರ್, ಈಗ ಪರವಾಗಿಲ್ಲ. ಸೊ ಸ್ಟಾರ್ಟ್ ಮಾಡ್ಬೋದಾ ಸರ್? ಸ್ಟಾರ್ಟ್ ಮಾಡೋದು. ಓಕೆ. ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ ಶ್ರೀಕಾಂತ್ ಅಂತ. ಈಗ ತಾನೇ ಸರ್ ಹೇಳಿದ್ರು, ನಾವು ಮೈಸೂರಲ್ಲಿ ಪ್ರಾಣಾಭಿಸಾರ ಅಂತ ಒಂದು ಹೀಲಿಂಗ್ ಸೆಂಟರ್ ಅನ್ನ ಇಟ್ಕೊಂಡಿದೀವಿ. ಆಲ್ಮೋಸ್ಟ್ ಈ 11 ವರ್ಷದಿಂದ ಈ ಒಂದು ಫೀಲ್ಡ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಟ್ರೈನರ್ ಆಗಿ, ಹೀಲರ್ ಆಗಿ ನಾ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ದಯಾನಂದ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಈ ಒಂದು ಆಪರ್ಚುನಿಟಿಯನ್ನ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಧನ್ಯವಾದಗಳು ಸರ್. ಓಕೆ. ಸೊ ಇವತ್ತು ನಾವು 2 ಕಾನ್ಸೆಪ್ಟ್ಸ್ ಅನ್ನ ನೋಡ್ತಾ ಇದೀವಿ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ. ಸೊ ಇದು ಬಂದು ಓಕೆ. ಸೊ 2 ನಾವು ಕಾನ್ಸೆಪ್ಟ್ಸ್ ಅನ್ನ ನೋಡ್ತೀವಿ. ಒಂದು ಕಾನ್ಸೆಪ್ಟ್ ಬಂದು ನಾವು ನೋಡ್ತಾ ಇರೋದು, ಇದನ್ನ ಹೊಸದಾಗಿ ನಾನು ಅಂದ್ರೆ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋ 2 ಕೋರ್ಸ್ಗಳಲ್ಲಿ ಮೊದಲನೇದಾಗಿ ಮನಿ DNA ಹೀಲಿಂಗ್ ಅಂತ ಒಂದು ಕೋರ್ಸ್, ಮತ್ತೆ ಇನ್ನೊಂದು ಬಂದು ಕ್ರಿಸ್ಟಲ್ ಹೀಲಿಂಗ್. ಈಗಾಗಲೇ ಇವರು ಸರ್ ನಮ್ಗೆ ಹೇಳಿದ್ರು, ಗ್ರೂಪ್ ಅಲ್ಲಿ ಹಾಕಿದ್ರು, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ, ಇದ್ರಲ್ಲೆಲ್ಲ ವಾಟ್ಸ್ಆಪ್ ಚಾನಲ್ ಎಲ್ಲ ಹಾಕಿದ್ರು. ಸೊ ಅದು ಬಂದು ಕ್ರಿಸ್ಟಲ್ ಹೀಲಿಂಗ್ ಕೋರ್ಸ್. ಸೊ ಈ ಮನಿ DNA ಬಂದು ಈ ಕ್ರಿಸ್ಟಲ್ ಕೋರ್ಸ್ ಮುಗಿದ ಮೇಲೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಹಾಗಾಗಿ ಇದ್ರ ಬಗ್ಗೆನು ಕೆಲವೊಂದು ಸಿಂಪಲ್ ಆಗಿ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಟ್ಬಿಟ್ಟು, ಅದಾದ್ಮೇಲೆ ಇದ್ರದ್ದು ಕ್ರಿಸ್ಟಲ್ ನಾನು ಇದ್ ಮಾಡ್ತಾ ಹೋಗ್ತೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ ಸರ್, ನೀವು ಹೋಸ್ಟ್ ಮಾಡಿದ್ರೆ ನಾನು ಸ್ಕ್ರೀನ್ ಶೇರ್ ಮಾಡ್ತೇನೆ ಸರ್. ನಾ ಹೋಸ್ಟ್ ಮಾಡಿದ್ದೇನೆ. ಮಾಡಿದೀರಾ ಸರ್? ಓಕೆ. ಬಟ್ ನನಗೆ ಆಪ್ಷನ್ ಬರ್ತಿಲ್ಲ. ಬಂದಿದೆ ಸರ್, ನಿಮಿಷ. ಕಾಣಿಸುತ್ತೆ ಅಲ್ಲ ಸ್ಕ್ರೀನ್? ಕಾಣಿಸ್ತದೆ. ಸ್ಕ್ರೀನ್ ದೊಡ್ಡದು ಮಾಡೋದಾ? ಸೊ ಫಸ್ಟ್ ನಾವು ನೋಡುವಂತದ್ದು ಈ ಮನಿ DNA ಹೀಲಿಂಗ್ ಅಂತ. ಮೇಲ್ಗಡೆ ಕಾಣ್ತಾ ಇದೆ. ಇದನ್ನ ಇನ್ನೂ ದೊಡ್ಡ ಮಾಡ್ಲಿಕ್ಕೆ ಆಗಲ್ವಾ? ಲಾರ್ಜ್ ಸ್ಕ್ರೀನ್. ಇದು ನಂದ್ರಲ್ಲಿ ಫುಲ್ ಸ್ಕ್ರೀನ್ ಬರ್ತಾ ಇದೆ. ಓಕೆ. ದೊಡ್ಡದು ಮಾಡಕ್ಕ ನೋಡ್ತೀನಿ ಸರ್, ಒಂದು ನಿಮಿಷ. ಕಾಣಿಸುತ್ತಾ? ಕಾಣಿಸ್ತಾ ಇದೆ. ಕಾಣಿಸುತ್ತಾ ಸರ್ ಇವಾಗ? ಕಾಣಿಸ್ತಾ ಇದೆ. ಫುಲ್ ಇನ್ನೊಂದ್ ಸ್ವಲ್ಪ ಚಿಕ್ಕದು ಮಾಡ್ಬೇಕಾದ್ರೆ. ಚಿಕ್ಕದ್ ಮಾಡ್ಬೋದಾ? ಚಿಕ್ಕ ನೋಡು. ಅಲ್ಲ, ನಾನು ಎಕ್ತಿರೋದು ನಿಮ್ದು ಸ್ಕ್ರೀನ್ ಇದೆ ಅಲ್ಲ, ಅದನ್ನ ಮೇಲ್ ಲಾರ್ಜ್ ಅದ್ ಮಾಡಿದ್ರೆ ಇದು ಹೋಗ್ಬಿಡುತ್ತೆ ಮೇಲ್ಗಡೆ ಎಲ್ಲ. ಮಾಡಿದೀನಿ ಸರ್, ಫುಲ್ ಮಾಡಿದೀನಿ ನಾನು. ಇಲ್ಲಿ ಫೈಲ್ ಉಂಟಲ್ಲ ಮೇಲ್ಗಡೆ, ಮ್ಯಾಕ್ಸಿಮೈಸ್ ಮಾಡಿದ್ರೆ ಇದೆಲ್ಲ ಫುಲ್. ಮ್ಯಾಕ್ಸಿಮೈಸ್ ಮಾಡಿದೀನಿ ನಾನು. ಓಕೆ, ಮಾಡಿದೀನಿ ಸರ್, ಮ್ಯಾಕ್ಸಿಮೈಸ್ ಮಾಡಿದೆಲ್ಲ. ಓಕೆ. ಓಕೆ. ಸೊ ಇಲ್ಲಿ ನಾವು ಮೊದಲನೇದಾಗಿ ನೋಡುವಂತದ್ದು ಈ ಮನಿ DNA ಕೋರ್ಸ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ನ ತಗೊಂಡು ಆಮೇಲೆ ನಾವು ಕ್ರಿಸ್ಟಲ್ ಕೋರ್ಸ್ ಬಗ್ಗೆ ಮಾತಾಡೋಣ. ಸೊ ಈ ಮನಿ DNA ಅನ್ನೋದು ಒಂದು ವಿಶೇಷವಾದಂತಹ, ಒಂದು ಅದ್ಭುತವಾದಂತಹ ಒಂದು ಹೀಲಿಂಗ್ ಮೊಡಾಲಿಟಿ ಅಂತ ಹೇಳ್ಬೋದು. ಸೊ ಇದು ನಮ್ಮ ಒಂದು ದೇಹದಲ್ಲಿ ಅಥವಾ ನಮ್ಮ ಒಬ್ಬ ವ್ಯಕ್ತಿಯ ಒಂದು ಇಡೀ ಶರೀರ ಆಗಿರುವಂತದ್ದು DNA ಇಂದ ಅಂತ ಹೇಳ್ತೀವಿ. ಸೊ ಮೊದಲು ನಾವು ಈ DNA ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಆಮೇಲೆ ಮನಿ DNA ಅಂದ್ರೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ. ಸೊ ಈ DNA ಅಂದ್ರೆ ಏನಪ್ಪಾ ಅಂದ್ರೆ ಆಕ್ಸಿರಿ ರಿಬೋ ನ್ಯೂಕ್ಲಿಯಿಕ್ ಆಸಿಡ್ ಅಂತ ನಾವು ಕರಿತೀವಿ. ಸೊ ಇದನ್ನ ನಾವು DNA ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಸೆಲ್ಸ್, ನಮ್ಮ ಇಡೀ ಶರೀರ ಸೆಲ್ಗಳಿಂದ ಆಗಿದೆ, ಡಿಫ್ರೆಂಟ್ ಸೆಲ್ಸ್ ಗಳಿಂದ ಆಗಿದೆ ಅಂತ ನಾವು ಹೇಳ್ತೀವಲ್ವಾ. ಸೊ ಈ ಎಲ್ಲಾ ಸೆಲ್ಗಳಲ್ಲಿ ಏನೆಲ್ಲಾ ವಿಷಯಗಳಿದೆಯೋ, ಏನೆಲ್ಲಾ ವಿಚಾರಗಳಿದೆಯೋ, ಆ ಎಲ್ಲಾ ವಿಚಾರಗಳನ್ನ ಪ್ರೋಸೆಸ್ ಮಾಡಿ ಸ್ಟೋರೇಜ್ ಮಾಡುವಂತಹ ಸಿಸ್ಟಮ್ ಅನ್ನ ನಾವು ಈ DNA ಅಂತ ಕರಿತೀವಿ.
ಅಂದ್ರೆ ನಮ್ಮ ಇಡೀ ಶರೀರದಲ್ಲಿರ್ಬೋದು ಅಥವಾ ನಮ್ಮ ಮನಸ್ಸಿನಲ್ಲಿರ್ಬೋದು, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ಬೋದು, ನಮ್ಮ ಜೀವನದಲ್ಲಿ ಇರ್ಬೋದು, ನಡೆಯುವಂತಹ ಎಲ್ಲಾ ವಿಚಾರಗಳನ್ನ ಏನೆಲ್ಲ ಪ್ರೋಸೆಸ್ ಮಾಡುತ್ತೋ ಈ ಸೆಲ್ಯುಲರ್ ಲೆವೆಲ್ ಅಲ್ಲಿ ಪ್ರೋಸೆಸ್ ಮಾಡುತ್ತಲ್ಲ, ಆ ಪ್ರಾಸೆಸ್ ಮಾಡಿ ಸ್ಟೋರೇಜ್ ಮಾಡುವಂತಹ ಒಂದು ಶಕ್ತಿ ಅಥವಾ ಒಂದು ವಿಷಯವನ್ನ ನಾವು DNA ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ DNA ಅನ್ನೋದು ನಮ್ಮ ದೇಹದಲ್ಲಿ ಹೇಗೆ ಕಂಪ್ಯೂಟರ್ ಅಲ್ಲಿ CPU ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಏನ್ ಕರಿತೀವೋ ಅದು ಯಾವ ಕೆಲಸವನ್ನ ಮಾಡುತ್ತೋ ಆ ಕೆಲಸವನ್ನ ಈ DNA ನಮ್ಮಲ್ಲಿ ಮಾಡುತ್ತೆ ಅಂತ ಹೇಳ್ತೀವಿ. ಅಂದ್ರೆ ನಮ್ಮಲ್ಲಿರುವಂತಹ ಒಂದು ಆಲೋಚನೆಗಳಿರಬಹುದು, ವಿಚಾರಧಾರೆಗಳಿರಬಹುದು, ಎಲ್ಲವೂ ಕೂಡ ಈ ಒಂದು DNA ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಹಾಗಾಗಿ ಈ ಒಂದು DNA ಅನ್ನೋದು ನಮ್ಮ ಜೀವನದ ಒಂದು ಬ್ಲೂ ಪ್ರಿಂಟ್. ಅಂದ್ರೆ ನಾವು ಯಾವ ತರ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ತಾ ಇದೀವಿ, ಇದಕ್ಕೆ ಕಾರಣ ಏನು, ನಮ್ಮ ಒಂದು ವಿಚಾರಧಾರೆಗಳೇನು, ಇದೆಲ್ಲವನ್ನ ತೋರಿಸುವಂತ ಬ್ಲೂ ಪ್ರಿಂಟ್ ಅಂದ್ರೆ ನೀಲಿ ನಕ್ಷೆ ಅಂತ ಏನ್ ಕರಿತೀವಲ್ಲ, ಈ ನೀಲಿ ನಕ್ಷೆಯನ್ನ ನಾವು DNA ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ DNA ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಯ್ತು. ಬಟ್ ಇಲ್ಲಿ ಮನಿ DNA ಅಂದ್ರೆ ಏನು ಅಂತ ನೋಡುತ್ತೀವಿ ಅಂದ್ರೆ, ನಮ್ಮ ಹಣಕಾಸಿನ ಪ್ರಸ್ತುತ ಸ್ಥಿತಿಗತಿ ಏನಿದೆ, ಅಂದ್ರೆ ನಮ್ಮ ಜೀವನದಲ್ಲಿ ಹಣಕಾಸಿನ ಒಂದು ಸ್ಥಿತಿಗತಿಗಳು ಏನಿದೆ, ಹಣಕಾಸುಗಳು ಯಾವ ಪರಿಸ್ಥಿತಿಯಲ್ಲಿ ನಾವಿದೀವಿ, ಫೈನಾನ್ಷಿಯಲ್ ಕಂಡೀಷನ್ ಏನಿದೆ ಅನ್ನೋದನ್ನ ತೋರ್ಸೋಂತಹ ಒಂದು ಬ್ಲೂ ಪ್ರಿಂಟ್ ಏನಪ್ಪಾ ಅಂದ್ರೆ ಅದೇ ನಮ್ಮ ಮನಿ DNA ಅಂತ ನಾವು ಕರಿತೀವಿ. ಓಕೆ, ಸೊ ಹೀಗಾಗಿ ಈ ಮನಿ DNA ನ ನಾವು ಸರಿ ಮಾಡ್ಕೊಳ್ಳುವಂಥದ್ದು ತುಂಬಾ ಮುಖ್ಯ. ಯಾಕಂದ್ರೆ ಈ ಮನಿ DNA ನ ಸರಿ ಮಾಡ್ಕೊಂಡಾಗ ಮಾತ್ರ ನಾವು ಆರ್ಥಿಕವಾದಂತಹ ಸಮೃದ್ಧಿಯನ್ನ ಜೀವನದಲ್ಲಿ ಸಾಧಿಸೋದಕ್ಕೆ ಸಾಧ್ಯ. ಆ ಒಂದು ಆರ್ಥಿಕ ಸಮೃದ್ಧಿಯನ್ನ ಸಾಧಿಸೋಕೆ ಬೇಕಾದಂತಹ ಒಂದು ಬದಲಾವಣೆಯನ್ನ ತರೋದಕ್ಕೋಸ್ಕರ ನಾವು ಈ ಮನಿ DNA ಹೀಲಿಂಗ್ ಕೋರ್ಸ್ ಅನ್ನ ಮಾಡ್ಬೇಕು ಅಂತ ಹೇಳ್ತೀವಿ. ಸೊ ಈ ಕೋರ್ಸ್ ನಲ್ಲಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಸೊ ಈಗ ಹೇಳ್ದಂಗೆ ನಾನು ಮನಿ DNA ಅಂದ್ರೆ ಏನು ಅನ್ನೋದನ್ನ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳಿದೀನಿ. ಇನ್ ಡೆಪ್ತ್ ನಾವು ಈ ಒಂದು ಕೋರ್ಸ್ ಅಲ್ಲಿ ತಿಳ್ಕೊತಾ ಹೋಗ್ತೀವಿ. ಅದೇ ರೀತಿಯಾಗಿ ಎರಡನೇ ಕಾನ್ಸೆಪ್ಟ್ ನಾವು ಈ ಕೋರ್ಸ್ ಅಲ್ಲಿ ಕವರ್ ಮಾಡೋದೇನಪ್ಪಾ ಅಂದ್ರೆ ಮನಿ DNA ಗುಣಗಳು ಏನು ಅಂತ. ಈಗ ಪ್ರತಿಯೊಂದು DNA-ಗೂ ಅದರದೇ ಆದಂತಹ ಗುಣಲಕ್ಷಣಗಳಿರುತ್ತೆ. ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿರುವಂತಹ ಸೆಲ್ಸ್ ಗಳಲ್ಲಿರುವಂತಹ DNA-ಗಳಿಗೆ ಅವುಗಳದೇ ಆದಂತಹ ಗುಣಲಕ್ಷಣಗಳಿರುತ್ತೆ. ಅದೇ ರೀತಿಯಾಗಿ ಈ ಮನಿ DNA-ಗಳಿಗೂ ಕೂಡ ತಮ್ಮದೇ ಆದಂತಹ ಒಂದು ಗುಣಲಕ್ಷಣಗಳು ಇರುತ್ತೆ ಅಂತ ಹೇಳ್ತೀವಿ. ಈ ಗುಣಲಕ್ಷಣಗಳನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದನ್ನ ಕೂಡ ನಾವು ಈ ಒಂದು ಮನಿ DNA ಗುಣಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಈ ಮನಿ DNA ಹೀಲಿಂಗ್ ಏನಿದೆ ಇದು ತನ್ನದೇ ಆದ ರೀತಿಯಲ್ಲಿ ಕಾರ್ಯವನ್ನ ಮಾಡುತ್ತೆ. ಅಂದ್ರೆ ಯಾವ ರೀತಿ ಪ್ರಾಸೆಸ್ ಆಗುತ್ತೆ, DNA ಯಾವ ರೀತಿ ಪ್ರಾಸೆಸ್ ಆಗುತ್ತೆ, ಆ ಪ್ರಾಸೆಸಿಂಗ್ ನ ಯಾವ ತರ ಚೇಂಜ್ ಮಾಡೋದ್ರಿಂದ ಮನಿ DNA ಪ್ರಾಸೆಸ್ ಅನ್ನ ಚೇಂಜ್ ಮಾಡೋದ್ರಿಂದ ಯಾವ ರೀತಿ ನಮ್ಮಲ್ಲಿ ಫೈನಾನ್ಷಿಯಲ್ ಅಬಂಡೆನ್ಸ್ ಅಂದ್ರೆ ಆರ್ಥಿಕ ಸಮೃದ್ಧಿಯನ್ನ ತರಬಹುದು ಅನ್ನೋದನ್ನ ನಾವು ತಿಳ್ಕೋಬೇಕು ಅಂದ್ರೆ ಅದು ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಆ ಒಂದು ವೈಖರಿಯನ್ನ, ಆ ಕಾರ್ಯ ವೈಖರಿಯನ್ನ ಕೂಡ ನಾವು ಈ ಕೋರ್ಸ್ ಅಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಅದೇ ರೀತಿಯಲ್ಲಿ ಈ ಮನಿ DNA ಇಂದ ಆಗುವಂತ ಉಪಯೋಗಗಳೇನು, ಸೊ ನಮ್ಮಲ್ಲಿ ಏನ್ ಬದಲಾವಣೆ ತರಕ್ ಸಾಧ್ಯ, ನಾವ್ ಏನ್ ಮಾಡಕ್ ಸಾಧ್ಯ ಅನ್ನೋದನ್ನ ಕೂಡ ನಾವ್ ಇಲ್ಲಿ ತಿಳ್ಕೊತೀವಿ. ಮೈನ್ ಆಗಿ ನೋಡ್ಬೇಕು ಅಂದ್ರೆ ಈ ಮನಿ DNA ಅನ್ನ ನಾವು ಹೀಲಿಂಗ್ ಅನ್ನ ಕಲಿಯೋದ್ರಿಂದ ನಮ್ಮ ಒಂದು ಬ್ಲೂ ಪ್ರಿಂಟ್ ಅಂತ ಏನ್ ಹೇಳಿದೆ, ಅಂದ್ರೆ ನೀಲಿ ನಕ್ಷೆ ಅಂತ ಏನ್ ಹೇಳಿದೆ, ಅದರಲ್ಲಿ ಇರುವಂತಹ ನ್ಯೂನ್ಯತೆಗಳನ್ನ ನಾವು ಸರಿಪಡಿಸ್ಕೊಂಡು ನಮಗೆ ಆರ್ಥಿಕವಾಗಿ ಇರುವಂತಹ ಒಂದು ಅಡೆತಡೆಗಳು ಏನಿದೆ, ನಾವು ಒಂದು ಈಗ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಒಂದು ಥಾಟ್ ಪ್ರೋಸೆಸ್ ಮೇಲೆ ಇದು ನಿಂತಿರುತ್ತೆ. ಅಂದ್ರೆ ನಮ್ಮ ಆಲೋಚನೆಗಳ ಮೇಲೆ, ಚಿಂತನಾ ಲಹರಿಯ ಮೇಲೆ ಇದು ನಿಂತಿರುತ್ತೆ ಅಂತ ನಾವು ಹೇಳ್ತೀವಿ ಈ ಮನಿ DNA. ಸೊ ಇವಾಗ ನಮ್ಗೆ ಏನಾಗಿದೆ ಅಂದ್ರೆ ಆಲ್ರೆಡಿ ನಮ್ಮಲ್ಲಿ ಈ ಹಣದ ಬಗ್ಗೆ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ನೆಗೆಟಿವ್ ಥಾಟ್ ಪ್ರೋಸೆಸ್ ಅನ್ನ ಇಟ್ಕೊಂಡ್ ಬಂದ್ಬಿಟ್ಟಿದೀವಿ. ಸೊ ನಾವೇನ್ ಮಾಡಿದೀವಿ, ಯಾರೋ ಒಬ್ರು ಹೇಳ್ತಾರೆ ದುಡ್ಡು ಸಂಪಾದನೆ ಮಾಡೋದು ಅಷ್ಟು ಈಸಿನಾ, ದುಡ್ಡೇನ್ ಗಿಡದಲ್ಲಿ ಬೆಳೆಯುತ್ತಾ, ಈ ತರ ವರ್ಡ್ಸ್ ಎಲ್ಲ ನಾವು ಕೇಳಿ ಕೇಳಿ ಏನಾಗಿದೆ ನಮ್ಗೆ ಅದೆಲ್ಲ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ನಮ್ಮ ಸುಪ್ತ ಮನಸ್ಸಿನಲ್ಲಿ ಇದೆಲ್ಲವೂ ಬಂದು ನಮ್ಗೆ ರಿಜಿಸ್ಟರ್ ಆಗ್ಬಿಟ್ಟಿದೆ. ಇದೆಲ್ಲವೂ ಕೂಡ ನಮ್ಮ DNA ಒಳಗೆ ಈಗಾಗ್ಲೇ ಕಲ್ತೋಗಿದೆ ಅಂತ ಹೇಳ್ತೀವಿ.
ಈ DNA ಅಲ್ಲಿ ಕಲ್ತೋಗಿರುವಂತಹ ಈ ತರವಾದಂತಹ ಒಂದು ನೆಗೆಟಿವ್ ಪ್ಯಾಟರ್ನ್, ಅಂದ್ರೆ ಋಣಾತ್ಮಕವಾದಂತಹ ಚಿಂತನೆಗಳೇನಿದೆ, ಆ ಚಿಂತನೆಗಳನ್ನ ನಾವು ಸರಿ ಮಾಡಿ ಅದನ್ನ ಧನಾತ್ಮಕವಾಗಿ ಬದಲಾವಣೆ ಮಾಡೋದ್ರ ಮುಖಾಂತರ ನಮ್ಮ ಒಂದು ಆರ್ಥಿಕ ಸ್ಥಿತಿಗತಿಗಳನ್ನ ಸುಧಾರಿಸ್ಕೊಳ್ಳೋದಕ್ಕೆ ಈ ಒಂದು ಮನಿ DNA ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ಇದನ್ನ ಕೂಡ ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಈ ಕೋರ್ಸ್ ಅಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಇದರಲ್ಲಿ ಫೋಕಸ್ ಮಾಡೋದು ಯಾವ್ದಪ್ಪ ಅಂದ್ರೆ ಮನಿ ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ. ಸೊ ಬ್ಲೂ ಪ್ರಿಂಟ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಇವತ್ತಿನ ಸ್ಥಿತಿ, ಅಂದ್ರೆ ನಮ್ಮ ಪ್ರಸ್ತುತವಾದಂತಹ ಒಂದು ಪರಿಸ್ಥಿತಿ ಏನಿದೆ ಅದನ್ನ ನಾವು ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ವಿಷಯ ತಗೊಂಡ್ರು ಅದ್ರದ್ದು ಆಕ್ಚುಯಲ್ ಏನಿದೆ ಅಂದ್ರೆ ನಿರ್ದಿಷ್ಟವಾದಂತಹ ಸ್ಥಿತಿ ಏನಿದೆ ಅನ್ನೋದನ್ನ ತಿಳಿಸೋ ಅಂತದ್ದು ಈ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ. ಸೊ ಈ ಮನಿ ಬ್ಲೂ ಪ್ರಿಂಟ್ ಅನ್ನೋದು ಒಂದು ಬಹು ಮುಖ್ಯವಾದಂತಹ ವಿಷಯ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ನಾವು ಆರ್ಥಿಕವಾಗಿ ಯಾವ ಒಂದು ಸ್ಥಿತಿಯಲ್ಲಿದ್ದೀವಿ, ನಾವು ಏನೆಲ್ಲ ಬದಲಾವಣೆಗಳನ್ನ ನಮ್ಮ ಜೀವನದಲ್ಲಿ ತರೋದ್ರ ಮುಖಾಂತರ ಈ ಆರ್ಥಿಕವಾದಂತಹ ಸಮಸ್ಯೆಯಿಂದ ಆಚೆ ಬರ್ಬೋದು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಸಹಾಯ ಮಾಡೋದು ಯಾವ್ದಪ್ಪ ಅಂದ್ರೆ ನಮ್ಗೆ ಈ ಬ್ಲೂ ಪ್ರಿಂಟ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಹಾಗಾಗಿ ಈ ಮನಿ ಬ್ಲೂ ಪ್ರಿಂಟ್ ಅಲ್ಲಿ ನಾವು ಇದನ್ನ ತಯಾರಿಸೋದಕ್ಕೆ ಒಂದು ವಿಶೇಷವಾದಂತಹ ಮಾರ್ಗ ಇದೆ. ಅಂದ್ರೆ ನಮ್ಮ ಒಂದು ಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಇವಾಗ ನಾ ಯಾವ ಕಂಡೀಷನ್ ಅಲ್ಲಿ ಇದ್ದೀನಿ, ಫೈನಾನ್ಷಿಯಲಿ ನಾನು ಯಾವ ಕಂಡೀಷನ್ ಅಲ್ಲಿ ಇದ್ದೀನಿ, ಸೊ ಇದಕ್ಕೆ ಕಾರಣಗಳೇನು, ಈ ಕಾರಣಗಳನ್ನ ನಾನು ಯಾವ ರೀತಿ ಸರಿ ಮಾಡ್ಕೋಬೇಕು, ಇದೆಲ್ಲವನ್ನ ನಮ್ಗೆ ಅರ್ಥ ಮಾಡ್ಸೋದು ಯಾವ್ದಪ್ಪ ಅಂದ್ರೆ ಈ ಒಂದು ಮನಿ ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ. ಸೊ ಇದನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಇದನ್ನ ಯಾವ ರೀತಿ ನಾವು ಫಾಲೋ ಮಾಡ್ಬೇಕು, ಇದನ್ನ ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನಾವು ಈ ಒಂದು ಕೋರ್ಸ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಕ್ಲಿಯರ್? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡೋದೇನಪ್ಪ ಅಂದ್ರೆ ಈ ಒಂದು ಮನಿ ಬ್ಲಾಕೇಜಸ್ ರಿಮೂವಲ್ ಅಂತ ನಾವು ಹೇಳ್ತೀವಿ. ಇದು ಬಂದು ಈ ಒಂದು ಕೋರ್ಸಿನ ಒಂದು ಅತ್ಯಂತ ಮುಖ್ಯವಾದಂತಹ ಘಟ್ಟ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ನಾವು ಇಲ್ಲಿವರೆಗೂ ಇಷ್ಟೂ ವರ್ಷಗಳಿಂದ ನಮ್ಮ ಚಿಕ್ಕ ವಯಸ್ಸಿಂದ ಹಿಡಿದು ಇಲ್ಲಿವರೆಗೂ ನಾವು ಹಣದ ಬಗ್ಗೆ ನಮ್ಮದೇ ಆದಂತಹ ಸಾಕಷ್ಟು ಬ್ಲಾಕೇಜಸ್ ಅನ್ನ ನಾವು ಈಗಾಗ್ಲೇ ನಮ್ಮ ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೀವಿ. ನಮ್ಮ ಮನಸ್ಸಿನಲ್ಲಿಯೂ ಕ್ರಿಯೇಟ್ ಮಾಡ್ಕೊಂಡಿದೀವಿ, ನಮ್ಮ ಜೀವನದಲ್ಲಿಯೂ ಕೂಡ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಆ ಒಂದು ಆಲ್ರೆಡಿ ಕ್ರಿಯೇಟ್ ಆಗಿರೋಂತ ಈ ಬ್ಲಾಕೇಜಸ್ ಇಂದ ಏನಾಗ್ತಿದೆ ಅಂದ್ರೆ ನಾವು ಯಾವುದೇ ಕೆಲಸಗಳನ್ನ ಮಾಡಿದ್ರು ಅದರಲ್ಲಿ ಯಶಸ್ಸನ್ನ ಕಾಣೋದಕ್ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ನಮ್ಮ ಹಣಕಾಸಿನ ಪರಿಸ್ಥಿತಿಗಳನ್ನ ಕೂಡ ನಾವು ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ಬ್ಲಾಕೇಜ್ ರಿಮೂವಲ್ ತುಂಬಾ ಮುಖ್ಯ. ಈ ಬ್ಲಾಕೇಜ್ ರಿಮೂವಲ್ ಅನ್ನ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ನಾವು ಫಸ್ಟ್ ಈ ಒಂದು ಪ್ರಾಸೆಸ್ ಅನ್ನ ಮಾಡ್ಬೇಕಾಗತ್ತೆ. ಆ ಪ್ರಾಸೆಸ್ ಅನ್ನ ನಾವು ಬ್ಲಾಕೇಜ್ ರಿಮೂವಲ್ ಪ್ರಾಸೆಸ್ ಅಂತ ಹೇಳ್ತೀವಿ. ಇದಕ್ಕೆ ವಿಶೇಷವಾದಂತಹ ಒಂದು ಕ್ರಿಯೆಯನ್ನ ನಾವು ಮಾಡ್ಬೇಕಾಗತ್ತೆ. ಆ ಕ್ರಿಯೆ ತುಂಬಾ ಪವರ್ಫುಲ್ ಕ್ರಿಯೆ. ಅದನ್ನ ಮಾಡಿದ್ರೆ ಎಂತ ಬ್ಲಾಕೇಜಸ್ ನಮ್ ಲೈಫ್ ಅಲ್ಲಿ ಇದ್ರು ಅದನ್ನ ನಾವು ಕ್ಲಿಯರ್ ಮಾಡ್ಬೋದು. ಓಕೆ, ಬರೀ ಇಲ್ಲಿ ನಾವು ಮನಿ ಬ್ಲಾಕೇಜಸ್ಗೆ ಮಾತ್ರ ಹೇಳ್ಕೊಡ್ತೀವಿ, ಆದ್ರೆ ಅದನ್ನ ನಾವು ಬೇರೆ ವಿಚಾರಗಳಿಗೆ ಕೂಡ ಆ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಿ ನಮ್ಮ ಜೀವನದಲ್ಲಿರುವಂತಹ ಬೇರೆ ವಿಧವಾದಂತಹ ಬ್ಲಾಕೇಜಸ್ ನ ಕೂಡ ನಾವು ರಿಲೀಸ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತೀವಿ. ಇದನ್ನ ನಾವು ಯಾವ ರೀತಿ ಮಾಡಬೇಕು, ಆ ಕ್ರಿಯೆ ಏನು, ಅದನ್ನ ಯಾವ ಟೈಮಲ್ಲಿ ಮಾಡ್ಬೇಕು, ಅದರಿಂದ ಆಗುವಂತ ಬೆನಿಫಿಟ್ಸ್ ಏನು, ಇದೆಲ್ಲವನ್ನ ನಾವು ಪ್ರಾಕ್ಟಿಕಲ್ ಆಗಿ ಮಾಡ್ತೀವಿ. ಅಂದ್ರೆ ನಾವು ಪ್ರಾಯೋಗಿಕವಾಗಿ ಇದನ್ನ ನಾವು ಕ್ಲಾಸ್ ಅಲ್ಲೇ ಮಾಡ್ತೀವಿ. ಇದನ್ನ ಈ ಒಂದು ಕೋರ್ಸ್ ಮುಖ್ಯವಾಗಿ ಜಾಸ್ತಿ ನಮ್ಗೆ ಇಲ್ಲಿ ಪ್ರಾಕ್ಟಿಕಲಿಟಿ ಇರುವಂತಹ ಒಂದು ಕೋರ್ಸ್. ಏನೋ ಒಂದು ಪಾಠ ಮಾಡಿದ್ವಿ, ನೀವು ಕಲ್ತ್ಕೊಂಡ್ರಿ ಹೋದ್ರಿ ಅನ್ನೋ ತರ ಕೋರ್ಸ್ ಅಲ್ಲ ಇದು. ಇದು ಪ್ರತಿಯೊಂದನ್ನು ನಾವು ಇಲ್ಲಿ ಕ್ಲಾಸ್ ಅಲ್ಲೇ ನಾವು ಎದುರುಗಡೆನೆ ಕೂತು ಮಾಡ್ತಾ ಹೋಗ್ತೀವಿ. ಎಷ್ಟೋ ವಿಷಯಗಳನ್ನ ನಾವು ರಿಲೀಸ್ ಮಾಡ್ತೀವಿ. ನಮ್ಮ ಒಂದು ಸ್ಥಿತಿ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನಮ್ಮ ಒಂದು ಕಂಡೀಷನ್ ಏನು, ಫೈನಾನ್ಷಿಯಲ್ ಕಂಡೀಷನ್ ಏನು, ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಾವು ಏನ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಇದ್ರಲ್ಲಿ ಫೋಕಸ್ ಮಾಡೋದು ಯಾವ್ದು ಅಂದ್ರೆ ಈ ಮನಿ DNA ಅಲ್ಲಿ ಕೂಡ ಸಿಂಬಲ್ ಬರುತ್ತೆ. ಸೊ ಇಲ್ಲಿ ಬಂದು 2 ಸಿಂಬಲ್. ಈಗ ನಾವು ಇಲ್ಲಿ ಎಷ್ಟೋ ಜನ ರೇಖಿ ಕಲ್ತಿರ್ತೀರಾ, ಬೇರೆ ಬೇರೆ ಹೀಲಿಂಗ್ ಮೊಡಾಲಿಟೀಸ್ ನ ಕಲ್ತಿರ್ತೀರಾ, ಅದ್ರಲ್ಲೆಲ್ಲ ನಾವು ಸಿಂಬಲ್ಸ್ ಅನ್ನ ಯೂಸ್ ಮಾಡ್ತೀವಿ, ಅಂದ್ರೆ ಸಂಕೇತಗಳನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕೂಡ ನಾವು 2 ಮುಖ್ಯವಾದಂತಹ 2 ಸಿಂಬಲ್ ಗಳನ್ನ ನಾವು ಯೂಸ್ ಮಾಡ್ತೀವಿ. ಆ ಸಿಂಬಲ್ ಗಳನ್ನ ಯೂಸ್ ಮಾಡಿದಾಗ ಎಲ್ಲಿ ಬ್ಲಾಕೇಜ್ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಜೊತೆಗೆ ಆ ಬ್ಲಾಕೇಜ್ ಅನ್ನ ಯಾವ ರೀತಿ ಕ್ಲಿಯರ್ ಮಾಡ್ಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದನ್ನ ಕೂಡ ನಾವು ಈ ಒಂದು ಕೋರ್ಸ್ ಅಲ್ಲಿ ಕಲ್ತ್ಕೊಳ್ತಾ ಹೋಗ್ತೀವಿ. ಕ್ಲಿಯರ್? ಸೊ ನೆಕ್ಸ್ಟ್ ಬಂದು ನಾವು ನೋಡೋ ಅಂತದ್ದು ಈ ಮನಿ DNA ಆಕ್ಟಿವೇಶನ್ ಅನ್ನ ಮಾಡ್ತೀವಿ. ಸೊ ಈ ಮನಿ DNA ಆಕ್ಟಿವೇಶನ್ ಅನ್ನೋದು ನಮ್ಮ ಒಂದು ಇಷ್ಟೂ ದಿನಗಳಿಂದ ಏನ್ ಇಟ್ಕೊಂಡಿದ್ವೋ ಬ್ಲಾಕೇಜಸ್ ನ ಅಷ್ಟನ್ನು ರಿಮೂವ್ ಮಾಡಿ ನಮ್ಮ ದೇಹದಲ್ಲಿರುವಂತಹ ಮನಿ ರಿಲೇಟೆಡ್ DNAs ಏನಿದೆ ಅದೆಲ್ಲವನ್ನ ಆಕ್ಟಿವೇಟ್ ಮಾಡುತ್ತೆ.
ಜೊತೆಗೆ ಇದು ನಮಗೆ ದೀಕ್ಷೆಯ ರೂಪದಲ್ಲಿ ಕೂಡ ಇರುತ್ತೆ. ಆಲ್ರೆಡಿ ಒಂದು ಸಿಂಬಲ್ ಇದೆ 2 ಅಂತ ಹೇಳಿದ್ವಲ್ಲ, ಆ ಸಿಂಬಲ್ ನ ಅಟ್ಯೂನ್ಮೆಂಟ್ ಕೂಡ ಇಲ್ಲಿ ನಾವು ಮಾಡ್ತೀವಿ. ಸೊ ಅಟ್ಯೂನ್ಮೆಂಟ್ ಮಾಡಿ ಈ ಒಂದು DNA ಆಕ್ಟಿವೇಶನ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಮ್ಮ ಒಂದು ಸ್ಟ್ಯಾಂಡ್ಸ್, DNA ಸ್ಟ್ಯಾಂಡ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದು ಆಕ್ಟಿವೇಟ್ ಆಗುತ್ತೆ. ಅದು ಆಕ್ಟಿವೇಟ್ ಆದಾಗ ನಮ್ಮ ಒಂದು ಧನಾಕರ್ಷಣ ಶಕ್ತಿ ಹೆಚ್ಚಾಗುತ್ತೆ, ಮತ್ತೆ ಹೊಸ ಹೊಸ ಆಪರ್ಚುನಿಟೀಸ್ ನಮ್ಮ ಲೈಫ್ ಅಲ್ಲಿ ಬರ್ತಾ ಹೋಗುತ್ತೆ. ನಮ್ಮ ಒಂದು ಡೋರ್ಸ್ ಓಪನ್ ಆಗುತ್ತೆ, ನಮ್ಗೆ ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ, ಡೋರ್ಸ್ ಓಪನ್ ಆಗುತ್ತೆ ಅಂತ ಹೇಳ್ತೀವಿ. ಇದು ಕೂಡ ನಮ್ಗೆ ಈ ಒಂದು ಮನಿ DNA ರೇಖೆಯಲ್ಲಿಂದ ಆಗುವಂತಹ ಒಂದು ಹೆಲ್ಪ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ನೋಡುವಂತಹ ವಿಚಾರ ಏನಪ್ಪಾ ಅಂದ್ರೆ, ಮನಿ DNA ಯನ್ನ ಇಟ್ಕೊಂಡು ಯಾವ ರೀತಿ ಹೀಲ್ ಮಾಡ್ಬೋದು. ಸೊ ಇದ್ರಲ್ಲಿ ನಾವು ನಮ್ಮನ್ನ ನಾವು ಕೂಡ ಹೀಲ್ ಮಾಡ್ಕೋಬಹುದು, ನಮಗೆ ಬೇಕಾದವ್ರು ಬೇರೆಯವ್ರನ್ನ ಕೂಡ ನಾವು ಹೀಲ್ ಮಾಡ್ಬೋದು. ಸೊ ಅವ್ರಿಗೂ ಕೂಡ ನಾವು ಆಕ್ಟಿವೇಶನ್ ಮಾಡ್ಬೋದು ಈ ಒಂದು ಎನರ್ಜಿಯನ್ನ. ಜೊತೆಗೆ ಅವರನ್ನ ಕೂಡ ಹೀಲ್ ಮಾಡಿ ಅವರ ಒಂದು ಫೈನಾನ್ಷಿಯಲ್ ಕಂಡೀಷನ್ ನ ಕೂಡ ನಾವು ಸರಿ ಮಾಡ್ಬೋದು. ಅದನ್ನ ನಾವು ಯಾವ ರೀತಿ ನಮ್ಮ ಸ್ವಂತಕ್ಕೆ ಅಂದ್ರೆ ಸೆಲ್ಫ್ ಹೀಲಿಂಗ್ ಅನ್ನ ಯಾವ ತರ ಮಾಡ್ಕೋಬೇಕು, ಅದೇ ರೀತಿಯಾಗಿ ಬೇರೆಯವ್ರಿಗೆ ಹೀಲಿಂಗ್ ಅನ್ನ ನಾವು ಯಾವ ತರ ಮಾಡ್ಬೇಕು, ಇದೆಲ್ಲವನ್ನ ಕೂಡ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಇದಾದ್ಮೇಲೆ ನಾವು ಕೊನೆಯದಾಗಿ ನೋಡುವಂತದ್ದು ಏನಪ್ಪಾ ವಿಷಯ ಇದ್ರಲ್ಲಿ ಅಂದ್ರೆ ಮೆಡಿಟೇಷನ್. ಸೊ ನಾವು ಹೇಳ್ತೀವಿ ಧ್ಯಾನಂ ಸರ್ವತ್ರ ಸಾಧನಂ ಅಂತ ಹೇಳ್ತೀವಿ. ಧ್ಯಾನದಿಂದ ಆಗದೆ ಇರುವಂತ ಕೆಲಸ ಯಾವುದೂ ಇಲ್ಲ. ನಾವ್ ಏನೇ ವಿಷಯನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂದ್ರು, ಏನೇ ವಿಷಯಗಳನ್ನ ನಾವು ಪಡ್ಕೋಬೇಕು ನಮ್ಮ ಜೀವನದಲ್ಲಿ ಅಂದ್ರೂ ನಮ್ಗೆ ಧ್ಯಾನ ಸಾಕಷ್ಟು ಸಹಾಯವನ್ನ ಮಾಡುತ್ತೆ. ಅಲ್ಲದೆ ಇದು ನಮಗೆ ಇದು ಗೋಲ್ ಅಚೀವ್ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಈ ಒಂದು ಮನಿ DNA ಮೆಡಿಟೇಷನ್ ಗೈಡೆಡ್ ಮೆಡಿಟೇಷನ್ ಆಗಿರುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಈ ಮೆಡಿಟೇಷನ್ ನಾವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಮ್ಮಲ್ಲಿ ಈಗ ಏನಾಗುತ್ತೆ, ನಾವು ಆಕ್ಟಿವೇಟ್ ಮಾಡಿರ್ತೀವಿ. ಸೊ ಮತ್ತೆ ನಾವು ಅದೇ ತರ ಸಿಚುವೇಶನ್ಗೆ ನಾವು ಎಕ್ಸ್ಪೋಸ್ ಆದಾಗ ಕೆಲವೊಂದ್ಸಲ ನಮ್ಮಲ್ಲಿ ಮತ್ತೆ ನೆಗೆಟಿವ್ ಥಾಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಬಂದ್ಬಿಡುತ್ತೆ ಅಂತ ಹೇಳಲ್ಲ, ಬರೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ತಡೆಯೋದಕ್ಕೆ ಏನ್ ಮಾಡ್ಬೋದು, ಈ ಮನಿ DNA ಮೆಡಿಟೇಷನ್ ಅನ್ನ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಏನಾಗುತ್ತೆ, ನಾವು ಆ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಆಚೆ ಬರ್ಬೋದು. ಸದಾ ಕಾಲ ನಮ್ಮ ಈ ಒಂದು DNA ಏನಿದೆ, ಮನಿ DNA, ಇದನ್ನ ಆಕ್ಟಿವೇಟ್ ಆಗಿ ಇಟ್ಕೊಂಡು ಹೊಸ ಹೊಸ ಆಪರ್ಚುನಿಟೀಸ್ ಅನ್ನ, ಹೊಸ ಹೊಸ ಒಂದು ಇದನ್ನ ಹಣವನ್ನ ಅಟ್ರಾಕ್ಟ್ ಮಾಡುವಂತ ಅವಕಾಶಗಳನ್ನ ನಾವು ಪಡ್ಕೋಬಹುದು ಅಂತ ಹೇಳ್ತೀವಿ. ಸೊ ಈ ಒಂದು ಕ್ಲಾಸ್ ಡ್ಯೂರೇಷನ್ ಬಂದು 4 days ಅಂದ್ರೆ 4 ದಿನ ಇರುತ್ತೆ. 4 ದಿನ ಡೈಲಿ 1.5 ಗಂಟೆ ಕಾಲ ಮಾಮೂಲಿ ನಮ್ದು 7:30 to 9 ಇದೆಯಲ್ಲ ಅದೇ ಟೈಮು. ಸೊ ಇದು ಬಂದು ಈ ಸ್ಟಾರ್ಟಿಂಗ್ ಡೇಟ್ ಬಂದು 10ನೇ ತಾರೀಕು, ಅಕ್ಟೋಬರ್ 10ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಸರ್ ಇದ್ರ ಬಗ್ಗೆ ಇನ್ನೇನಾದ್ರೂ ಇನ್ಫಾರ್ಮೇಶನ್ ಬೇಕಾ ಸರ್? ಇದನ್ನ ಶೇರ್ ಮಾಡ್ಬೋದಾ, ಶೇರಿಂಗ್ ಅಂದ್ರೆ ತುಂಬಾ ಜನ ಗೀಸ್ತಾರೆ. ಇದು ನೀವೇ ಶೇರ್ ಮಾಡಿದ್ರಲ್ಲ ಈಗ, ಓಕೆ, ಇದನ್ನ ಇನೋವೇಟಿವ್ ಅಂತ ಸೆಟ್ಟಿಂಗ್ಸ್ ಬರುತ್ತೆ, ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಅವರು ಗೀಚಲ್ಲ ಮೇಲ್ಗಡೆ. ಅದು ಎಲ್ಲಿದೆ ಸರ್ ಅದು? ಇದು ನಿಮಗೆ ಇಲ್ಲಿ ಮೋರಲ್ಲಿ ಬರುತ್ತೆ, ANNOTAT ಅಂತ ನೋಡಿ. ನಾನು PPT ಅಲ್ಲಿ ಓಪನ್ ಮಾಡಿದೀನಿ ಸರ್, ಅದಕ್ಕೋಸ್ಕರ ಗೊತ್ತಾಗ್ತಾ ಇಲ್ಲ ನಿಮಗೆ. ಇದು ಸ್ಟಾಪ್ ಮಾಡಿ ಶೇರಿಂಗ್ ಇದ್ ಮಾಡ್ಲಾ ಇನ್ನೊಂದ್ಸಲ? ಮಾಡಿ ಗೊತ್ತಾಗುತ್ತೆ. ಓಕೆ ಓಕೆ, ಮೋರ್ ಇದೆ ಇದರಲ್ಲಿ. ಓಕೆ, ಡಿಸೇಬಲ್ ಅನೋಟೇಷನ್ ಆಫ್ ಫಾರ್ ಅದರ್ಸ್ ಅಲ್ವಾ? ಅದೇ ಅಲ್ವಾ? ಅದೇ ಅದೇ. ಓಕೆ ಓಕೆ. ಸೊ ಇವಾಗ ಆಲ್ರೆಡಿ ಆಗಿರೋದು ಇದ್ ಮಾಡಕ್ ಆಗಲ್ಲ ಅಲ್ವಾ, ಇರೇಸ್ ಮಾಡಕ್ ಆಗಲ್ಲ ಅಲ್ವಾ? ಇದು ಮಾಡಿ ಅದನ್ನ ಕ್ಲೋಸ್ ಮಾಡಿ ಮತ್ತೆ ಮಾಡ್ಬೋದು, ಶೇರ್ ಮಾಡ್ಬೋದು ಈಸಿಯಾಗಿ. ಓಕೆ ಸರ್, ಓಕೆ, ಮತ್ತೆ ಶೇರ್ ಮಾಡಿ. ಕ್ವಶನ್ಸ್ ಕೇಳಲ್ಲ ಈಗ ನಾನು ಬೇಕಾದ್ರೆ? ನನಗೊಂದು ಸ್ವಲ್ಪ ಡೌಟ್ ಸರ್ ಕೇಳ್ಕೊಳ್ಳಿ, ಇದನ್ನ ಮುಗಿಸ್ಬಿಟ್ಟು ನೆಕ್ಸ್ಟ್ ನಾವು ಕ್ರಿಸ್ಟಲ್ಸ್ ಹೋಗೋಣ. ಕ್ವೆಶ್ಚನ್ಸ್ ಇದ್ರೆ ಕೇಳ್ಬಿಡಿ ಸರ್. ಈಗ ನಾನು 2 ವರ್ಷ ಹಿಂದೆ ಇದನ್ನ ಮಾಡಿದ್ದೆ ಚೆನ್ನೈಯಲ್ಲಿ. ಅವರು ಮೆಡಿಟೇಷನ್ ಸ್ವಲ್ಪ ಹೇಳ್ಕೊಟ್ಟಿದ್ರು ಅವಾಗ. ನಮ್ಗೆ ತುಂಬಾ ಚೆನ್ನಾಗಿ ಅನ್ಸಿತ್ತು. ಇಮಿಡಿಯೇಟ್ಲಿ ನಮಗೆ ಒಂದು 3 to 6 months ಒಳಗಡೆ, ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಒಂದು 21 days ಒಳಗಡೆ ನಮ್ಗೆ ರಿಸಲ್ಟ್ ಬಂತದ ಅದು. ಸೊ ಇದು ಮೆಡಿಟೇಷನ್ ಇರುತ್ತೆ. ಯಾಕಂದ್ರೆ ಈಗ ಮೆಡಿಟೇಷನ್ ಹೆಂಗಂದ್ರೆ, ಈಗ ನಾವು ಕಣ್ಣು ತೆರೆದಾಗ, ಈಗ ಫಾರ್ ಎಕ್ಸಾಂಪಲ್ ಕೊಟ್ಟಾಗ, ಈಗ ಲಿಫ್ಟ್ ಅಲ್ಲಿ ಹೋಗ್ತಾ ಇರ್ತವೆ, ಲಿಫ್ಟ್ ಹೊರಗಡೆ ಗ್ಲಾಸ್ ಇಲ್ಲ ಆದ್ರೆ, ಗ್ಲಾಸ್ ಇದ್ರೆ ನಮ್ಗೆ ತಲೆ ಸುತ್ತ ಬರುತ್ತೆ ನೋಡಿದಾಗ. ಸೊ ನಾವು ಕಣ್ಣು ಆಟೋಮೆಟಿಕ್ಲಿ ನಮಗೆ ತಲೆ ಸುತ್ತ ಬರಲ್ಲ. ಯಾಕಂದ್ರೆ ನಾವು ಮೆಡಿಟೇಷನ್ ಅದ ನಾ ತಿಳ್ಕೊಳ್ಳೋದು. ಕಣ್ಣು ಮುಚ್ಚಿದಾಗ ನಾವು ವಿಜುವಲೈಸೇಷನ್ ಜಾಸ್ತಿ ಇರಲ್ಲ. ಸೊ ಹಾಗೇನೆ ನಮ್ಮ ಮೈಂಡ್ ಕೂಡ ನಾವು ಟ್ರೈನ್ ಮಾಡ್ಕೋಬಹುದು ಅಂತ ಹೇಳಿ ಆತರ ನಾ ತಿಳ್ಕೊಂಡಿದ್ದೆ. ಮನಿ DNA ಯಾವ ತರ ವರ್ಕ್ ಅಂದ್ರೆ, ನಾರ್ಮಲ್ ಆಗಿ ಈ ಮೆಡಿಟೇಷನ್ ಗಳೆಲ್ಲ ಮಾಡಿದಾಗ ಒಂದು ಥಾಟ್ ಪ್ರೊಸೆಸ್ ಕ್ರಿಯೇಟ್ ಆಗುತ್ತೆ, ಪಾಸಿಟಿವ್ ಇದು. ಸೊ ಪಾಸಿಟಿವ್ ಥಾಟ್ ನಮ್ಗೆ ಯಾವಾಗ ಅದ್ರ ಬಗ್ಗೆ ಚಿಂತೆ ಮಾಡಿದಾಗ ಅದನ್ನ ನೆಗೆಟಿವ್ ಆಗಿ ನಮ್ಗೆ ಬರೋದೇ ಇಲ್ಲ. ನಾರ್ಮಲ್ ಆಗಿ 90% ನಮಗೆ ಪಾಸಿಟಿವ್
ಬರುತ್ತೆ. ಸೊ ಇದು ಅದೇ ತರ ಇರುತ್ತೆ ಅಂತ. ಅದಕ್ಕೆ ನಾನು ನೋಡಿದ್ದು ಹೌದು ಸರಿ. ಚೆನ್ನೈಯಲ್ಲಿ 2 ವರ್ಷಗಳ ಹಿಂದೆ ಅವರು Okay. ಎಲ್ಲ ತುಂಬಾ ಕಾಸ್ಟ್ಲಿ ಇತ್ತು ಅದು. ಇದು ಮನಿ ಡಿಎನ್ಎ ತುಂಬಾ ಕಾಸ್ಟ್ಲಿ ಇತ್ತು. ನನಗೆ ಅನ್ಸ್ತಾ ಇರ್ತದೆ ಒಂದ್ಸಲ ನಾವು ಮಾಡ್ಬೋದು ಆನ್ಲೈನ್ ಅಲ್ಲಿ, ಆಮೇಲೆ ಬೇಕಾದ್ರೆ ಪ್ರಾಕ್ಟಿಕಲ್ ಯಾವ್ದು ಬೇಕಾದ್ರೆ ಮಾಡುವಂತೆ. ನಾವು ಥಾಟ್ ಕ್ರಿಯೇಟ್ ಮಾಡ್ತಿದ್ದೆ ಅದನ್ನ. ಹೌದು ಥಿಂಕ್ ಅದು ಇಂಡೈರೆಕ್ಟ್ಲಿ ನಿಮ್ ಥ್ರೂ ಬಂತು. ಸೊ ಅದ್ರ ಬಗ್ಗೆ ಹೌದು ಸ್ವಲ್ಪ ಹೌದು ಸರ್. ಈಗ ಇದ್ರಲ್ಲಿ ನಾವು ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಾವು ಯಾವ್ದೇ ವಿಷಯ ಆದ್ರೂ ನಾವು ಇವಾಗ ನೀವ್ ಹೇಳ್ದಂಗೆ ನಾವು ಕಣ್ಣು ತೆಗ್ದಿದ್ದಾಗ ನಾವು ಫೋಕಸ್ ಮಾಡೋದ ವಿಚಾರಗಳೇ ಬೇರೆ ಇರುತ್ತೆ, ಕಣ್ಣು ಮುಚ್ಚಿ ಮಾಡುವಂತ ಫೋಕಸ್ಸೇ ಬೇರೆ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಯಾವಾಗ ನಾವು ಮೆಡಿಟೇಷನ್ ರೂಪದಲ್ಲಿ ಮಾಡ್ತೀವೋ ಆಗ ನಮ್ಮ ಮನಸ್ಸು ದೇಹ ಎಲ್ಲವೂ ಕೂಡ ಒಂದು ವಿಷಯದಲ್ಲಿ ಕೇಂದ್ರೀಕೃತ ಆಗಿರುತ್ತೆ. ಹಾಗಾಗಿ ನಾವು ಮ್ಯಾನಿಫೆಸ್ಟ್ ಮಾಡೋದು ಕೂಡ ಈಸಿ ಆಗತ್ತೆ. ನಾವು ಈಸಿಯಾಗಿ ಇದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ಬೋದು. Okay. ಹಾಗಾಗಿ ಈಗ ನಾರ್ಮಲಿ ಕುರುಡ್ರು ಇರ್ತಾರಲ್ಲ, ನಾ ಕುರುಡ್ ಅಂತ ಇದ್ ಮಾಡ್ತಾ ಇಲ್ಲ, ಅವ್ರು ಅಚೀವ್ ಮಾಡೋದು ಜಾಸ್ತಿ ಇರುತ್ತೆ ಪರ್ಸೆಂಟೇಜ್. ಅವ್ರಿಗೆ ನಾಲೆಜ್ ಯಾಕಂದ್ರೆ ಅವ್ರ ಕಾನ್ಸಂಟ್ರೇಷನ್ ಆನ್ ದಟ್ ಆಬ್ಜೆಕ್ಟ್ ಓನ್ಲಿ. ನಾವೇನ್ ಮಾಡ್ತೇವೆ ಅಂದ್ರೆ ನಮ್ಮಲ್ಲಿ ಈ ಬೇರೆ ಬೇರೆ ಥಾಟ್ಗಳು ನೋಡಿದಾಗ ಬೇರೆ ಇರೋದ್ರಿಂದ ನಾವಲ್ಲಿ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗಲ್ಲ ನಾರ್ಮಲ್ ಆಗಿ. ಹೌದು ಸರ್. ಹಾಗಾಗಿ ಹ್ಮ್ ಯಾರ ಡೌಟ್ಸ್ ಇದ್ರೆ ಬೇಕಾದ್ರೆ ಕೇಳುವ ಇದರಲ್ಲಿ. ಎಸ್ ಸರ್, ಕೇಳಿ, ಆಮೇಲೆ ಕ್ರಿಸ್ಟಲ್ಸ್ ಹೋಗೋಣ. ಓಕೆ, ನಮ್ಗಿಂತ ಡೌಟ್ಸ್ ಅವ್ರಿಗೆ ಜಾಸ್ತಿ ಓಡುತ್ತೆ ತಲೆಯಲ್ಲಿ. ಓಕೆ, ಚಾಟು ಮಾಡ್ಬೋದು, ಮೆಸೇಜ್ ಕೇಳ್ಬೋದು. ಎಲ್ಲಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಹ್ಯಾಂಡ್ ರೈಸ್ ಮಾಡಿಸ್ತೇನೆ. ಹ್ಯಾಂಡ್ ರೈಸ್ ಮಾಡ್ಬೋದು ಯಾರಾದ್ರೂ ಕೇಳಲಿಕ್ಕೆ? ಸರ್ ಮಾಡಿದ್ದಾರೆ ನೋಡಿ, ಜಿತೇಂದ್ರ ಅನ್ನೋರು ಮಾಡಿದ್ದಾರೆ. ವಿಶ್ವಂಕರಾವ್, ವೃಷಂಕರಾವ್, ಓಕೆ ಹೇಳಿ. ಸರ್ ನಮಸ್ತೆ. ಅದು ನೀವ್ ಹೇಳಿದ್ರಲ್ಲ ಅದು ಮನಿ ಡಿಎನ್ಎ ಅಂತ, ಮೇಡಮ್ ಅದು ಮಾಡ್ಕೊಂತು ಅಂತ ಹೇಳಿದ್ರೆ ಇವಾಗ ಆಕ್ಚುಲಿ ಫಾರ್ ಎಕ್ಸಾಂಪಲ್ ಅಂದ್ರೆ ನಮ್ ಹಸ್ಬೆಂಡ್ ತುಂಬಾ ಜಾಸ್ತಿ ಬುದ್ಧಿ ಇದೆ ಅವ್ರಿಗೆ. ಹಿಸ್ ಮೈಂಡ್ ವರ್ಕ್ಸ್ ಎಕ್ಸಲೆಂಟ್ಲಿ, ಬಟ್ ತುಂಬಾ ಸೋಂಬೇರಿತನ ಇದೆ. ಇದನ್ನೇನಾದ್ರೂ ಅದ್ರಲ್ಲಿ ಇದ್ ಮಾಡಕ್ ಆಗತ್ತಾ ಅಂತ? ಹೌದು ಮೇಡಮ್, ಆಗತ್ತೆ. ಯಾಕೆ ಅಂದ್ರೆ ಇವಾಗ ನಮ್ಮ ಹೇಳಿ ನಿಮ್ ಕ್ವೆಶ್ಚನ್ ಮುಗಿಸಿ ಮೇಡಮ್, ನಾನು ಆಮೇಲೆ ನನಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಅವ್ರು ಏನು ಯಾವ ಲೆವೆಲ್ ಇದುವರೆಗೆ ರೀಚ್ ಆಗಕ್ಕಾಗಿಲ್ಲ ಅಂದ್ರೆ ಜಸ್ಟ್ ಬಿಕಾಸ್ ಆಫ್ ಹಿಸ್ ಲೇಸಿನೆಸ್ ಅಂತ. ಹಿಸ್ ಮೈಂಡ್ ವರ್ಕ್ಸ್ ಟ್ರೆಮೆಂಡಸ್ಲಿ. ಅದಕ್ಕೆ ಇದು ಯಾರು ಇಮ್ಯಾಜಿನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವರು 10 ವರ್ಷದ ಮುಂಚೆದು ಯೋಚನೆ ಮಾಡಿರ್ತಾರೆ ಆತರ. ಬಟ್ ಏನಂದ್ರೆ ಯಾವಾಗ್ಲೂ ಒಂಥರ ತುಂಬಾ ಜಾಸ್ತಿ ಲೇಸಿನೆಸ್. ಮಾಡೋಣ ಅನ್ನೋದ್ರಲ್ಲೇ ಟೈಮ್ ಹೊಟ್ಟೋಗ್ಬಿಡತ್ತೆ. ಮಾಡೋಣ ಅನ್ನೋದ್ರಲ್ಲಿ 10 years ಪಾಸ್ ಆಗಿ ಹೋಗ್ಬಿಡತ್ತೆ. ಸೊ ಈ ಮನಿ ಡಿಎನ್ಎ ಮಾಡೋದ್ರಿಂದ ಏನಾದ್ರೂ ಹೆಲ್ಪ್ ಆಗತ್ತಾ ಅದಕ್ಕೆ ಅಂತ? ಖಂಡಿತ ಮೇಡಮ್. ಯಾಕೆ ಅಂದ್ರೆ ಇವಾಗ ನೀವು ಹೇಳಿದ್ರಿ, ನೀವು ಲೇಸಿನೆಸ್ ಅನ್ನೋದು ಎಲ್ಲಿದೆ? ನಮ್ಮ ಮನಸ್ಸಿನಲ್ಲಿ ಇದೆಯಾ, ದೇಹದಲ್ಲಿ ಇದೆಯಾ? ಮನಸ್ಸಿನಲ್ಲೇ ಇರುವಂತ ವಿಷಯ. ಅಂದ್ರೆ ನಾವು ಸೋಮಾರಿ ಏನಕ್ಕೆ ಆಗ್ತೀವಿ ಅಂದ್ರೆ ಅದು ಕೂಡ ಯಾವ್ದೋ ಒಂದು ಆ DNA ಪ್ಯಾಟ್ರನ್, ನಾವ್ ಏನೋ ಒಂದು ಪ್ಯಾಟ್ರನ್ ಅನ್ನ ನೋಡಿರ್ತೀವಿ. ಈಗ ಕೆಲವೊಂದ್ ಸಲ ಏನಾಗುತ್ತೆ ಅಂದ್ರೆ ನಾವ್ ಯಾವ್ದೇ ಒಂದ್ ಕೆಲ್ಸವನ್ನ 21 ದಿನ ಮಾಡಿದಾಗ ಅದು ನಮ್ಮ ಹ್ಯಾಬಿಟ್ ಆಗತ್ತೆ ಅಂತ ಹೇಳ್ತೀವಿ. ಅದೇ ಕೆಲ್ಸವನ್ನ ನಾವು 90 days ಮಾಡಿದಾಗ ಅದೇನಾಗುತ್ತೆ, ನಮ್ಮ ರೊಟೀನ್ ಆಗುತ್ತೆ. ಓಕೆ, ಅದನ್ನೇ ನಾವು ಒಂದು 6 ತಿಂಗಳು ಮಾಡ್ಬಿಟ್ವಿ ಅಂದ್ರೆ ಅದ್ ನಮ್ ಲೈಫ್ ಸ್ಟೈಲ್ ಆಗೋಗುತ್ತೆ. ಸೊ ಇವಾಗ ಏನಂದ್ರೆ ಒಂದು 20 days, ಒಂದು 30 days ಅವ್ರಿಗೆ ಏನೋ ಸ್ವಲ್ಪ ಫ್ರೀ ಆಗಿದ್ದ ಟೈಮ್ ಅಲ್ಲಿ, ಈಗ ನಾವು ಫಾರ್ ಎಕ್ಸಾಂಪಲ್ ಮಧ್ಯಾಹ್ನದ ಹೊತ್ತು ಮಲ್ಕೊಳ್ದೆ ಇದ್ರೆ ನನ್ಗೆ ಆಗದೇ ಇಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಕೆಲವೊಬ್ರಿಗೆ ಇರುತ್ತೆ. ಸೊ ಅದೆಲ್ಲವೂ ನಮ್ಮ ಮೈಂಡ್ ಸೆಟ್ ಅಷ್ಟೇನೆ. ಸೊ ಈ ಮೈಂಡ್ ಸೆಟ್ ಹೇಗ್ ವರ್ಕ್ ಆಗತ್ತೆ ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗಿರುವಂತ ವಿಚಾರಗಳಿಂದ ಈ ಒಂದು ವರ್ಕ್ ಆಗ್ತಾ ಇರುತ್ತೆ. ಸೊ ಈ ಸಬ್ ಕಾನ್ಶಿಯಸ್ ಮಲ್ಕೊಂಡಿರ್ತಾರೆ ಅಂತ ಅಲ್ಲ, ಇಲ್ಲ, ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ ಅಷ್ಟೇ. ನಾಲೆಜ್ ನ ಗೇನ್ ಮಾಡ್ತಾ ಇರ್ತಾರೆ. ದೇರ್ ಇಸ್ ಓನ್ಲಿ ಹೀಸ್ ಗೇನಿಂಗ್ ನಾಲೆಜ್ ಕಂಟಿನ್ಯೂಸ್ಲಿ, ಬಟ್ ದೇರ್ ಇಸ್ ನೋ ಎಕ್ಸಿಕ್ಯೂಷನ್. ಅದು ಹೇಳ್ತಾರಲ್ಲ ಒಂದೊಂದ್ಸಲಿ ಅತಿ ಆದ್ರೆ ಅಮೃತನೂ ವಿಷ ಆಗ್ಬಿಡತ್ತೆ ಅಂತ. ತುಂಬಾ ನಾಲೆಜ್ ಗೇನ್ ಮಾಡ್ತಾರೆ, ತುಂಬಾ ಅಂದ್ರೆ ತುಂಬಾ ಜಾಸ್ತಿ. ಬಟ್ ಅದು ಹೆಂಗಾಗ್ಬಿಡತ್ತೆ ಅಂದ್ರೆ ಅದ್ ಗೇನ್ ಮಾಡಿ ಅವ್ರು ಎಷ್ಟು ಥರ್ಸ್ಟ್ ಇದೆ ಅವ್ರಿಗೆ ನಾಲೆಜ್ ಗೇನ್ ಮಾಡಕ್ಕೆ ಅಂದ್ರೆ ಎಕ್ಸಿಕ್ಯೂಟ್ ಮಾಡಕ್ ಟೈಮ್ ಸಿಗ್ತಾ ಇಲ್ಲ. ಅಂಡ್ ದೇರ್ ಇಸ್ ನೋ ಎಕ್ಸಿಕ್ಯೂಷನ್. ಹಂಗಾಗ್ಬಿಡ್ತಾ ಇದೆ. ಹೌದು, ಇದೇನಾಗುತ್ತೆ ಅಂದ್ರೆ ಇದು ನಿಮ್ಗೆ DNA ಎಲ್ಲವೂ ಕೂಡ ನಮ್ದು ಪ್ರತಿಯೊಂದು ಕೆಲಸ ನಡೆಯೋದು ನಮ್ಮ ಸೆಲ್ಗಳ ಆಧಾರದ ಮೇಲೆ. ಆ ಸೆಲ್ಸ್ ಅಲ್ಲಿ ಇರುವಂತ ಮೆಮೊರಿ ಮೂಲಕನೇ ನಮ್ಮ ಎಲ್ಲಾ ಕೆಲಸನೂ ನಡೆಯೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಈ ಟೈಮ್ ನಾವು ಊಟ ಮಾಡ್ಬೇಕು, ಮಲ್ಕೋಬೇಕು, ಇದೆಲ್ಲ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅದೆಲ್ಲ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಸೊ ಎಲ್ಲವೂ ಕೂಡ ನಮ್ಮ ಪ್ರತಿಯೊಂದು ಸೆಲ್ ಅಲ್ಲೂ ಕೂಡ ರಿಜಿಸ್ಟರ್ ಆಗಿರುತ್ತೆ. ಸೊ ಯಾವಾಗ ನಾವು ಈ DNA ಆಕ್ಟಿವೇಶನ್ ಮಾಡ್ತೀವೋ ಆ ಸೆಲ್ ಅಲ್ಲಿ ಇರುವಂತಹ ಒಂದು ಪಾಸ್ಟ್ ಒಂದು ಮೆಮೊರಿ ಏನಿತ್ತು ಅದನ್ನ ಇರೇಸ್ ಮಾಡ್ತೀವಿ. ಆ ಪಾಸ್ಟ್ ಮೆಮೊರಿನ ಇರೇಸ್ ಮಾಡಿ ಹೊಸ ಮೆಮೊರಿನ ನಾವು ಅದಕ್ಕೆ ಫೀಡ್ ಮಾಡ್ತೀವಿ.
ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ದೆ ಬ್ಲೂ ಪ್ರಿಂಟ್ ಅಂತ ಹೇಳ್ದೆ. ಸೊ ಈ ಬ್ಲೂ ಪ್ರಿಂಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವುಗಳು ಏನೇನು ನಿಮ್ಗೆ ಫೈನಾನ್ಷಿಯಲ್ ಇದಿದೆ, ಅಬ್ಸ್ಟಕಲ್ ಇದೆ, ನೀವು ಹೇಳಿದ್ರಿ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಏನು ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರಿ. ಸೊ ಅದಕ್ಕೆ ಏನ್ ಕಾರಣ ಅಂತ ನಾವು ಅವ್ರ ಹತ್ರನೇ ಅವ್ರಿಗೆ ರಿಯಲೈಸ್ ಮಾಡಿಸ್ತೀವಿ. ಓಕೆ ಸೊ ಅವ್ರಿಗೆ ರಿಯಲೈಸ್ ಆದಾಗ ಏನಾಗುತ್ತೆ, ನಾವು ಆಮೇಲೆ ಅದನ್ನ ಹೇಳ್ದೆ ನೆಕ್ಸ್ಟ್ ನಾನು ಹೇಳ್ದೆ ಬ್ಲಾಕೇಜ್ ರಿಮೂವಲ್ ಅಂತ ಹೇಳ್ದೆ. ಆ ಬ್ಲಾಕೇಜ್ ರಿಮೂವಲ್ ಅಲ್ಲಿ ಅವ್ರ ಹತ್ರದಿಂದಾನೇ ಆ ಒಂದು ಮೆಮೊರಿನ ಇರೇಸ್ ಮಾಡಿಸ್ತೀವಿ. ಅಂದ್ರೆ ಸೆಲ್ಯುಲರ್ ಲೆವೆಲ್ ಅಲ್ಲಿ ಆ ಒಂದು ಮೆಮೊರಿ ಏನಿತ್ತು ಅದನ್ನ ನಾವು ಇರೇಸ್ ಮಾಡಿಸ್ತೀವಿ. ಓಕೆ. ಆದ್ರೆ ಇದನ್ನ ಅವರೇ ಮಾಡ್ಬೇಕಾ ಅಥವಾ ನಾನು ಧ್ಯಾನ ಮಾಡ್ಬಿಟ್ಟು ಅದನ್ನ ಮಾಡ್ಬೋದಾ, ಅವ್ರಿಗೆ ಪಾಸ್ ಆನ್ ಮಾಡ್ಬೋದಾ? ಅಲ್ಲ, ನಾನು ನಿಮ್ಗೆ ಸೊ ಇವಾಗ ಕ್ವಶನ್ ನೀವೇನ್ ಕ್ಲಿಯರ್ ಮಾಡ್ಬೋದು? ಮಾಡ್ತೇನೆ. ಕ್ವಶನ್ ಕ್ಲಿಯರ್ ಮಾಡ್ತೇನೆ. ಅಲ್ಲ, ಕ್ವಶನ್ ಕ್ಲಿಯರ್ ಮಾಡುವ. ಅಲ್ಲ ಮೇಡಮ್, ನಿಮ್ಗೆ ಬೇಕಾದ್ರೆ ನಾನು ಇದ್ ಮಾಡ್ತೇನೆ, ಆಮೇಲೆ ಕಾಲ್ ಮಾಡಿದ್ರೆ ನಾನು ಮಾತಾಡ್ತೇನೆ ಅದ್ರ ಬಗ್ಗೆ. ಯಾಕಂದ್ರೆ ತುಂಬಾ ಜನ ಕ್ವಶನ್ಗಳು ಇರುತ್ತೆ. ಓಕೆ ಸರ್. ಓಕೆ 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 ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಇನ್ನೊಂದು ಮೇಡಮ್, ನೀವು ಆಗ ಹೇಳಿದ್ರಿ ಇದು ಆಗುತ್ತಾ ಅಂತ ಹೇಳಿದ್ರಲ್ಲ, ಅಲ್ಲಿ ಥಾಟ್ ಕ್ರಿಯೇಟ್ ಆಯ್ತು, ನಿಮ್ದು ಡೌಟ್ ಇದೆ ಅಂತ ಹೇಳಿ. ಸೊ ಆ ಥಾಟ್ಗಳೇ ಕ್ರಿಯೇಟ್ ಆಗ್ಬಿಡುದು. ಫಸ್ಟ್ ಆಫ್ ಆಲ್ ಟ್ರೈ ಅನ್ನೋದು ವರ್ಡ್ ಇದೆಯಲ್ಲ, ಆ ಟ್ರೈ ಅನ್ನೋ ವರ್ಡ್ ತೆಗೆದ್ಬಿಡೋಕು ಲೈಫಿಂದ. ನಾ ಮಾಡ್ತೇನೆ ಅಷ್ಟೇನೆ. ಅದು ಆಗೋದು ಬಿಡೋದು ಬೇರೆ ಮಾತು. ಈಗ ಹಾಸ್ಪಿಟಲ್ ಹೋದ್ರೆ ಆಪರೇಷನ್ ಮಾಡಿಸಿದ್ರೆ ಆಗುತ್ತಾ ಅಂತ ಡಾಕ್ಟರ್ ಕೇಳಿದ್ರೆ ಅಂತಾನೆ, ಅವ ಆಗಲ್ಲ ಅಂತ ಹೇಳ್ತಾನೆ ಅಷ್ಟೇನೆ. ಸೊ ಥಾಟ್ ಮೊದ್ಲು ಹೇಗೆ ಬರುತ್ತೆ ಅಂದ್ರೆ, ನೀವು ಕ್ರಿಯೇಟ್ ಫಸ್ಟ್ ಟ್ರೈ ಅನ್ನೋ ವರ್ಡ್ ತೆಗೆದ್ಬಿಡ್ಬೇಕು. ಅದೇನೋ ಆಗ್ಲಿ, ಮುಂದೆ ನಿಮ್ಗೆ ವರ್ಕ್ ಆಗ್ಲಿ ಬಿಡ್ಲಿ ಬೇರೆ ಮಾತು, ನೀವು ಫಸ್ಟ್ ಮೈಂಡ್ ಅಲ್ಲಿ ಆಗುತ್ತಷ್ಟೇ, ಆಗುತ್ತೆ ಅಂತ ಹೋಗ್ಬೇಕು. ಇಲ್ಲಾಂದ್ರೆ ಏನೂ ಆಗಲ್ಲ ಮೇಡಮ್. ಈಗ ನಾನು ಇರೋದು ಹಳ್ಳಿಯಲ್ಲಿ. ಸೊ ನಾವು ಬಂದಿಲ್ಲಿ ಜನರನ್ನ ಇದ್ ಮಾಡ್ಕೊಂಡು ನಾವು ಫೈನಾನ್ಷಿಯಲಿ ಅಡ್ನ್ ಮಾಡ್ತೀವಿ ಅಂದ್ರೆ, ನಾವೇನು ಅಷ್ಟು ದೊಡ್ಡದು ಮಾಡ್ತಾ ಇಲ್ಲ, ಬಟ್ ನಾವು ಮಾಡ್ತೇವೆ ಬಿಕಾಸ್ ಆಫ್ ಅವರ್ ಮೈಂಡ್. ನಾವು ಮೈಂಡನ್ನ ಥಿಂಕ್ ಮಾಡ್ತಿದ್ದೇವೆ. ಏನೋ ಆದ್ರೂ ಕೂಡ ನಾನು ಪಾಸಿಟಿವ್ ನೆಗೆಟಿವ್ ಆಗೋದಿಲ್ಲ. ಸೊ ದಟ್ ಈಸ್ ಮೈ ಇದು ಕೆಪಾಸಿಟಿ. ಹಾಗೇನೆ ಎಲ್ಲರಲ್ಲೂ ಕೂಡ ಜಾಸ್ತಿ ಕೆಪಾಸಿಟಿ ಇರುತ್ತೆ. ನನ್ನಲ್ಲಿ ಕಡಿಮೆ ಇರ್ಬೋದು, ಬಟ್ ತುಂಬಾ ಜನರಲ್ಲಿ ತುಂಬಾ ಇರುತ್ತೆ. ನೀವು ಥಾಟ್ ಏನ್ ಫಸ್ಟ್ ಕ್ರಿಯೇಟ್ ಮಾಡ್ತಿರಲ್ಲ, ಟ್ರೈ ಮಾಡ್ತೇನೆ ನೋಡೋಣ ಮಾಡೋಣ ಅಂದ್ಬಿಟ್ರೆ ಬಾಸ್ ಕೂಡ ನಿಮ್ಗೆ ಏನು ಇದು ಕೊಡಲ್ಲ, ಏನು ಅಪ್ರೈಸಲ್ ಕೊಡಲ್ಲ. ಸೊ ಹಾಗಾಗಿ ಅದನ್ನ ಟ್ರೈ ನೋ ವರ್ಡ್ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ, ಹೇಳ್ಬೋದು ಅಷ್ಟೇ. ಓಕೆ, ನಂದಿನಿ ಅವ್ರು ಹೇಳಿ. ಮೊಬೈಲ್ಗಳನ್ನ ಒಂದೇ ಕಡೆ ಇಟ್ಟರೆ ಒಳ್ಳೇದು ಮಾತಾಡ್ಬೇಕಾದ್ರೆ, ಮತ್ತೆ ವಿಡಿಯೋ ಆನ್ ಮಾಡಿದ್ರೆ ತುಂಬಾ ಒಳ್ಳೇದು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗ ನಮಸ್ತೆ. ಮನಿ ಡಿಎನ್ಎ ಪ್ರೋಸೆಸ್ ಅಂತ ಹೇಳಿದ್ರಿ, ಅದ್ ದಿನಕ್ಕೆ ಎಷ್ಟೊತ್ತು ಹಿಡಿಯತ್ತೆ? ಲೈಕ್ ಇವಾಗ ರೇಖೆ ಅನ್ನೋದು ಬಂದು 1/4 ಗಂಟೆಯಿಂದ 1 ಅವರ್ ಬೇಕಾಗತ್ತ? ಅದಕ್ಕೆ ಕೇಳ್ತಾ ಸೊ ಇರೋದು. ಇದೊಂದು ಮ್ಯಾಕ್ಸಿಮಮ್ ನಿಮ್ಗೆ 10 to 15 ಮಿನಿಟ್ಸ್ ಅಷ್ಟೇ. ತುಂಬಾ ಸಿಂಪಲ್ ಪ್ರಾಸೆಸ್ ಇದು. ನೀವು ಮೆಡಿಟೇಷನ್ ಸೇರ್ಸ್ ಮಾಡ್ತೀನಿ ಅಂದ್ರೆ ಅವಾಗ ಒಂದು 1/2 hour ಡೈಲಿ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಓಕೆ. ಸೊ ಇದು ಡೈಲಿ ಮಾಡೋದಂತದ್ದ ಇದು? ಇವಾಗ ಏನಂದ್ರೆ ನಾವು ಯಾವುದೇ ಒಂದು ಹೀಲಿಂಗ್ ಮೊಡಾಲಿಟಿ ಆದ್ರೂ ನಾವು ಒಂದಿಂದಲೇ ಆ ಚೇಂಜ್ ಅನ್ನ ತರೋದಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಗೂ ಗೊತ್ತು, ನೀವು ರೇಖೆ ಕಲ್ತಿದೀನಿ ಅಂದ್ರಿ. ಸೊ ಯಾವುದೇ ಒಂದು ಚೇಂಜ್ ಅಷ್ಟು ಈಸಿಯಾಗಿ ತರಕ್ಕಾಗಲ್ಲ. ಅಟ್ಲೀಸ್ಟ್ ಸ್ವಲ್ಪ ದಿನ, 21 days 48 days ಅಂತ ಯೂಸ್ ಮಾಡ್ಬೇಕಾಗತ್ತೆ. ಆತರ ನಾವು ಪ್ರಾಕ್ಟೀಸ್ ಮಾಡಿದಾಗ ಅದು ಚೇಂಜಸ್ ನ ತರುತ್ತೆ ನಮ್ ಲೈಫ್ ಅಲ್ಲಿ. ಓಕೆ. ಅಂಡ್ ಇನ್ನೊಂದೇನು ಅಂದ್ರೆ, ನಾನ್ ಕ್ರಿಸ್ಟಲ್ ಕೋರ್ಸ್ ಒಂದ್ ಕಡೆ ತಗೊಂಡಿದ್ದೆ. ಸೊ ನಾನು ಇವಾಗ ನನ್ ಕ್ಲೈಂಟ್ಸ್ ಇದಾರೆ ಒಂದ್ ಸ್ವಲ್ಪ ಜನ ನನ್ನ ಹತ್ರ. ಸೊ ಇವಾಗ ಸ್ವಲ್ಪ ಡೌನ್ ಆಗ್ತಾ ಇದೆ ಬಿಸ್ನೆಸ್. ಇದನ್ನ ಮನಿ ಡಿಎನ್ಎ ಇಂದ ಕ್ಯಾನ್ ವಿ ರೆಕ್ಟಿಫೈ? ಎಸ್, ಡೆಫಿನೆಟ್ಲಿ, ಖಂಡಿತ ಮಾಡ್ಬೋದು. ಸೊ ಲೈಕ್ ಇಂಪ್ರೂವಿಂಗ್ ದ ಕಸ್ಟಮರ್ ಬೇಸ್ ಅದೆಲ್ಲಾನು ಆಗುತ್ತೆ? ಹೌದು. ಓಕೆ, ಥ್ಯಾಂಕ್ ಯು. ಹ್ಯಾಂಡ್ ಡೌನ್ ಮಾಡ್ಬಿಡಿ, ನಂಗೆ ಗೊತ್ತಾಗಲ್ಲ ಯಾರ ಬ್ರ್ಯಾಂಡ್ಸ್ ಮಾಡಿದಾರಂತ. ಇಲ್ಲಿ ಕ್ವಶನ್ಗಳಿದೆ, ನಿಮ್ಗೆ ಓದ್ಬೇಡ ಮೇಡಮ್. ಇದನ್ನ ಮನಿ ರೇಖೆ ಅಂಡ್ ಡಿಎನ್ಎ ರೇಖೆ ಆರ್ ಸೇಮ್ ಆರ್ ನಾಟ್ ಅಂತ ಕೊಡ್ತಿದ್ದಾರೆ. ಇಲ್ಲ, ಮನಿ ರೇಖಿನೇ ಬೇರೆ, ಡಿಎನ್ಎ ರೇಖಿನೇ ಬೇರೆ. ಮನಿ ಡಿಎನ್ಎ ಹೀಲಿಂಗ್ ಬೇರೆ. ಇದು ಪ್ರಾಕ್ಟಿಕಲ್ ಹೇಗೆ ಮಾಡೋದು ಅಂತ ಕೇಳ್ತಿದ್ದಾರೆ ಸರ್. ಪ್ರಾಕ್ಟಿಕಲ್ ಹೇಗೆ ಇದು ಆಗುತ್ತಾ ಅಂತ ಕೇಳ್ತಿದ್ದಾರೆ ಇಲ್ಲಿ. ಅಂದ್ರೆ ಈಗ ನಮ್ಮ ಆನ್ಲೈನ್ ಕ್ಲಾಸ್ ಇದೆಲ್ಲ, ಸೊ ಅವ್ರು ಕೇಳ್ತಾರೆ ಪ್ರಾಕ್ಟಿಕಲ್ ಹೇಗೆ ಮಾಡ್ಬೋದು ಅಂತ ಹೇಳಿ. ಆನ್ಲೈನ್ ಇದೆಲ್ಲ ಯಾವ ತರ ವರ್ಕ್ ಆಗುತ್ತೆ, ಪ್ರಾಕ್ಟಿಕಲ್ ಹೇಗ್ ಮಾಡೋದು ಅಂತ. ಸೊ ಈಗ ಪ್ರಾಕ್ಟಿಕಲ್ ಪ್ರಾಕ್ಟೀಸ್ ಸೆಷನ್ ನಾನು ಆನ್ಲೈನ್ ಅಲ್ಲೇ ನಿಮ್ಮ ಹತ್ರ ಕ್ಲಾಸ್ ಅಲ್ಲೇ ಮಾಡಿಸ್ತೀನಿ. ಸೊ ಇವಾಗ ಬ್ಲಾಕೇಜ್ ರಿಮೂವಲ್ ಇರಬಹುದು, ಅಥವಾ ಬೇರೆ ಇನ್ನು ಬ್ಲೂ ಪ್ರಿಂಟ್ ಇದು ರೆಫರೆನ್ಸ್ ಇರ್ಬೋದು, ಎಲ್ಲಾನು ನಾನು ಕ್ಲಾಸ್ ಅಲ್ಲೇ ಮಾಡಿಸ್ತೀನಿ. ಹಾಗಾಗಿ ನಿಮ್ಗೇನು ಕಷ್ಟ ಅನ್ಸಲ್ಲ. ಜಸ್ಟ್ ನಾವ್ ಏನನ್ನ ಗೈಡ್ ಮಾಡಿರ್ತೀವೋ ಅದನ್ನ ಡೇ ಟು ಡೇ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಸಾಕು. ಇದ್ರ ಲೆವೆಲ್ಸ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲ, ಒಂದೇ ಲೆವೆಲ್. ಇಲ್ಲಿ ನಿಮ್ ಕಾಣ್ತಾ ಇದೆಯಾ? ಐ ವಾಂಟ್ ಲರ್ನ್ ರೇಖಿ, ಸೊ ಕ್ಯಾನ್ ಐ ಜಾಯಿನ್ ಮನಿ ಡಿಎನ್ಎ ಅಂತ ಹೇಳ್ತಾರೆ. ರೇಖಿ ಅವರು ಮಾಡಿಲ್ಲ ಅಂತ? ಇಲ್ಲ, ಮನಿ ರೇಖಿ ಬೇಕೇ ಬೇಕು ಅಂತ ಏನಿಲ್ಲ. ಯಾರ್ ಬೇಕಾದ್ರೂ ಕಲ್ತ್ಕೋಬಹುದು, ಯಾರ್ ಬೇಕಾದ್ರೂ ಮಾಡ್ಬೋದು. ಓಕೆ. ಈಗ ಹೇಗೆ ಮೇಡಮ್, ಈಗ ಫಾರ್ ಎಕ್ಸಾಂಪಲ್ ಈಗ
ನನ್ನ ತಂದೆ ಬಂದ್ಬಿಟ್ಟು ಆ ಟೈಮಲ್ಲಿ ಅವ್ರದ್ದು ಫೈನಾನ್ಷಿಯಲ್ ಸ್ಟೇಜ್ ಬೇರೆ ಇತ್ತು. ಇವಾಗ ಚೇಂಜ್ ಆಗ್ಬಿಟ್ಟಿದೆ ನಾರ್ಮಲ್ ಆಗಿ. ಈಗ ನಮ್ಮ ತಂದೆ ಹೇಳ್ತಾ ನಾವು ಕಾಲಿದಷ್ಟು ಕಾಲ್ ಚಾಚಬೇಕಂತ ಹೇಳಿ. ನಾವೇನ್ ಹೇಳ್ತೇವೆ ಅಂದ್ರೆ ಈಗ ಈಗಿನ ಜನರೇಷನ್ ಆ ಹಾಸಿಗೆನೆ ದೊಡ್ಡದು ಮಾಡ್ಬಿಡುವ ಅಂತ ನಾ ಹೇಳ್ತೇವೆ. ಸೊ ಮುಂದೆ ಅದಕ್ಕೆ ಇದು ಹೇಗೆ ಅಂತ ಹೇಳಿ ಅಂದ್ರೆ ಈಗ ನೀವು ಹೇಳಿದ್ರಿ ನಂಗೆ ಗೊತ್ತಾಯ್ತು. ಅದು ಇದೇ ತರ ನೀವು ಅದನ್ನ ಈಗ DNA ಚೇಂಜ್ ಮಾಡಿದ್ರೆ ಅಂತ ಹೇಳಿದ್ರೆ ಆ ಮೆಮೊರಿನ ಹೀಗೆ ನೀವು ಅದನ್ನ ಹೌದು ಸರ್. ಈಗ ಏನಾಗುತ್ತೆ ಅಂದ್ರೆ ನಮ್ಗೆ ಮೇನ್ ಆಗಿ ನಾವು ಏನ್ ನೋಡಿರ್ತೀವಿ ಚಿಕ್ಕ ವಯಸ್ಸಿಂದ ಮ್ಯಾಕ್ಸಿಮಮ್ ನಾವು ನೋಡಿರೋದು ನಮ್ ತಂದೆ ತಾಯಿಗಳು ಹಣ ಸಂಪಾದನೆ ಮಾಡೋದು ತುಂಬಾ ಕಷ್ಟಪಟ್ಟಿರೋದನ್ನ ನೋಡಿರ್ತೀವಿ. ಎಲ್ಲೋ ಕೆಲವೊಬ್ರಿಗೆ ಮಾತ್ರ ತುಂಬಾ ಈಸಿಯಾಗಿ ಮನಿ ಅರ್ನ್ ಮಾಡಿರ್ತಾರೆ. ಸೊ ಇದೇನಾಗಿದೆ, ನಮ್ಮ ಎಲ್ಲಾ ಸೆಲ್ಸ್ ಅಲ್ಲೂ ರಿಜಿಸ್ಟರ್ ಆಗಿರೋದ್ರಿಂದ ನೀವ್ ಹೇಳ್ದಂಗೆ ನೀವ್ ಏನ್ ಮಾಡಿದೀರಾ, ನೀವೇ ಥಾಟ್ ಪ್ರೊಸೆಸ್ ನ ಕ್ರಿಯೇಟ್ ಮಾಡ್ಕೊಂಡು ಪಾಸಿಟಿವ್ ಥಾಟ್ ಪ್ರೊಸೆಸ್ ನ ಕ್ರಿಯೇಟ್ ಮಾಡ್ಕೊಂಡು ನೀವ್ ಆ ಒಂದು ಇದನ್ನ ಚೇಂಜ್ ಮಾಡಿದೀರಾ. ಅವ್ರ ಇದ್ದಿದ್ ಫೈನಾನ್ಷಿಯಲ್ ಕಂಡೀಷನ್ಗೂ ನೀವ್ ಇದ್ದಿದ್ ಕಂಡೀಷನ್ಗೂ ನೀವು ಚೇಂಜ್ ಮಾಡ್ಕೊಂಡಿದೀರಾ. ಸೊ ಈ ಒಂದು ಚೇಂಜಸ್ ನ ನಾವು ಪ್ರತಿಯೊಬ್ರು ಕೂಡ ನಮ್ಮ ಜೀವನದಲ್ಲಿ ಈ ಮನಿ DNA ಹೀಲಿಂಗ್ ನ ಸಹಾಯದಿಂದ ತಂದ್ಕೋಬಹುದು. ನಮ್ ಪಾಸ್ಟ್ ಕಂಡೀಷನ್ ಹೇಗಾದ್ರೂ ಇರ್ಲಿ, ಬಟ್ ಮುಂದಕ್ಕೆ ನಾವು ಸರಿ ಮಾಡ್ಕೋಬಹುದು. ಈಗ ನನಗೆ ಕಾಲ್ ಬರೋದು ನಾರ್ಮಲ್ ಆಗಿ ಈ 90s 80 ಇಂದ 2000 ಒಳಗಡೆ ಅಂದ್ರೆ 95 ಒಳಗಡೆ ಆದವ್ರಿಗೆ ಜಾಸ್ತಿ ಸಮಸ್ಯೆಗಳಿದೆ. ಈಗ ನೆಕ್ಸ್ಟ್ ಜನರೇಷನ್ ಬರೋದೆಲ್ಲ ಅವ್ರಿಗೆಲ್ಲ ಮನೆಗಳೆಲ್ಲ ತುಂಬಾ ಚೆನ್ನಾಗಿ ಸಿಕ್ಬಿಟ್ಟಿದೆ ಅವ್ರ ತಂದೆ ತಾಯಿ ಮಾಡಿರೋದ್ರಿಂದ. ಸೊ ಈ 1980 to 1995 ಈ ಏನ್ ಇದು ಗ್ಯಾಪ್ ಇದೆ ಅಲ್ಲ, ಅವರು ತುಂಬಾ ಕಷ್ಟಗಳನ್ನ ನೋಡಿದ್ದಾರೆ. ನಾರ್ಮಲ್ ಆಗಿ ಕಾಲ್ ಬಂದಾಗೆಲ್ಲ ಅವ್ರದೇ ಜಾಸ್ತಿ ಇರುತ್ತೆ. ಎಲ್ಲಾರ್ಗಂತ ಹಣ ಉಳಿತಲ್ಲ ಅದು ಇದು ಅಂತ ಹೇಳಿ. ಬಟ್ ನನ್ಗೆ ಅನ್ಸ್ಪಟ್ಟಿಗೆ ಅವ್ರದೆಲ್ಲ ಈ ಪಾಸ್ಟ್ ಅವರು ತಂದೆ ತಾಯಿಗಳಿಂದಾನೇ ಅದು ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ ಅಂತ ಅನ್ಕೋತೀನಿ. ಈಗ ಹೊಸ ಜನರೇಷನ್ ಆಗಿಲ್ಲ ನಾರ್ಮಲ್ ಆಗಿ ಅವ್ರಿಗೆ ಯಾವ್ದು ಸಮಸ್ಯೆಗಳು ಇಲ್ಲ, ಅವ್ರಿಗೆಲ್ಲ ಇರೋದಿಲ್ಲ ಸಮಸ್ಯೆಗಳು. ಹೌದು ಸರ್. ಇನ್ನೊಂದ್ ಏನ್ ಗೊತ್ತಾ ಸರ್, ಇನ್ನೊಂದು ಈ ಒಂದು DNA ರಹಸ್ಯ ಏನಂದ್ರೆ ನಾವ್ ಅನ್ಕೋತೀವಿ ಬರೀ ಈ ಜನ್ಮದ್ ಮಾತ್ರ ಅದ್ರಲ್ಲಿ ಡಿಕೋಡ್ ಆಗಿರುತ್ತೆ ಅಂತ. ಆ DNA ಎಂತದ್ದು ಅಂದ್ರೆ ನಮ್ ಪಾಸ್ಟ್ ಲೈಫ್ಗಳದ್ದು ಕೂಡ ಅದ್ರಲ್ಲಿ ಮೆಮೊರೀಸ್ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಎಲ್ಲ ಅಲ್ಲಿ ಮಿಕ್ಸಪ್ ಆಗ್ಬಿಟ್ಟು ನಮ್ಗೆ ಒಂದು ಕನ್ಫ್ಯೂಷನ್ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ ನಾವು. ಸೊ ಈ ರೀತಿ ನಾವು DNA ಹೀಲಿಂಗ್ ರೇಖಿ ಇರ್ಬೋದು, ಮನಿ DNA ಹೀಲಿಂಗ್ ಅನ್ನ ನಾವು ರೇಖಿ ಅಂತ ಹೇಳಲ್ಲ, ಮನಿ DNA ಹೀಲಿಂಗ್ ಇರ್ಬೋದು, ಇದನ್ನ ನಾವು ಫಾಲೋ ಮಾಡಿದಾಗ ಆ ಒಂದು ನಾವು ಕನ್ಫ್ಯೂಷನ್ ಮೈಂಡ್ ಸೆಟ್ ಮತ್ತೆ ಇದರಿಂದ ನಾವು ಆಚೆ ಬಂದು ಒಂದು ಕ್ಲಾರಿಟಿ ಸಿಗುತ್ತೆ. ಮತ್ತೆ ನಮ್ಗೆ ನಮ್ಮಲ್ಲೇ ಒಂದು ಹೊಸ ಹೊಸ ಆಲೋಚನೆಗಳು ಬರಕ್ ಶುರು ಆಗುತ್ತೆ. ನಾನ್ ಯಾಕೆ ಈ ತರ ಮಾಡ್ಬಾರ್ದು, ನಾನ್ ಯಾಕೆ ಆ ತರ ಮಾಡ್ಬಾರ್ದು, ಆ ತರ ಒಂದು ಥಾಟ್ ಪ್ರೊಸೆಸ್ ಬರಕ್ ಶುರು ಆಗಿ ನಮ್ಮಲ್ಲಿ ನಾವು ಚೇಂಜಸ್ ನ ನೋಡಕ್ ಶುರು ಮಾಡ್ತೇವೆ. ಇನ್ನೊಬ್ರು ಒಂದು ಕ್ವಶನ್ ಕೇಳ್ಬಿಡು. ಅನಿತಾ ಅನು ಹೇಳಿ ಮೇಡಮ್. ಇನ್ನೊಂದು ಲಾಸ್ಟ್ ಕ್ವಶನ್ ಇದು, ಅದಾದ ಕೂಡಲೇ ನಾನು ಕ್ರಿಸ್ಟಲ್ ನಿಮ್ಗೆ. ಅನಿತಾ ಅನು ಹೇಳಿ. ಅನಿತಾ ಅನು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಅಂದ್ರೆ ಸ್ಕ್ರೀನ್ ಅಲ್ಲಿ ಬರುತ್ತೆ ನೋಡಿ. ವಿಡಿಯೋ ಆನ್ ಮಾಡ್ಕೋಬೋದಾ? ಹಲೋ, ವಿಡಿಯೋ ಆನ್ ಮಾಡ್ಕೋಬೇಡ ಮೇಡಮ್. ವಿಡಿಯೋ ಆನ್ ಮಾಡ್ಕೋಬೇಡ. ಹಲೋ ಹೇಳಿ. ಸರ್, ಇವಾಗ ಮನಿ ಬ್ಲಾಕೇಜ್ ರಿಮೂವಲ್ ಅದಿದೆಯಾ, ಅದು ಬೇರೆ ಕೋರ್ಸು, ಮತ್ತೆ ನೆಕ್ಸ್ಟ್ ಕ್ರಿಸ್ಟಲ್ ಅದೆಲ್ಲ ಬೇರೆ ಕೋರ್ಸಸ್ ಬರುತ್ತೆ ಸರ್? ಬೇರೆ ಕೋರ್ಸ್ ಮೇಡಮ್. ಹೌದಾ? ಇವಾಗ ಇಷ್ಟು ಏನ್ ಹೇಳಿದ್ರು ಈ ಕೋರ್ಸಸ್ ಮಾತ್ರ 4 days ಅಲ್ಲಿ ಬರುತ್ತಾ ನಾವು ತಗೊಂಡ್ರೆ? ಆಕ್ಚುಲಿ ಮನಿ DNA ಕೋರ್ಸ್ ಇಂಡಿವಿಜುವಲ್ ಕಲಿಲಿಕ್ಕೆ ಹೋದ್ರೆ ಒಂದು 8,000 ಇದೆ. 4,000 ಪೇ ಮಾಡಿದೆ 2 ವರ್ಷಗಳ ಹಿಂದೆ. ಪ್ರಾಕ್ಟಿಕಲ್ ಇತ್ತು, ಅದು 1 ಡೇಲೆ ಮುಗಿಸ್ಬಿಟ್ರು ಅವರು. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿತ್ತು, ಅದ್ರ ಮಾತೇನಿಲ್ಲ. ಬಟ್ ನಾವೇನಂದ್ರೆ ಇದನ್ನ ತುಂಬಾ ಕಡಿಮೆ ಮಾಡ್ತಿದ್ದೇವೆ. ಐ ಥಿಂಕ್ ಒಂದು 699 ಮಾಡಿದ್ದೇವೆ ಇದಕ್ಕೆ. ಈ ಕೋರ್ಸ್ನಾಗ ಅನೌನ್ಸ್ ಮಾಡ್ತೇನೆ. ಇದು ಕ್ರಿಸ್ಟಲ್ದು 1399 ಇದೆ, ಇದ್ರದ್ದು 699 ಇದೆ. 699 ಎದಕ್ಕಿಟ್ಟೆ ಅಂದ್ರೆ ಈಗ ಮನಿ DNA ಬರೋಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋರೆ, ಹಾಗಾಗಿ ಎಲ್ಲರಿಗೂ ರೀಚ್ ಆಗಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇದು 699 ಇದೆ. ನೀವೆಲ್ಲ ನಿಮ್ದು ಏನೋ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ಎಂಡ್ ಆಫ್ ದ ಡೇ ಅವರಿಗೆ ಗುರುಗಳಿಗೆ ಅದೇನು ರೀಚ್ ಆಗುತ್ತೆ. ಬಟ್ ಎಂಡ್ ಆಫ್ ದ ನಿಮ್ಗೆಲ್ಲ ನಾಲೆಜ್ ಸಿಗುತ್ತೆ ಅಂತ ಹೇಳ್ತಾರೆ ನಮ್ಮ ಆಯುಷ್ ಮಂಡಲ. ಸರ್ ನೆಕ್ಸ್ಟ್ ಕ್ರಿಸ್ಟಲ್ ಕೋರ್ಸ್ ತಗೊಂಡ್ರೆ ಕ್ರಿಸ್ಟಲ್ಸ್ ಎಲ್ಲ ಮ್ಯಾಮೇ ಕೊಡ್ತಾರೆ ಸರ್? ಕ್ರಿಸ್ಟಲ್ಸ್ ಎಲ್ಲ ನಾನು ಇದೆ ನಾ ಅದ್ರದ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಹೇಳ್ತೇನೆ. ಇದ್ರದಷ್ಟೇ ಈಗ ಮನಿ DNA ಅದೊಂದು ಹೇಳಿ, ಇನ್ನು ಡೌಟ್ಸ್ ಇದ್ರೆ ನೀವು ಹೇಳಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಈಗ ಸೆಷನ್ ಇದು ಮಾಡುವ. ಮನಿ DNA ಕೋರ್ಸು ಫೀಸ್ ಬಂದ್ಬಿಟ್ಟು 699 ಇದೆ. 699 ಅಂದ್ರೆ ಇದು ಸ್ಪೆಷಲಿ ಮನಿ DNA ಬರೋಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಆಲ್ರೆಡಿ ನಾನು ರಶ್ಮಿ ಶ್ರೀಕಾಂತ್ ಅವರು ಡಿಸ್ಕಸ್ ಮಾಡಿದ್ದೇನೆ. ತುಂಬಾ ಕಡಿಮೆ ಇರುತ್ತೆ ಅಂದ್ಕೊಳ್ಳಿ, ಓಕೆ ಅಂತ ಹೇಳಿದ್ರು. ಯಾಕಂದ್ರೆ ಎಂಡ್ ಆಫ್ ದ ಡೇ ಆಯುಷ್ ಮಂಡಲ ಇದು ಮಾಡ್ತಾ ಇರೋದು. ಸೊ ನೀವು ಎಷ್ಟಾದ್ರೂ ಕೊಡಿ, ಎಂಡ್ ಆಫ್ ದ ಡೇ ಜನರು ರೀಚ್ ಆಗಬೇಕು. ಆಮೇಲೆ ತುಂಬಾ ಜನ ಬಂದಾಗ ಆ ನಾಲೆಜ್ ಕೂಡ ತುಂಬಾ ಶೇರ್ ಆಗುತ್ತೆ.
ಸ್ಪೆಷಲಿ ಅವರಿಗೆಲ್ಲ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅಂತೇಳಿ. ಹಾಗಾಗಿ ಈ ಕೋರ್ಸ್ ಫೀಸ್ ತುಂಬಾ ಕಡಿಮೆ ಇದೆ, ಇದು 699. ಈ ಕ್ರಿಸ್ಟಲ್ ಕೋರ್ಸ್ ಆದ ಕೂಡ ನನ್ನ ಲಿಂಕ್ ನ ಶೇರ್ ಮಾಡ್ತೇನೆ. ಲಿಂಕ್ ಥ್ರೂನೇ ನೀವು ಪೇಮೆಂಟ್ ಮಾಡಿ. ಸರ್ಟಿಫಿಕೇಟ್ ಎಲ್ಲ ಬರಲ್ಲ ಇದಕ್ಕೆ, 699 ಸರ್ಟಿಫಿಕೇಟ್ ಕೊಡಕ್ಕಾಗಲ್ಲ. ಇದು ಬರೀ ಜಸ್ಟ್ ನಿಮ್ ನಾಲೆಜ್ಗೋಸ್ಕರ ಅಷ್ಟೇ. ಈ ಸರ್ಟಿಫಿಕೇಟ್ ಎಲ್ಲೂ ಯೂಸು ಆಗಲ್ಲ ನಿಮಗೆ. ನೀವು ಹೀಲರ್ಸ್ ಆದ್ರೆ ಯೂಸ್ ಆಗ್ಬೋದು, ಬಟ್ ನಾಟ್ ನೆಸರಿ ಅಂತ ಅನ್ಕೋತೀನಿ. ಎಲ್ಲಾ ಕಡೆನೂ ಸರ್ಟಿಫಿಕೇಟ್ ಯೂಸ್ ಮಾಡ್ಬೇಕಂತೇನಿಲ್ಲ. ಈ ಕೋರ್ಸ್ 699 ಇರುತ್ತೆ. ನಾನು ಕೋರ್ಸ್ ಲಿಂಕ್ ಶೇರ್ ಮಾಡ್ತೇನೆ. ನಿಮ್ ಇಮೇಲ್ ಐಡಿನ ಫೋನ್ ನಂಬರ್ ಕರೆಕ್ಟ್ ಆಗಿ ಹಾಕಿ, ನಿಮ್ಗೆ ಮೇಲ್ ಬರುತ್ತೆ. ನನಗೇನು ವೈಯಕ್ತಿಕವಾಗಿ ಕಳ್ಸೋದು ಬೇಡ, ಮೇಲ್ ಥ್ರೂ ನಿಮ್ಗೆ ನಾನು ಎಲ್ಲ ಲಿಂಕ್ ಗಳನ್ನ ಕಳಿಸ್ಕೊಡ್ತೇನೆ. ನೀವು ಸ್ಪ್ಯಾಮ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಮ ಲಿಂಕ್ ಇರುತ್ತೆ, ನೀವು ಟೆಲಿಗ್ರಾಮ್ ಲಿಂಕ್ ನ ಜಾಯ್ನ್ ಆಗ್ಬೋದು. ಈಗ ನೆಕ್ಸ್ಟ್ ಅವರು ಕ್ರಿಸ್ಟಲ್ ಕೋರ್ಸ್ ನ ಇದು ಮಾಡ್ತಾರೆ. ಮತ್ತೆ ಯಾರಾದ್ರೂ ಒಂದು ಕ್ವಶನ್ ಇದ್ರೆ ಕೇಳಿ, ಜೆನ್ಯೂನ್ ಕ್ವಶನ್ ಇದ್ರೆ ಕೇಳಿ, ನಾವ್ ಬೇಕಾದ್ರೆ ಆನ್ಸರ್ ಅವ್ರು ಮಾಡ್ತಾರೆ. ವಿಡಿಯೋ ಸಿಗುತ್ತೆ, ಅದು 15 ಡೇಸ್ ಸಿಗುತ್ತೆ ಅದು ವಿಡಿಯೋ. ನಾವು ಎದಕ್ಕೆ 15 ಡೇಸ್ 20 ಡೇಸ್ ಎಕ್ಸೆಸ್ ಕೊಡ್ತೇವೆ ಅಂದ್ರೆ, ನೋಡಿ 1 ಇಯರ್ ಕೊಟ್ರೆ ಮೈಂಡ್ ಏನ್ ಹೇಳುತ್ತೆ, ಆರಾಮ್ ನೋಡ್ಕೊಳುವ ಅಂತ ಬರುತ್ತೆ ಮೈಂಡ್ ಅಲ್ಲಿ. 15 ಡೇಸ್ ಕೊಟ್ರೆ 15 ಡೇಸ್ ಅಲ್ಲಿ ಮುಗಿಸ್ಬೇಕು, ನೋಟ್ಸ್ ಮಾಡ್ಕೋಬೇಕು ಅಂತ ಇರುತ್ತೆ ಮೈಂಡ್ ಅಲ್ಲಿ. ಟಾಸ್ಕ್ ತಗೊಂಡೋಗಿ ಮಾಡ್ತೀರಾ. ಓಕೆ, ಯಾಕಂದ್ರೆ ನಾವು ಕೋರ್ಸ್ ಫೀಸ್ ಕಡಿಮೆ ಇರೋದ್ರಿಂದ ಯಾವಾಗ ಜಾಯ್ನ್ ಆಗಿ ಯಾವಾಗ ನೋಡುವ ಅಂತ ಆಗ್ಬಿಟ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಸೊ ಅದಕ್ಕಾದ್ರೂ ಒಂದು ವ್ಯಾಲ್ಯೂ ಅಂತ ಇರಬೇಕು. ಆ ವ್ಯಾಲ್ಯೂ ಹೇಗ್ ಬರುತ್ತೆ ಅಂದ್ರೆ, ಟೈಮ್ ಪೀರಿಯಡ್ ಕರೆಕ್ಟ್ ಕೊಟ್ಟಾಗ. ಈಗ ಮೊನ್ನೆ ನಾನು ಮೆಗಾ ಕುಂಭ ಕೋರ್ಸ್ ಮಾಡಿದ್ವಿ, ಹತ್ರ ಒಂದು 100 ಅವರ್ಸ್ ಇದೆ. ಅದು 599ಗೆ ಎಷ್ಟು ಜನ ಕೊಟ್ಟಿದ್ದೇನೆ. ಅವರೆಲ್ಲ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ರು, ಇನ್ನೊಂದು ತಿಂಗಳು ಕೊಡಿ ಅಂತ ಹೇಳಿ. ಈ ಹಠ ಬೇಕಾಗುತ್ತೆ. ನಾವು 1 ವರ್ಷ ಕೊಟ್ಬಿಟ್ಟಿದ್ರೆ ಅವ್ರು 1 ವರ್ಷ ಅನ್ನೋದು ಮುಗಿಸಲ್ಲ ಅದನ್ನ ಕೋರ್ಸ್ನ. ತುಂಬಾ ಜನ ಅಂತ ಕೋರ್ಸ್ಗಳೆಲ್ಲ ಇದೆ. ಹಾಗಾಗಿ ಈ ಟೈಮ್ ಪೀರಿಯಡ್ ತುಂಬಾ ಕಡಿಮೆ ಕೊಟ್ಟಾಗ ಅದನ್ನ ನೀಟಾಗಿ ಕಲಿತೀರಾ ಅಂತ ಹೇಳ್ಬೋದು ನಾನು ಅಷ್ಟೇ. ಯಾಕಂದ್ರೆ ಎಲ್ಲ ಮೈಂಡು, ನೀವು ಖುಷಿಯಾಗಿರೋದೇ ಅದು ಮೈಂಡ್, ಒಂದು ಲೇಯರ್ ಅಷ್ಟೇ ಅದು. ಆ ಲೇಯರ್ನ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ, ಹೇಗೆ ಕೌಂಟರ್ ಮಾಡ್ತೀರಾ, ಎಲ್ಲ ಮೈಂಡಲ್ಲಿ ಇರೋದು. 90% ಸಮಸ್ಯೆ ಬರೋದು ಮೈಂಡ್ ಇಂದ, ಇನ್ನು 10% ನಮ್ಮ ದೈಹಿಕ ಸಮಸ್ಯೆಗಳಿರುತ್ತೆ. ದೈಹಿಕದಲ್ಲಿ 90% ಬರೋದು ಹೊಟ್ಟೆಯಿಂದ. ನಾನು ಆಯುಷ್ ಮಂಡಲದಲ್ಲಿ 5 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದಂಥದ್ದು. ನಾನು ಸಂಖ್ಯಾಶಾಸ್ತ್ರ ಆಯ್ತು, ಈ ಮುದ್ರೆಗಳಾಯ್ತು, ಅದ್ರ ನಾರ್ಮಲ್ ಆಗಿ ಇದು ಫೈನಾನ್ಷಿಯಲ್ ಪ್ರಾಬ್ಲಮ್ಗಳಾಯ್ತು, ಈ ಸಂಖ್ಯಾಶಾಸ್ತ್ರ ಹೇಗೆ ವರ್ಕ್ ಆಗುತ್ತೆ, ಬಣ್ಣಗಳ ಸಂಖ್ಯಾಶಾಸ್ತ್ರ ವರ್ಕ್ ಆದಾಗ ಜಾಸ್ತಿ ಕ್ರೌಡ್ ಬರುತ್ತೆ. ಈ ನಾರ್ಮಲ್ ಆಗಿ ದೈಹಿಕ ಸಮಸ್ಯೆ ಆದಾಗ ಬರುತ್ತೆ ಕ್ರೌಡ್, ಬಟ್ ಇಲ್ಲಿ ಇರೋ ಕ್ರೌಡ್ ಇದೆಲ್ಲ, ಇದು ತುಂಬಾ ದೊಡ್ಡ ಕ್ರೌಡ್ ಇದೆ. ಸೊ ನಾನ್ ಅನ್ಕೊಂಡಿದ್ದೇನೆಂದ್ರೆ ಮನುಷ್ಯನ ತಲೆಯಲ್ಲೇ ತುಂಬಾ ಸಮಸ್ಯೆಗಳಿದೆ ಅಂತ. ಹಾಗಾಗಿ ಕೋರ್ಸ್ ಮಾಡೋ ಉದ್ದೇಶ ಅಷ್ಟೇ. ಮೇಡಮ್, ಈಗ ನೆಕ್ಸ್ಟ್ ಕೋರ್ಸ್ ಇದು ಕ್ರಿಸ್ಟಲ್ ಕವರ್ನ ಮಾಡ್ಬೋದಾ? ಖಂಡಿತ ಸರ್, ಶೇರಿಂಗ್ ಸ್ಟಾರ್ಟ್ ಮಾಡ್ತೇನೆ ಸರ್. ಇನ್ನೊಬ್ಬರು ಬುಕ್ ಹೇಳ್ತಾ ಇದಾರೆ. ಬುಕ್ ಬರುತ್ತೆ, ಬುಕ್ ನೆಕ್ಸ್ಟ್ ಮಂತ್ ಬರುತ್ತೆ, ಆಗ್ತಾ ಇದೆ. 1500 ಪೇಜ್ ಆಗಿದೆ ಅದು. ಹಾಗಾಗಿ ನಾವು ತುಂಬಾ ಆಡ್ ಮಾಡ್ತಿದ್ದೇವೆ. ದಯಮಾಡಿ ಸ್ವಲ್ಪ ಟೈಮ್ ಕೊಡಿ, ಯಾಕಂದ್ರೆ ಪ್ರತಿನಿತ್ಯ 20 ಜನ ಇರ್ತಾರೆ ಕೆಲಸ ಮಾಡ್ಲಿಕ್ಕೆ ಆ ಕೋರ್ಸ್, ಆ ಬುಕ್ ಹಿಂದ್ಗಡೆನೆ ಪ್ರತಿಯೊಂದನ್ನು ಕೊಟ್ಟಿದೆ. ಅದರಲ್ಲಿ ಕಲರ್ ಥೆರಪಿ, ಸೀಡ್ ಥೆರಪಿ, ಅಕ್ಯುಪ್ರೆಷರ್, ಯೋಗ ಮುದ್ರಾ, ಆಯುರ್ವೇದ ಮೆಡಿಸಿನ್ ಕೂಡ ಆಡ್ ಮಾಡಿದ್ವಿ. ಲಾಸ್ಟಿಗೆ ಬೇಡ ಅಂತ ಬಂತು ನಮ್ಮ ಇದರಲ್ಲಿ ಟೀಮಲ್ಲಿ. ಯಾಕಂದ್ರೆ ನಮ್ದೆಲ್ಲ ಮದ್ದು ರಹಿತ ಇರೋದ್ರಿಂದ ಬೇಡ, ಬೇಕಂದ್ರೆ ಅದಕ್ಕೆ ಸಪ್ರೇಟ್ ಬುಕ್ ಕೊಡುವ ಅಂತ ಹೇಳಿ ನ್ಯಾಚುರೋಪತಿ ಆಡ್ ಮಾಡಿದೆ ಅದರಲ್ಲಿ. ನ್ಯಾಚುರೋಪತಿ ಹಾಸ್ಪಿಟಲ್ಗೆ ಹೋಗಿ ನೀವು ಮಾಡೋದಕ್ಕಿಂತ ನೀವು ಮನೆಯಲ್ಲೇನೋ ಒಂದೊಂದು ಟ್ರೀಟ್ಮೆಂಟ್ಗಳನ್ನ ಮಾಡ್ಕೋಬಹುದು. ನ್ಯಾಚುರೋಪತಿ ಹಾಸ್ಪಿಟಲ್ಗೆ ಹೋದ್ರೆ ಸಾವಿರಾರು ರೂಪಾಯಿ ಆಗುತ್ತೆ. ಒಂದು ದಿವಸ ಸ್ಟೇ ಆದ್ರೆ ಒಂದು ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಅಲ್ಲಿ 5 ರಿಂದ 10 ಸಾವಿರ ಪೇ ಮಾಡಬೇಕು. ನಮ್ದು ನ್ಯಾಚುರೋಪತಿ ಟ್ರೀಟ್ಮೆಂಟ್ಗಳನ್ನ ನಾನು ಇಲ್ಲಿ ಬುಕ್ಕಲ್ಲಿ ಕೊಡೋದ್ರಿಂದ ನೀವು ಮನೆಯಲ್ಲೇ ಅದನ್ನ ಆದಷ್ಟು ಮಾಡ್ಕೋಬಹುದು ಅದನ್ನ. ಸೊ ಹಾಗಾಗಿ ಸ್ವಲ್ಪ ಅದಕ್ಕೋಸ್ಕರ ಲೇಟ್ ಆಗ್ತಿದೆ. ನ್ಯಾಚುರೋಪತಿದೊಂದು ಪ್ರೋಟೋಕಾಲ್ ಮುಗಿದ್ರೆ ನಾವೇನು ಇಂಪ್ಲಿಮೆಂಟ್ ಮಾಡ್ತೇವೆ. ಹತ್ತತ್ರ 300 ಸಮಸ್ಯೆಗಳ ಮೇಲೆ ನಾವು ಪ್ರೋಟೋಕಾಲ್ ಕೊಟ್ಟಿದ್ದೇವೆ. 300 ಸಮಸ್ಯೆ ನನಗೆ ಹುಡುಕ್ಲಿಕ್ಕೆ ಇನ್ನು ಹುಡುಕ್ತಾ ಇದ್ರೆ ರೋಗ ಸಿಗ್ತಾ ಇಲ್ಲ. ನನಗೆ 287 ಆಗಿದೆ. ಇನ್ನೊಂದು 17 ಸಿಕ್ಕರೆ ನನಗೆ 301 ಆಗುತ್ತೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅದು ಬುಕ್. ಸ್ವಲ್ಪ ನೀವು ಪೇಷನ್ಸ್ ಕೊಟ್ರೆ ತುಂಬಾ ನೀಟಾಗಿ ನಿಮ್ ಮುಂದೆ ಬರುತ್ತೆ. ದಯಮಾಡಿ ಸ್ವಲ್ಪ ವೇಟ್ ಮಾಡಿ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಎಸ್ ಸರ್. ಸೊ ನೆಕ್ಸ್ಟ್ ನಾವು ನೋಡುವಂತದ್ದು ಕ್ರಿಸ್ಟಲ್ ಥೆರಪಿ ಅಂದ್ರೆ ಕ್ರಿಸ್ಟಲ್ ಹೀಲಿಂಗ್ ಕೋರ್ಸ್ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ನಾವು ಫಸ್ಟ್ ಈ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಮೊದಲು ಕ್ರಿಸ್ಟಲ್ ಬಗ್ಗೆ ಸ್ವಲ್ಪ ಒಂದು ಮಾಹಿತಿಯನ್ನ ತಗೊಂಡು ಆಮೇಲೆ ಈ ಕೋರ್ಸ್ ಅಲ್ಲಿ ಏನೇನ್ ನಾವು ಕಾನ್ಸೆಪ್ಟ್ ಅನ್ನ ಕವರ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಕ್ರಿಸ್ಟಲ್ಗಳು ನಮಗೆ ಈ ಒಂದು ನಿಸರ್ಗ ಅಥವಾ ಈ ಪ್ರಕೃತಿ ಕೊಟ್ಟಿರುವಂತಹ ಒಂದು. ಸರ್ ಹೇಳಿ ಸರ್. ಏನಿಲ್ಲ, ನಿಮ್ದು ಇದು ಸ್ಕ್ರೀನ್ ಇದೆಲ್ಲ ಫುಲ್ ಕಾಣ್ತಾ ಇಲ್ಲ, ಮೇಲ್ಗಡೆದೆಲ್ಲ ಅದು ಇನ್ಸರ್ಟ್ ಡ್ರಾ ಡಿಸೈನ್ ಎಲ್ಲ ಕಾಣ್ತಾ ಇದೆ. ಓಕೆ, ಹೌದಾ? ಒಂದು ನಿಮಿಷ. ನಾನು ಅದು PPT ಶೇರ್ ಮಾಡಿದೀನಿ ಸರ್, ಅದಕ್ಕೆ ಆತರ ಆಗಿದೆ ಅಂತ ಅನ್ಕೊಳ್ತೀನಿ. ಒಂದ್ ನಿಮಿಷ ಸರ್, 1 ನಿಮಿಷ ಟೈಮ್ ಕೊಡಿ, ನಾ ಅದನ್ನ ಸೇವ್ ಮಾಡ್ಕೊಂಡ್ಬಿಟ್ಟು ಶೇರ್ ಮಾಡ್ತೀನಿ. ಒಂದೇ 1 ನಿಮಿಷ ಸರ್. ಭಾವನೆಗಳನ್ನ
ಈ ಕ್ರಿಸ್ಟಲ್ಗಳಿಗೆ ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಸ್ಪಂದಿಸುವಂತಹ ವಿಶೇಷವಾದಂತಹ ಶಕ್ತಿ ಇದೆ ಅಂತ ಹೇಳ್ತೀವಿ. ಜೊತೆಗೆ ಈ ಕ್ರಿಸ್ಟಲ್ಗಳಿಗೆ ಮೆಮೊರಿ ಪವರ್ ಕೂಡ ಇದೆ, ಅಂದ್ರೆ ಅದಕ್ಕೆ ಸಾಕಷ್ಟು ಜ್ಞಾಪಕ ಶಕ್ತಿ ಇದೆ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಈ ನಮ್ಮ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಇನ್ನೇನು ಶರದುಗಳ ಮೇಲೆ ಅಂದ್ರೆ ಬಾಣಗಳ ಮೇಲೆ ಮಲಗಿರ್ತಾರೆ, ಬಾಣದ ಹಾಸಿಗೆ ಮೇಲೆ. ಇನ್ನೇನು ಅವರು ಸಾವು ಅಂತ್ಯ ಹತ್ರ ಬರ್ತಾ ಇದೆ ಅಂತ ಸಮಯದಲ್ಲಿ ಅವ್ರ ಏನ್ ಮಾಡ್ತಾರೆ, ಕೃಷ್ಣ ಅವ್ರ ಮುಂದೆ ನಿಂತ್ಕೊಂಡಾಗ ವಿಷ್ಣು ಸಹಸ್ರನಾಮ ಅಂದ್ರೆ ಕೃಷ್ಣನ ಒಂದು ಸಹಸ್ರ ನಾಮಾವಳಿಯನ್ನ ಅವರು ಹೇಳ್ತಾ ಹೋಗ್ತಾರೆ. ಅವಾಗ ಏನಾಗುತ್ತೆ, ಪಾಂಡವರು ಎಲ್ಲಾರು ನಿಂತ್ಕೊಂಡು ಕೇಳ್ತಾ ಇರ್ತಾರೆ, ಕೃಷ್ಣ ಮೊದಲುಗೊಂಡು ಎಲ್ಲಾರು ನಿಂತ್ಕೊಂಡು ಅವ್ರು ಒಂದೊಂದು ಹೆಸರುಗಳನ್ನ ವರ್ಣನೆ ಮಾಡಿದಾಗ ಕೃಷ್ಣನ್ ಬಗ್ಗೆ ತುಂಬಾ ಸಂತೋಷವಾಗಿ ಪಾಂಡವರು ಅದನ್ನೆಲ್ಲಾ ಕೇಳ್ಕೊಳ್ತಾರೆ. ಆಹಾ, ಎಷ್ಟ್ ಚೆನ್ನಾಗಿ ಹೇಳ್ತಾ ಇದಾರೆ, ಕೃಷ್ಣನ್ ಎಷ್ಟ್ ಚೆನ್ನಾಗಿ ಹೊಗಳ್ತಾ ಇದಾರೆ ಅಂತೆಲ್ಲ ಅವ್ರು ಕೇಳ್ಕೊತಾ ಇರ್ತಾರೆ. ಆದ್ರೆ ಯಾರು ಕೂಡ ಅದನ್ನ ಯಾರು ಬರ್ದಿಟ್ಕೊಳಲ್ಲ, ಏನು ಮಾಡಲ್ಲ. ಅವ್ರು ಕೇಳ್ತಾ ಕೇಳ್ತಾ ಪೂರ್ತಿ ಅದ್ರಲ್ಲೇ ತಲ್ಲೀನರಾಗೋಗ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ಭೀಷ್ಮಾಚಾರ್ಯರು ತಮ್ಮ ಒಂದು ಅಂತಿಮ ಯಾತ್ರೆಯನ್ನ ಮಾಡ್ತಾರೆ, ಅಂದ್ರೆ ಅವರ ಒಂದು ಪ್ರಾಣ ಪಕ್ಷಿ ಹಾರೋಗುತ್ತೆ. ಅದಾದ್ಮೇಲೆ ಕೃಷ್ಣ ಕೇಳ್ತಾನೆ ಪಾಂಡವರನ್ನ, ಏನ್ರಪ್ಪ ಎಲ್ಲಾರು ಇಷ್ಟ್ ಚೆನ್ನಾಗಿ ಕೇಳಿದ್ರಲ್ಲ, ಅವ್ರು ಹೇಳಿದ್ದೆಲ್ಲಾ ಒಂದು ಸಹಸ್ರನಾಮಗಳು ನನ್ ಬಗ್ಗೆ ಅವ್ರಷ್ಟು ಹೊಗಳಿದ್ರು, ಹಾಡಿ ಹೊಗಳಿ ಎಲ್ಲಾ ಮಾಡಿದ್ರು, ಅದೆಲ್ಲಾನು ನೀವ್ ಇಷ್ಟು ಸಂತೋಷವಾಗಿ ಕೇಳಿದ್ರಲ್ಲ, ಅವ್ರು ಹೇಳಿದ್ದನ್ನ ಯಾರಾದ್ರೂ ಬರ್ಕೊಂಡ್ರ ಅಂತ ಕೇಳ್ತಾರೆ. ಅವಾಗ ಎಲ್ಲಾರು ಅನ್ಕೋತಾರೆ, ಅಯ್ಯೋ ಎಂತ ಕೆಲ್ಸ ಆಗೋಯ್ತು, ನಾವ್ ಏನು ಬರ್ದಿಟ್ಕೊಳ್ಳಿಲ್ವಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೋತಾರೆ. ಅವಾಗ ಕೃಷ್ಣ ಏನ್ ಮಾಡ್ತಾನೆ, ಸಹದೇವ ಸ್ಫಟಿಕದ ಹಾರ ಅಂದ್ರೆ ನಾವು ಕ್ಲಿಯರ್ ಕ್ವಾರ್ಟ್ಸ್ ಏನೊಂದು ಮಾಲೆ ಸಾಮಾನ್ಯವಾಗಿ ತುಂಬಾ ಜನ ನಾವು ಹಾಕೊಳ್ತೀವಿ, ಅದು ಸಾಕಷ್ಟು ಅದಕ್ಕೆ ಹೀಲಿಂಗ್ ಪವರ್ಸ್ ಇದೆ ಅನ್ನೋದಕ್ಕೋಸ್ಕರ ಆ ಸ್ಫಟಿಕದ ಹಾರವನ್ನ ಸಹದೇವ ಹಾಕೊಂಡಿರ್ತಾನೆ. ಓಕೆ, ಅವನನ್ನ ಕರೆದು ಬಾಪ ಎಲ್ಲಿ ಅಂತ ಹೇಳ್ಬಿಟ್ಟು ನಿನ್ನ ಒಂದು ಕತ್ಲಲ್ಲಿರುವಂತಹ ಒಂದು ಸ್ಫಟಿಕದ ಹಾರವನ್ನ ಎತ್ಕೊಡು ಅಂದಾಗ ಅದನ್ನ ಎತ್ಕೊಟ್ಟಾಗ ಇದನ್ನ ಕಿವಿಲಿ ಇಟ್ಕೋ, ಕೇಳಿಸ್ಕೊ ಅದು ಏನ್ ಹೇಳುತ್ತೆ ಅಂತ ಅಂದಾಗ ಆ ಸ್ಫಟಿಕದ ಮಣಿಗಳಲ್ಲಿ ಒಂದೊಂದು ಹೆಸರು ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಒಂದೊಂದು ಹೆಸರನ್ನ ಭೀಷ್ಮಾಚಾರ್ಯರು ಏನ್ ಹೇಳಿದ್ರಲ್ಲ ಅದಷ್ಟು ಕೂಡ ಅದ್ರೊಳಗಡೆಯಿಂದ ಹಂಗೆ ಆ ಒಂದು ವಾಯ್ಸ್ ಬರ್ತಾ, ಆ ಶಬ್ದ ಅಶರೀರವಾಗಿ ಕೇಳಿಸ್ತಾ ಇರುತ್ತಂತೆ. ಅದನ್ನ ಇಟ್ಕೊಂಡು ವಿಷ್ಣು ಸಹಸ್ರನಾಮವನ್ನ ಬರ್ದಿದ್ದಾರೆ ಅನ್ನೋ ಒಂದು ಐತಿಹ್ಯ ಇದೆ. ಹಾಗಾಗಿ ಈ ಕ್ರಿಸ್ಟಲ್ಗಳಿಗೆ ಇಷ್ಟೊಂದು ಮೆಮೊರಿ ಪವರ್. ಅವತ್ತಿನ ದಿನ ಆ ಸ್ಫಟಿಕ ಮಾಡಿದಂತಹ ಸಹಾಯದಿಂದ ನಮ್ಗೆ ಇವತ್ತು ವಿಷ್ಣು ಸಹಸ್ರನಾಮ ಅನ್ನೋ ಒಂದು ಮಂತ್ರ, ಅದ್ಭುತವಾದಂತಹ ಮಂತ್ರ ಸಿಗುತ್ತೆ. ಇದನ್ನ ಏನಕ್ಕೆ ಹೇಳಿದೆ ಅಂದ್ರೆ, ನಾವು ಕ್ಲಾಸ್ ಸ್ಟಾರ್ಟಿಂಗ್ ಅಲ್ಲಿ ದಯಾನಂದ್ ಸರ್ ಅವರು ವಿಷ್ಣು ಸಹಸ್ರನಾಮನ್ ಪ್ಲೇ ಮಾಡಿದ್ರು. ಸೊ ಹಾಗಾಗಿ ಈ ಪಾಯಿಂಟ್ ನಾನು ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ. ಸೊ ಹಾಗಾಗಿ ಇಷ್ಟೆಲ್ಲಾ ಒಂದು ಶಕ್ತಿ ಇರುವಂತಹ ಕ್ರಿಸ್ಟಲ್ಸ್ ನಮ್ಮ ಜೀವನದಲ್ಲಿ ಸಾಕಷ್ಟು ಮಹತ್ವದ ಬದಲಾವಣೆಗಳನ್ನ ತರೋದಕ್ಕೆ ಸಹಾಯ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಅಲ್ದೇನೆ ಈ ಕ್ರಿಸ್ಟಲ್ಗಳಿಗೆ ಏನಪ್ಪಾ ಅಂದ್ರೆ ನೈಸರ್ಗಿಕವಾಗಿ ವ್ಯಕ್ತಿಯನ್ನ ಗುಣಪಡಿಸುವಂತಹ ಅಥವಾ ಸಿಚುಯೇಷನ್ ಅನ್ನ ಅಥವಾ ಯಾವುದೇ ಒಂದು ಸ್ಥಳವನ್ನ ಗುಣಪಡಿಸುವಂತಹ ಶಕ್ತಿ ಇದೆ. ಇದಕ್ಕೇನ್ ನಾವು ಹೊಸದಾಗಿ ಒಂದು ಎನರ್ಜಿ ತುಂಬುತ್ತೀವಿ, ಅಫ್ಕೋರ್ಸ್ ಇಲ್ಲ ಅಂತ ಹೇಳಲ್ಲ, ಆದ್ರೆ ಮೂಲತಃ ಅದು ಪ್ರಕೃತಿ ದತ್ತವಾದಂತಹ ಒಂದು ಹೀಲಿಂಗ್ ಪ್ರಾಪರ್ಟೀಸ್ ಪ್ರತಿಯೊಂದು ಕ್ರಿಸ್ಟಲ್ ನಲ್ಲಿಯೂ ಇರುತ್ತೆ ಅಂತ ನಾವು ಹೇಳ್ತೀವಿ. ಯಾವಾಗ ಇದ್ರಲ್ಲಿ ಆಲ್ರೆಡಿ ಹೀಲಿಂಗ್ ಪ್ರಾಪರ್ಟೀಸ್ ಇದೆಯೋ ಅದ್ರ ಜೊತೆಗೆ ನಾವು ಕೂಡ ಕೆಲವೊಂದು ಮೆಥಡ್ ಅನ್ನ ಅಂದ್ರೆ ಕೆಲವೊಂದು ವಿಧಾನಗಳನ್ನ ಅನುಸರಿಸೋದ್ರ ಮೂಲಕ ಈ ಒಂದು ಶಕ್ತಿಯ ಹರಿವನ್ನ, ಶಕ್ತಿಯ ಬಳಕೆಯನ್ನ ಇನ್ನೂ ಜಾಸ್ತಿ ಮಾಡಿ ಇದರಿಂದ ಉತ್ತಮವಾದಂತಹ ಫಲಿತಾಂಶವನ್ನ ನಾವು ಪಡ್ಕೋಬಹುದು ಅಂತ ಹೇಳ್ಬೋದು. ಸೊ ಈ ಒಂದು ನಾವು ಪ್ರಪಂಚದಲ್ಲಿ ಸಾವಿರಾರು ವಿಧವಾದಂತಹ ಕ್ರಿಸ್ಟಲ್ಸ್ ಗಳಿದೆ, ನೂರಾರು ವಿಧವಾದಂತಹ ಕ್ರಿಸ್ಟಲ್ಸ್ ಗಳಿದೆ ಅಂತ ಹೇಳ್ತೀವಿ. ಬಟ್ ಈ ಕ್ರಿಸ್ಟಲ್ಸ್ ನ ನಾವೇನ್ ಮಾಡ್ತೀವಿ, ಪ್ರೆಷಿಯಸ್ ಕ್ರಿಸ್ಟಲ್ಸ್, ಸೆಮಿ ಪ್ರೆಷಿಯಸ್ ಕ್ರಿಸ್ಟಲ್ಸ್ ಅಂತ ಎರಡು ಭಾಗ ಮಾಡ್ಕೋತೀವಿ. ಸೊ ಯಾಕಪ್ಪ ಅಂದ್ರೆ ಈ ಪ್ರೆಷಿಯಸ್ ಕ್ರಿಸ್ಟಲ್ ಅನ್ನೋದು ತುಂಬಾ ಕಾಸ್ಟ್ಲಿ, ಅಂದ್ರೆ ಈಗ ನಾವು ವಜ್ರ ಇರ್ಬೋದು, ಎಮೆರಾಲ್ಡ್ ಇರ್ಬೋದು, ರೂಬಿ ಇರ್ಬೋದು, ಇದೆಲ್ಲಾನು ನಾವು ಪ್ರೆಷಿಯಸ್ ಅಮೂಲ್ಯವಾದಂತಹ ರತ್ನಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಇವುಗಳನ್ನ ನಾವು ಸಾಮಾನ್ಯರು ಎಲ್ಲರೂ ಇದನ್ನ ತಗೊಂಡು ನಾವು ಬಳಸೋದಕ್ ಆಗೋದಿಲ್ಲ. ಅದೇ ಈ ಕ್ರಿಸ್ಟಲ್ಸ್ ಅಂತ ನಾವು ಈ ಹೀಲಿಂಗ್ ಅಲ್ಲಿ ಏನ್ ಬಳಸ್ತೀವಲ್ಲ, ಇದು ಸೆಮಿ ಪ್ರೆಷಿಯಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಇವುಗಳಿಗೇನು ಗುಣ ಇಲ್ವಾ ಅಂದ್ರೆ ಇವುಗಳಿಗೂ ಕೂಡ ಅದೇ ರೀತಿಯಾದಂತಹ ಹೀಲಿಂಗ್ ಮಾಡುವಂತಹ ಗುಣ, ಶಕ್ತಿ ಎಲ್ಲಾನು ಇರುತ್ತೆ. ಆದ್ರೆ ಇದು ನಮ್ಗೆ ಸರಾಗವಾಗಿ ಕಡಿಮೆ ಬೆಲೆಯಲ್ಲಿ, ಅಂದ್ರೆ ಬೇರೆ ಎಲ್ಲ ಈಗ ವಜ್ರಕ್ಕೆ, ರೂಬಿಗೆ, ಎಮರಾಲ್ಡ್ಗೆಲ್ಲ ಹೋಲಿಸ್ಕೊಂಡಾಗ ಎಲ್ಲರಿಗೂ ಕೈಗೆ ಎಟುಕುವಂತಹ ಒಂದು ಈಸಿ ಆದಂತಹ ಬೆಲೆಯಲ್ಲಿ ಸಿಗುವಂತಹ ಒಂದು ವಸ್ತು ಈ ಒಂದು ಸೆಮಿ ಪ್ರೆಷಿಯಸ್ ಕ್ರಿಸ್ಟಲ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಇದಿಷ್ಟು ನಮ್ಗೆ ಕ್ರಿಸ್ಟಲ್ ಬಗ್ಗೆ ಒಂದು ಸಿಂಪಲ್ ಆದಂತಹ ಒಂದು ಎಕ್ಸ್ಪ್ಲನೇಷನ್ ಆಯ್ತು. ಸೊ ಇಲ್ಲಿ ನಾವು ಏನೇನೆಲ್ಲ ನೋಡ್ತಾ ಹೋಗ್ತೀವಿ ಈ ಕೋರ್ಸ್ ಅಲ್ಲಿ ಅನ್ನೋದನ್ನ ನೋಡಿದ್ರೆ, ಮೊದಲನೆಯದಾಗಿ
ಕ್ರಿಸ್ಟಲ್ ಅಂದ್ರೆ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಕ್ರಿಸ್ಟಲ್ ಅಂದ್ರೆ ಏನಪ್ಪಾ ಅಂದ್ರೆ ಭೂಮಿಯ ಗರ್ಭದಲ್ಲಿ ನಾವು ಹೇಳ್ತೀವಿ ಆಟಮ್ಸ್ ಇರುತ್ತೆ, ಮಾಲಿಕ್ಯೂಲ್ಸ್ ಇರುತ್ತೆ, ಅಯಾನ್ಸ್ ಇರುತ್ತೆ ಅಂತೆಲ್ಲ ಏನೇನೋ ಹೇಳ್ತೀವಿ, ನಮ್ಮ ಸೈಂಟಿಸ್ಟ್ಗಳೆಲ್ಲ ಹೇಳ್ತಾರೆ. ಸೊ ಈ ಎಲ್ಲಾ ಒಂದು ವಸ್ತುಗಳು ಒಂದು ನಿರ್ದಿಷ್ಟವಾದಂತಹ ರೂಪವನ್ನ ಪಡ್ಕೊಳ್ಳುತ್ತವೆ. ಸೊ ಈ ಒಂದು ನಿರ್ದಿಷ್ಟ ರೂಪವನ್ನು ಪಡ್ಕೊಂಡು ಒಂದು ಘನವಸ್ತುವಾಗಿ ಅದು ಆಚೆ ಬರುತ್ತೆ, ಅದೇ ನಮಗೆ ಕ್ರಿಸ್ಟಲ್ ಆಗಿ ಸಿಗುತ್ತೆ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಈ ಕ್ರಿಸ್ಟಲ್ ಕೋರ್ಸ್ ನಲ್ಲಿ ನಾವು ಈ ಇನ್ನೂ ಡೀಪ್ ಆಗಿ ಕ್ರಿಸ್ಟಲ್ ಅಂದ್ರೆ ಏನು, ಅದು ಹೇಗೆ ಫಾರ್ಮ್ ಆಗುತ್ತೆ, ಇದೆಲ್ಲವನ್ನ ಕೂಡ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅಲ್ದೇನೆ ಈ ಕ್ರಿಸ್ಟಲ್ ಹೇಗೆ ಅಂದ್ರೆ ಈ ಒಂದು ಭೂಮಿಯಲ್ಲಿರುವಂತಹ ಒಂದು ವೈಬ್ರೇಷನ್ ಅನ್ನ ಅಬ್ಸಾರ್ಬ್ ಮಾಡ್ಕೊಂಡು ಆ ವೈಬ್ರೇಷನ್ ನ ಮುಖಾಂತರ ನಮ್ಮನ್ನ ಹೀಲ್ ಮಾಡುವಂತಹ ಗುಣವನ್ನ ಕೂಡ ಹೊಂದಿದೆ ಅಂತ ನಾವು ಹೇಳ್ತೀವಿ. ಸೊ ಈ ಒಂದು ಕೋರ್ಸ್ ನಲ್ಲಿ ನಾವು ಈ ಕ್ರಿಸ್ಟಲ್ ಅಂದ್ರೆ ಏನು ಅನ್ನೋದನ್ನ ಇನ್ನೂ ಡೀಪ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ನಾವು ಈ ಒಂದು ಕ್ರಿಸ್ಟಲ್ ನ ಇತಿಹಾಸ ಅಂತ ತಗೊಂಡಾಗ ಈ ಕ್ರಿಸ್ಟಲ್ ಗಳ ಬಳಕೆ ಇವತ್ತು ನೆನ್ನೆದಲ್ಲ, ಸಾವಿರಾರು ವರ್ಷಗಳಿಂದ ನಮ್ಮ ಎಲ್ಲಾ ನಾಗರಿಕತೆಗಳಲ್ಲಿ ಕೂಡ ಈ ಒಂದು ಕ್ರಿಸ್ಟಲ್ ಗಳನ್ನ ಬಳಸ್ತಾ ಇದೀವಿ. ನಾನು ಈಗ ತಾನೇ ಹೇಳ್ದೆ ಮಹಾಭಾರತದ ಕಾಲದಲ್ಲಿಯೂ ಕೂಡ ಇತ್ತು ಅಂತ. ಅದೇ ರೀತಿಯಾಗಿ ನಮ್ಮ ಒಂದು ಪೌರಾಣಿಕವಾಗಿಯೂ ನೋಡಕ್ ಹೋದ್ರು ನಮ್ಮ ಹಳೆಯ ಕಾಲದಲ್ಲಿಯೂ ಕೂಡ ಇದನ್ನ ಬಳಸ್ತಾ ಇದ್ರು. ಅಲ್ಲದೆ ಬೇರೆ ಬೇರೆ ನಾಗರಿಕತೆಗಳನ್ನ, ಈಗ ನಮ್ದು ಸಿವಿಲೈಸೇಷನ್ ಅಂತ ಏನ್ ಕರಿತೀವಿ ನಾವು, ಗ್ರೀಕ್ದು, ರೋಮನ್ ಸಿವಿಲೈಸೇಷನ್, ಇದೆಲ್ಲ ಏನ್ ಹೇಳ್ತೀವಿ, ಇವೆಲ್ಲರೂ ಕೂಡ ಈ ಒಂದು ಕ್ರಿಸ್ಟಲ್ಸ್ ಅನ್ನ ಬಳಸಿದ್ದಂತಹ ಒಂದು ಮಾಹಿತಿ ನಮ್ಗಿದೆ. ಸೊ ಅವರೆಲ್ಲ ಏನಂದ್ರೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬೇರೆ ಬೇರೆ ಕ್ರಿಸ್ಟಲ್ ಗಳನ್ನ ಬೇರೆ ಬೇರೆ ರೂಪಗಳಲ್ಲಿ ಬಳಸ್ತಾ ಇದ್ರು. ಸೊ ಅದ್ ಯಾವ್ಯಾವ ರೂಪದಲ್ಲಿ ಯಾವ್ಯಾವ ಕ್ರಿಸ್ಟಲ್ ಅನ್ನ ಬಳಸ್ತಾ ಇದ್ರು, ಹೇಗ್ ಬಳಸ್ತಾ ಇದ್ರು, ಅದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ನಾವು ಈ ಕ್ರಿಸ್ಟಲ್ ಗಳ ಇತಿಹಾಸದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ನಾವು ನೋಡೋದು ಈ ಕ್ರಿಸ್ಟಲ್ ಗಳು ಹೇಗೆ ರೂಪಗೊಳ್ಳುತ್ತವೆ, ಅಂದ್ರೆ ಇದು ಹೇಗೆ ಅದು ಫಾರ್ಮ್ ಆಗುತ್ತೆ. ಸೊ ಕ್ರಿಸ್ಟಲ್ ಫಾರ್ಮ್ ಅಂದ್ರೆ ಯಾವುದೇ ಒಂದು ಕ್ರಿಸ್ಟಲ್ ಒಂದಿನ ಎರಡು ದಿನದಲ್ಲಿ ಫಾರ್ಮ್ ಆಗೋದಿಲ್ಲ. ಯಾವುದೇ ಕ್ರಿಸ್ಟಲ್ ಒಂದಿನ ಎರಡು ದಿನದಲ್ಲಿ ತಯಾರಾಗುವಂತ ವಿಷಯ ಅಲ್ಲ. ಅದು ಒಂದೊಂದು ಕ್ರಿಸ್ಟಲ್ ತಯಾರಾಗೋದಕ್ಕೆ, ಒಂದೊಂದು ಕ್ರಿಸ್ಟಲ್ ರೂಪ ಪಡ್ಕೊಳ್ಳೋದಕ್ಕೆ ನೂರಾರು ವರ್ಷ, ಎಷ್ಟೋ ಕ್ರಿಸ್ಟಲ್ಸ್ ಸಾವಿರಾರು ವರ್ಷ ಕೂಡ ಬೇಕಾಗತ್ತೆ. ಸೊ ಆ ಒಂದು ರೂಪಗೊಳ್ಳೋದು ಯಾವ ರೀತಿ, ಆ ಪ್ರಾಸೆಸ್ ಏನು, ಆ ಒಂದು ಕ್ರಿಯೆ ಏನು ಅನ್ನೋದನ್ನ ಸಂಪೂರ್ಣವಾಗಿ ನಾವು ಈ ಕ್ರಿಸ್ಟಲ್ಗಳು ರೂಪಗೊಳ್ಳುವಂತಹ ಒಂದು ವಿಚಾರದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಈಗ ಕ್ರಿಸ್ಟಲ್ ಫಾರ್ಮ್ ಆಯ್ತು. ಈ ಕ್ರಿಸ್ಟಲ್ಗಳಿಗೆ ಹೀಲಿಂಗ್ ಮಾಡುವಂತಹ ಒಂದು ಗುಣ ಎಲ್ಲಿಂದ ಬರುತ್ತೆ? ಈಗ ಸಾಮಾನ್ಯವಾಗಿ ಇದು ಒಂದು ಸಾಮಾನ್ಯ ಕಲ್ಲು. ಕ್ರಿಸ್ಟಲ್ ಅಂದ್ರೆ ನಮ್ಗೆ ಏನ್ ಹೇಳ್ತೀವಿ, ಒಂದು ಹರಳು ಅಥವಾ ಒಂದು ಕಲ್ಲು ಅಂತ ಹೇಳ್ತೀವಿ. ಆದ್ರೆ ಈ ಕಲ್ಲಿಗೆ ಎಲ್ಲಿಂದ ಬರುತ್ತೆ ಶಕ್ತಿ, ಇದು ಹೇಗೆ ಹೀಲ್ ಮಾಡುತ್ತೆ ಅನ್ನೋ ಒಂದು ಥಾಟ್, ಅಂದ್ರೆ ಒಂದು ಆಲೋಚನೆ ಪ್ರತಿಯೊಬ್ಬರಿಗೂ ಬರ್ತಾ ಹೋಗುತ್ತೆ. ಇದು ಹೇಗಪ್ಪ ಅಂದ್ರೆ ಈ ಕ್ರಿಸ್ಟಲ್ಗಳಿಗೆ ನಾನು ಹೇಳ್ದೆ ನಿಮ್ಗೆ, ಭೂಮಿಯ ಒಳಗಡೆ ಇರುವಂತಹ ಒಂದು ವಿಶೇಷವಾದಂತಹ ಶಕ್ತಿಯನ್ನ ಎಳ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಇದೆ, ಅದನ್ನ ಆಕರ್ಷಿಸುವಂತ ಸಾಮರ್ಥ್ಯ ಇದೆ. ಆ ಒಂದು ಆಕರ್ಷಣೀಯ ಸಾಮರ್ಥ್ಯವನ್ನ ಇಟ್ಕೊಂಡು ಅದೇನಾಗುತ್ತೆ, ಆ ಹೀಲಿಂಗ್ ಪ್ರಾಪರ್ಟೀಸ್ ಅಂದ್ರೆ ಒಂದು ಗುಣಪಡಿಸುವಂತಹ ಶಕ್ತಿಯನ್ನ ಪಡ್ಕೊಂಡು ನಮ್ಮಲ್ಲಿ ನಾವು ಅದನ್ನ ಯೂಸ್ ಮಾಡಿದಾಗ ನಮಗೂ ಕೂಡ ಆ ಒಂದು ಏನೇ ಸಮಸ್ಯೆ ಇತ್ತು ಅದು ಗುಣಪಡಿಸ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಈ ಶಕ್ತಿ ಹೇಗೆ ಅದರಲ್ಲಿ ತುಂಬುತ್ತೆ, ಯಾವ ರೀತಿ ಪ್ರಾಸೆಸ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಜೊತೆಗೆ ಈ ಎನರ್ಜಿ ಹೇಗೆ ಫ್ಲೋ ಆಗುತ್ತೆ. ಓಕೆ, ಕ್ರಿಸ್ಟಲ್ಗೆ ಎನರ್ಜಿ ಸಿಕ್ತು, ಆ ಶಕ್ತಿ ನಮಗ್ ಹೇಗ್ ಸಿಗುತ್ತೆ, ನಾವ್ ಹೇಗ್ ಅದನ್ನ ಬಳಸ್ಕೋಬೇಕು, ಅದರಿಂದ ಯಾವ ರೀತಿ ನಾವು ಹೀಲಿಂಗ್ ಆಗತ್ತೆ. ಓಕೆ, ಅದಕ್ಕೆ ಶಕ್ತಿ ಬಂತು ಅಂದ್ರೂ ಅದು ನಮ್ಗೆ ಹೇಗ್ ಗುಣಪಡಿಸೋಕ್ ಸಾಧ್ಯ ಇದೆ. ಯಾಕಂದ್ರೆ ಮೆಡಿಸಿನ್ ಇಂದ ಆಗೋದೇ ಇರೋಂಥದ್ದನ್ನ ನಾವು ಕ್ರಿಸ್ಟಲ್ ಇಂದ ಮಾಡ್ತೀವಿ ಅಂತ ಹೇಳ್ತೀವಿ. ಇಲ್ಲಿ ಎಷ್ಟೋ ಸಲ ನೀವು ಪೇನ್ ಕಿಲ್ಲರ್ಸ್ ತಗೋಬೇಡಿ, ನಾವು ನೋವನ್ನ ಕ್ರಿಸ್ಟಲ್ ಯೂಸ್ ಮಾಡಿ ನಾವು ಹೀಲ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಅವಾಗ ಎಂತವ್ರಿಗೆ ಆದ್ರೂ ಡೌಟ್ ಬರುತ್ತೆ, ಇದಕ್ಕೆ ಹೆಂಗಾಗುತ್ತೆ, ಈ ಶಕ್ತಿ ಎಲ್ಲಿಂದ ಬರುತ್ತೆ, ಇದು ಹೆಂಗ್ ಅದನ್ನ ನಮ್ಗೆ ವಾಸಿ ಮಾಡುತ್ತೆ ಅನ್ನೋ ಒಂದು ಡೌಟ್ ಪ್ರತಿಯೊಬ್ಬರಿಗೂ ಬರುತ್ತೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಾವು ಈ ಒಂದು ಕ್ರಿಸ್ಟಲ್ ಕೋರ್ಸ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಕ್ರಿಸ್ಟಲ್ ಹೀಲಿಂಗ್ ಅನ್ನೋದು ನಮ್ಗೆ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಈ ಕ್ರಿಸ್ಟಲ್ ಹೀಲಿಂಗ್ ಅಂತ ಹೇಳಿದ್ವಿ. ಈಗ ರೇಖಿ ಹೀಲಿಂಗ್ ಇರ್ಬೋದು, ಪ್ರತಿಯೊಂದು ಕೂಡ ಈ ಪ್ರಪಂಚದಲ್ಲಿ ಎನರ್ಜಿ. ಅದೇ ರೀತಿ ಕ್ರಿಸ್ಟಲ್ ಕೂಡ ಎನರ್ಜಿನೇ ಅಂತ ಹೇಳ್ತೀವಿ. ಈ ಕ್ರಿಸ್ಟಲ್ಗಳು ಹೇಗೆ ನಮ್ಗೆ ಎನರ್ಜಿ ಹೀಲಿಂಗ್ ಮಾಡುತ್ತೆ ಅಂತ ನೋಡಿದಾಗ, ಇದನ್ನ ಹೇಳ್ದೆ ಭೂಮಿಯೊಳಗಿನ ಶಕ್ತಿಯನ್ನ ಹೀರ್ಕೊಳ್ಳುತ್ತೆ, ವೈಬ್ರೇಷನ್ ಅಂತ.
ಅದನ್ನ ನಾವು ಧರಿಸಿದಾಗ ಏನ್ ಮಾಡುತ್ತೆ, ನಮ್ಮ ವೈಬ್ರೇಷನ್ ಅನ್ನ ಕೂಡ ಅದು ಚೇಂಜ್ ಮಾಡುವಂತಹ ಶಕ್ತಿ ಅದಕ್ಕಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಏನೋ ತುಂಬಾ ನೆಗೆಟಿವ್ ಆಗಿದೀವಿ ಅಥವಾ ತುಂಬಾ ಲೋ ಫ್ರೀಕ್ವೆನ್ಸಿಯಲ್ಲಿ ಇದೀವಿ, ತುಂಬಾ ಬೇಜಾರಲ್ಲಿ ಇದೀವಿ, ತುಂಬಾ ಎಮೋಷನಲಿ ಡೌನ್ ಆಗಿದೀವಿ ಅಂತ ಸಮಯದಲ್ಲಿ ಈ ಕ್ರಿಸ್ಟಲ್ ಗಳನ್ನ ಧರಿಸಿದಾಗ ಏನ್ ಮಾಡುತ್ತೆ, ಅದು ಆ ಒಂದು ಎಮೋಷನ್ಸ್ ನ ಅಥವಾ ಆರೋಗ್ಯ ಸಮಸ್ಯೆ ಏನಿದೆ ಅದನ್ನ ನಮಗೆ ಗುಣಪಡಿಸುತ್ತೆ. ಮತ್ತೆ ತಕ್ಷಣ ಅದು ನಮ್ಮ ಒಂದು ಎನರ್ಜಿ ಅಥವಾ ಫ್ರೀಕ್ವೆನ್ಸಿಯನ್ನ ಮೇಲ್ಮಟ್ಟಕ್ಕೆ ತಗೊಂಡು ಹೋಗುತ್ತೆ. ಸೊ ಹಾಗಾಗಿ ಈ ಕ್ರಿಸ್ಟಲ್ ಹೀಲಿಂಗ್ ಯಾವ ತರ ಕೆಲಸ ಮಾಡುತ್ತೆ, ಅದನ್ನ ನಾವು ಯಾವ ರೀತಿ ಬಳಸಬೇಕು ಅನ್ನೋದನ್ನ ಕೂಡ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಅದೇ ರೀತಿಯಾಗಿ ಡಿಸ್ಟೆನ್ಸ್ ಹೀಲಿಂಗ್ ನಾವು ಹೇಳಿದ್ವಿ. ಹೀಲಿಂಗ್ ಅಂದ್ರೆ ಇಲ್ಲಿ ನಮ್ಗೆ ಇಲ್ಲಿ ಎಷ್ಟೊಂದ್ ಜನಕ್ಕೆ ರೇಖೆ ಗೊತ್ತು. ನಾವು ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲಿ ನಾವು ಇರೋ ಕಡೆಯಿಂದ ಈ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ವ್ಯಕ್ತಿ ಇರ್ಬೋದು, ಯಾವುದೇ ವಸ್ತು ಇರ್ಬೋದು, ಯಾವುದೇ ಸಿಚುವೇಶನ್ ಇರ್ಬೋದು, ನಮ್ಗೆ ಹೀಲ್ ಮಾಡುವಂತಹ ಒಂದು ಕೆಪಾಸಿಟಿ ಇದೆ ಅಂತ ನಮಗ್ ಗೊತ್ತಿದೆ. ಓಕೆ, ಅದೇ ರೀತಿಯಾಗಿ ನಾವು ಕ್ರಿಸ್ಟಲ್ ಗಳನ್ನ ಬಳಸಿ ಕೂಡ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ವ್ಯಕ್ತಿ ಇರ್ಬೋದು ಅಥವಾ ವಸ್ತು ಇರ್ಬೋದು ಅಥವಾ ಸಿಚುವೇಶನ್ ಇರ್ಬೋದು, ಅದನ್ನ ನಾವು ಹೀಲ್ ಮಾಡಬಹುದು. ಸೊ ಅದನ್ನ ಯಾವ ರೀತಿ ಮಾಡ್ಬೇಕು, ಅಲ್ಲಿ ಉಪಯೋಗಿಸುವಂತ ಮೆಥಡ್ ಏನು, ಇದೆಲ್ಲವನ್ನ ಕೂಡ ನಾವು ಈ ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಅದೇ ರೀತಿಯಾಗಿ ಈ ಕ್ರಿಸ್ಟಲ್ ಹೀಲಿಂಗ್ ಗುಣಲಕ್ಷಣಗಳು ಏನು ಅಂದ್ರೆ, ಕ್ರಿಸ್ಟಲ್ ಹೀಲಿಂಗ್ ಅಂತ ಹೇಳಿದ್ವಿ. ಸೊ ಇದು ಯಾವ ರೀತಿ ಗುಣಲಕ್ಷಣಗಳನ್ನ ಹೊಂದಿದೆ, ಇದನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಇದೆಲ್ಲವನ್ನ ಕೂಡ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ನಾವು ಕ್ರಿಸ್ಟಲ್ ಗಳ ರಚನೆ ಬಗ್ಗೆ ತಿಳ್ಕೊಳ್ತೀವಿ. ಸೊ ರಚನೆ ಅಂದ್ರೆ ಈಗ ಪ್ರತಿಯೊಂದು ಕ್ರಿಸ್ಟಲ್ ಕೂಡ ಒಂದೇ ಶೇಪ್ ಅಲ್ಲಿ ಇರೋದಿಲ್ಲ, ಒಂದೊಂದು ಕ್ರಿಸ್ಟಲ್ ಕೂಡ ಒಂದೊಂದು ರೂಪದಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ. ಈ ಕ್ರಿಸ್ಟಲ್ ಬಂದನ್ನ ಇದನ್ನ ನಾವು ಪೆನ್ಸಿಲ್ ಕ್ರಿಸ್ಟಲ್ ಅಂತ ಕರಿತೀವಿ. ಅದೇ ರೀತಿ ಈ ಕ್ರಿಸ್ಟಲ್ ನ ನೋಡಿದ್ರೆ ನಾವು ಪಿರಮಿಡ್ ಅಂತ ಕರಿತೀವಿ. ಅದೇ ಜೊತೆಗೆ ನೋಡಿದ್ರೆ ಬೇರೆ ನೋಡ್ಕೊಂಡ್ರೆ ಈಗ ಇದನ್ನ ಟಂಬಲ್ ಸ್ಟೋನ್ ಅಂತ ಕರಿತೀವಿ. ಅದೇ ರೀತಿ ಇದು ರಾ ಕ್ರಿಸ್ಟಲ್ ಅಂತ ಹೇಳ್ತೀವಿ. ಈ ತರ ಒಂದೊಂದು ಕ್ರಿಸ್ಟಲ್ಗೂ ಕೂಡ ಅದರದೇ ಆದಂತ ಇನ್ನು ಸಾಕಷ್ಟು ಶೇಪ್ಗಳಿದೆ. ನಾನು ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ತೋರಿಸ್ದೆ. ಸೊ ಬೇರೆ ಬೇರೆ ಶೇಪ್ ಅಲ್ಲಿ ಸಾಕಷ್ಟು ಕ್ರಿಸ್ಟಲ್ಸ್ ಇರುತ್ತೆ. ಈ ಒಂದೊಂದು ಕ್ರಿಸ್ಟಲ್ ಗಳ ಒಂದು ಗುಣ ವಿಶೇಷಣ ಏನಿದೆ ಅದು ಒಂದೊಂದರಿಂದ ಒಂದೊಂದಕ್ಕೆ ವಿಭಿನ್ನ ಆಗಿರುತ್ತೆ. ಎಲ್ಲಾ ಕ್ರಿಸ್ಟಲ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಪಿರಮಿಡ್ ಮಾಡೋ ಕೆಲ್ಸಾನೇ ಬೇರೆ ಇರುತ್ತೆ, ಪೆನ್ಸಿಲ್ಸ್ ಮಾಡುವಂತ ಕೆಲ್ಸಾನೇ ಬೇರೆ ಇರುತ್ತೆ, ರಾ ಸ್ಟೋನ್ ಮಾಡುವಂತ ಕೆಲ್ಸಾನೇ ಬೇರೆ ಇರುತ್ತೆ. ಈ ರೀತಿ ಒಂದೊಂದು ಕ್ರಿಸ್ಟಲ್ಗೂ ಕೂಡ ಅದರದೇ ಆದಂತಹ ಗುಣಲಕ್ಷಣಗಳಿರುತ್ತೆ, ಅದರದೇ ಆದಂತಹ ಕೆಲಸಗಳನ್ನ ಅದು ಮಾಡ್ತಾ ಹೋಗುತ್ತೆ. ಓಕೆ, ಹಾಗಾಗಿ ಇಲ್ಲಿ ನಾವು ಕ್ರಿಸ್ಟಲ್ ಗಳು ಹೇಗೆ ಫಾರ್ಮ್ ಆಗುತ್ತೆ, ಅದು ಫಾರ್ಮ್ ಆಗೋಕೆ ಏನೇನೆಲ್ಲ ಸ್ಟೆಪ್ಸ್ ಇದೆ ಅನ್ನೋದ್ರ ಜೊತೆಗೆ ಅದ್ರ ಈ ರೀತಿಯಾದಂತಹ ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಇರುವಂತಹ ಕ್ರಿಸ್ಟಲ್ಸ್ ಯಾವ್ಯಾವ್ದಕ್ಕೆ ಯಾವ್ಯಾವ ಕ್ರಿಸ್ಟಲ್ ಅನ್ನ ನಾವು ಬಳಸಬೇಕು, ಯಾವ್ದನ್ನ ಬಳಸಿದ್ರೆ ಉತ್ತಮ ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಈ ಕ್ರಿಸ್ಟಲ್ ಗಳನ್ನ ನಾವು ಸುಮ್ನೆ ಇಟ್ಕೊಂಡ್ಬಿಟ್ರೆ ಆಗಲ್ಲ, ಇದನ್ನ ನಾವು ಕ್ಲೆನ್ಸಿಂಗ್ ಮಾಡ್ಬೇಕು. ಈಗ ಯಾಕಂದ್ರೆ ಇದು ಆಚೆಯಿಂದ ಬಂತು ಅಂದಾಗ ಈ ಕ್ರಿಸ್ಟಲ್ ಗಳ ಗುಣ ಏನಪ್ಪಾ ಅಂದ್ರೆ, ನಾವ್ ಇದನ್ನ ಉಪಯೋಗಿಸ್ಲಿ ಬಿಡ್ಲಿ, ಒಂದ್ಸಲ ತಂದು ನಾವ್ ಇಲ್ಲಿ ಇಟ್ವಿ ಅಂದ್ರೆ ಇಲ್ಲಿರುವಂತಹ ಎಲ್ಲಾ ಎಮೋಷನ್ಸ್ ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ. ನಾವಿಲ್ಲಿ ಒಳ್ಳೆ ಎಮೋಷನ್ಸ್ ನ ಬಿಡ್ತಾ ಇದ್ರೆ ಅದು ಒಳ್ಳೆ ಎಮೋಷನ್ಸ್ ನ ಅಬ್ಸರ್ವ್ ಮಾಡ್ತಿರುತ್ತೆ. ಅದಕ್ ಬದಲಾಗಿ ನಮ್ಮಲ್ಲಿ ಒಂದು ಕೆಟ್ಟ ಆಲೋಚನೆಗಳಿದೆ, ಸದಾ ನಾವು ನೆಗೆಟಿವ್ ಥಾಟ್ಸ್ ನೇ ಮಾಡ್ತಾ ಇದೀವಿ ಅಂದಾಗ ಅದು ಅದೇ ಕೆಲಸ ಅದನ್ನೇ ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೊ ನಮ್ಗೇನಾಗುತ್ತೆ, ಅಂಗಡಿಯಲ್ಲಿ ಹೋಗಿ ನಾವು ಕ್ರಿಸ್ಟಲ್ ಅನ್ನ ತರ್ತೀವಿ ಅಥವಾ ಯಾರ ಹತ್ರ ನಾವು ಕ್ರಿಸ್ಟಲ್ ಬೈ ಮಾಡ್ತೀವಿ ಅಂದಾಗ ಆ ಕ್ರಿಸ್ಟಲ್ ಅನ್ನ ನಾವು ಡೈರೆಕ್ಟ್ ಆಗಿ ಅದೇ ತರ ನಾವು ಇರೋ ತರ ನಾವು ಅದನ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅದ್ರಲ್ಲಿ ಸಾಕಷ್ಟು ಎನರ್ಜೀಸ್ ಮಿಕ್ಸ್ ಆಗಿರುತ್ತೆ. ಮೊದಲು ನಾವು ಅದನ್ನ ಶುಚಿಗೊಳಿಸ್ಬೇಕು, ಅಂದ್ರೆ ಶುದ್ಧಗೊಳಿಸ್ಬೇಕು. ಸೊ ಕ್ರಿಸ್ಟಲ್ ಕ್ಲೆನ್ಸಿಂಗ್ ಅಲ್ಲಿ ಸಾಕಷ್ಟು ವಿಧಾನಗಳಿದೆ, ಬೇರೆ ಬೇರೆ ಮೆಥಡ್ ಅಲ್ಲಿ ನಾವು ಕ್ರಿಸ್ಟಲ್ ಕ್ಲೆನ್ಸಿಂಗ್ ಅನ್ನ ಮಾಡ್ತೀವಿ. ಸೊ ಆ ಕ್ರಿಸ್ಟಲ್ ಕ್ಲೆನ್ಸಿಂಗ್ ಮೆಥಡ್ಸ್ ಯಾವುದು, ಯಾವ್ಯಾವ ಮೆಥಡ್ ಅನ್ನ ನಾವು ಇಲ್ಲಿ ಫಾಲೋ ಮಾಡ್ತೀವಿ, ಅದನ್ನ ಯಾವ ರೀತಿ ಕ್ಲೆನ್ಸಿಂಗ್ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ಈ ಕೋರ್ಸ್ ಅಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಜೊತೆಗೆ ಏನಪ್ಪಾ ಅಂದ್ರೆ, ಈಗ ಕಾಮನ್ ಆಗಿ ನಾವು ಕೆಲವೊಂದು ಕ್ರಿಸ್ಟಲ್ಸ್ ನ ನಾವು ಡೇ ಟು ಡೇ ಅಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೆ ಇವಾಗ, ಇದು ರೋಸ್ ಕ್ವಾರ್ಟ್ಸ್. ಸೊ ಈ ರೋಸ್ ಕ್ವಾರ್ಟ್ಸ್ ನ ಬಂದು ನಾವು ಕಾಮನ್ ಆಗಿ ಸುಮಾರು ಜನಕ್ಕೆ ನಾವು ಕ್ರಿಸ್ಟಲ್ ಬಗ್ಗೆ ತಿಳ್ಕೊಂಡಿಲ್ದೇ ಇರ್ಲಿ, ಸಾಮಾನ್ಯವಾಗಿ ಇದಿರ್ಬೋದು. ಆಮೇಲೆ ಸ್ಫಟಿಕ ಹೇಳ್ದೆ ಅಂದ್ರೆ ಕ್ಲಿಯರ್ ಕ್ವಾರ್ಟ್ಸ್, ಈ ಎಲ್ಲಾ ಕ್ರಿಸ್ಟಲ್ಸ್ ಕಾಮನ್ ಆಗಿ ನಾವೆಲ್ಲರೂ ಯೂಸ್ ಮಾಡುವಂತ ಕ್ರಿಸ್ಟಲ್ಸ್. ಇದು ನಮ್ಗೆ ಅದು ಬಗ್ಗೆ ನಾವು ಏನು ಹೇಳ್ದೆ ಹೋದ್ರು ಇವಾಗ ಸಾಮಾನ್ಯ ಒಂದು ಜ್ಞಾನ ಅನ್ನೋ ತರ ನಮ್ಗೆ ಇದು ಜನರಲ್ ನಾಲೆಡ್ಜ್ ತರ ಆಗ್ಬಿಟ್ಟಿದೆ ಇವತ್ತಿನ ಕಾಲದಲ್ಲಿ. ಸೊ ಎಲ್ಲರಿಗೂ ಕೂಡ ಈ ತರ ಗೊತ್ತಿರುತ್ತೆ. ಈ ರೀತಿಯಾಗಿ ಅತ್ಯಂತ ಸರಳವಾಗಿ ಸಾಮಾನ್ಯವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಉಪಯೋಗಿಸಬಹುದಾದಂತಹ ಕೆಲವೊಂದು ಕ್ರಿಸ್ಟಲ್ಸ್ ಯಾವುದು, ಯಾಕಂದ್ರೆ ಕೆಲವೊಂದು ನಾವು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅಂತಾನೆ ಯೂಸ್ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ನಾವು ನೋಡೋ ಅಂತದ್ದು ಬೇಜಾರ್ ಆಗಿ ನಾವು ಸಾಮಾನ್ಯವಾಗಿ ಜನರಲ್ ಆಗಿ ಇನ್ ಜನರಲ್ ಯೂಸ್ ಮಾಡುವಂತ ಕ್ರಿಸ್ಟಲ್ಗಳು ಯಾವ್ಯಾವ್ದು ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಈಗ
ಅಮೆಥಿಸ್ಟ್ ಇರ್ಬೋದು, ಕ್ಲಿಯರ್ ಕ್ವಾರ್ಟ್ಸ್ ಇರ್ಬೋದು ನಾ ಹೇಳ್ದಂಗೆ, ಅಥವಾ ರೋಸ್ ಕ್ವಾರ್ಟ್ಸ್ ಇರ್ಬೋದು. ಈ ತರ ಬೇರೆ ಬೇರೆ ಕ್ರಿಸ್ಟಲ್ಸ್ ಇದೆ. ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಆ ಕ್ರಿಸ್ಟಲ್ಗಳು ಯಾವ್ಯಾವ್ದು ಮೇಜರ್ ಆಗಿ ಕಾಮನ್ ಆಗಿ ಯೂಸ್ ಮಾಡೋ ಕ್ರಿಸ್ಟಲ್ಗಳ ಬಗ್ಗೆ ತಿಳ್ಕೊಳ್ತೀವಿ. ಜೊತೆಗೆ ಆ ಪ್ರತಿಯೊಂದು ಕ್ರಿಸ್ಟಲ್ಗೂ ಕೂಡ ಅವುಗಳದೇ ಆದಂತಹ ಹೀಲಿಂಗ್ ಪ್ರಾಪರ್ಟೀಸ್, ಅಂದ್ರೆ ಗುಣಪಡಿಸುವಂತಹ ಗುಣಲಕ್ಷಣಗಳಿರುತ್ತೆ. ಫಾರ್ ಎಕ್ಸಾಂಪಲ್ ನಾವ್ ಹೇಳ್ತೀವಿ, ತಾನೇ ಹೇಳ್ದೆ ನಾನು, ಕ್ಲಿಯರ್ ಕ್ವಾರ್ಟ್ಸ್ ಬಂದು ಅಂದ್ರೆ ಸ್ಫಟಿಕ ಬಂದು ನಮ್ಗೆ BP ಯನ್ನ ಕಂಟ್ರೋಲ್ ಮಾಡುತ್ತೆ, ಕೋಪವನ್ನ ಕಡಿಮೆ ಮಾಡುತ್ತೆ, ನಮ್ಮ ಆರವನ್ನ ಕ್ಲೆನ್ಸಿಂಗ್ ಮಾಡುತ್ತೆ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಒಂದೊಂದು ಕ್ರಿಸ್ಟಲ್ಗೂ ಕೂಡ ಅದರದೇ ಆದಂತಹ ಗುಣಲಕ್ಷಣಗಳಿದೆ. ಸೊ ಆ ಕ್ರಿಸ್ಟಲ್ ಮಾಡುವಂತಹ ಕೆಲ್ಸಗಳು ಕೂಡ ಒಂದೊಂದು ಕೂಡ ವಿಭಿನ್ನವಾಗಿರುತ್ತೆ. ಈ ಕ್ರಿಸ್ಟಲ್ಗಳು ಏನು ಕೆಲಸವನ್ನ ಮಾಡುತ್ತವೆ, ಅವುಗಳ ಗುಣಲಕ್ಷಣಗಳು ಏನು, ಇದೆಲ್ಲವನ್ನ ಕೂಡ ನಾವು ಈ ಒಂದು ಕೋರ್ಸ್ ಅಲ್ಲಿ ನಾವು ಅರ್ಥ ಮಾಡ್ಕೊತಾ ಹೋಗ್ತೀವಿ. ಇದಾದ್ಮೇಲೆ ನೋಡೋದು ನಮಗೆ ಯಾವ ಕ್ರಿಸ್ಟಲ್ ಸರಿ ಅನ್ನೋದನ್ನ ಯಾವ ರೀತಿ ನಾವು ಆರಿಸ್ಕೋಬೇಕು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ತೀವಿ. ಸೊ ಇವಾಗ ಏನಾಗುತ್ತೆ ಅಂದ್ರೆ ಎಲ್ಲಾರ್ಗೂ ಎಲ್ಲಾ ಕ್ರಿಸ್ಟಲ್ಸು ಬರೋದಿಲ್ಲ. ಕೆಲವರಿಗೆ ಅಮೆಥಿಸ್ಟ್ ಬರ್ಬೋದು, ಕೆಲವರಿಗೆ ಕ್ಲಿಯರ್ ಕ್ವಾರ್ಟ್ಸ್ ಆಗ್ಬೋದು. ಹಂಗಂತ ಯೂಸ್ ಮಾಡಬಾರ್ದು ಅಂತಲ್ಲ, ಎಲ್ಲಾರು ಎಲ್ಲಾ ಕ್ರಿಸ್ಟಲ್ಸ್ ಯೂಸ್ ಮಾಡ್ಬೋದು. ಆದ್ರೆ ಅವರಿಗೆ ಅಂತ ಒಂದು ಕ್ರಿಸ್ಟಲ್ ಇರುತ್ತೆ. ಸೊ ಅದು ಹೇಗಪ್ಪ ಡಿಸೈಡ್ ಆಗುತ್ತೆ ಅಂದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ, ನಾವು ಕ್ರಿಸ್ಟಲ್ ನ ಆಯ್ಕೆ ಮಾಡ್ಕೊಳ್ಳೋದಲ್ಲ, ಕ್ರಿಸ್ಟಲ್ ನಮ್ಮನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಸೊ ಅದನ್ನ ತಿಳ್ಕೊಳ್ಳೋದು ಹೇಗೆ, ಆ ಕ್ರಿಸ್ಟಲ್ ನಮ್ಮ ಕ್ರಿಸ್ಟಲ್ ಅನ್ನೋದು ಯಾವುದು, ಅದನ್ನ ಹೇಗೆ ತಿಳ್ಕೊಳ್ಳೋದು, ಅದನ್ನ ಹೇಗೆ ಪಡ್ಕೊಳ್ಳೋದು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಈ ಕೋರ್ಸ್ ಅಲ್ಲಿ. ಓಕೆ. ಜೊತೆಗೆ ಈಗ ಒಂದು ಕ್ರಿಸ್ಟಲ್ ಓಕೆ ನಮ್ಗೆ ಅಂತ ಒಂದು ಕ್ರಿಸ್ಟಲ್ ಸಿಕ್ತು, ಆ ಕ್ರಿಸ್ಟಲ್ ನಾವು ತಗೊಂಡ್ವಿ. ಆ ಕ್ರಿಸ್ಟಲ್ ಅನ್ನ ತಗೊಂಡ್ಮೇಲೆ ಅದನ್ನ ಡೈರೆಕ್ಟ್ ಆಗಿ ನಾವು ಯೂಸ್ ಮಾಡ್ಬೋದಾ? ಇಲ್ಲ, ಆಗಲ್ಲ. ಯಾಕೆ ಅಂದ್ರೆ ನಾನು ಈಗಾಗ್ಲೇ ಹೇಳ್ದೆ, ಆ ಕ್ರಿಸ್ಟಲ್ ಎಲ್ಲಾ ಎನರ್ಜೀಸ್ ತಗೊಂಡಿರುತ್ತೆ. ಸೊ ಅದೆಲ್ಲಾ ವಿಷಯಗಳಿಗೂ ಕೂಡ ಅದರಲ್ಲಿ ನಾವು ಇವಾಗ ತಾನೇ DNA ಬಗ್ಗೆ ಎಲ್ಲ ಮಾತಾಡಿದ್ವಿ. ಅದೇ ತರ ಕ್ರಿಸ್ಟಲ್ಗೂ ಮೆಮೊರಿ ಪವರ್ ಇದೆ DNA ಅಂದ್ವಿ. ಅದೇ ತರ ಕ್ರಿಸ್ಟಲ್ಗೂ ಮೆಮೊರಿ ಪವರ್ ಇರೋದ್ರಿಂದ ಈ ಮೆಮೊರಿ ಪವರ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಎಲ್ಲಾ ವಿಷಯಗಳು ಅಲ್ಲಿ ಮಿಕ್ಸ್ ಆಗೋಗಿರುತ್ತೆ. ಸೊ ಈ ಕ್ರಿಸ್ಟಲ್ ಅನ್ನ ಈಗ ನಾನು ಯೂಸ್ ಮಾಡ್ಬೇಕು ಅಂದ್ರೆ ಮೊದಲು ಆ ಕ್ರಿಸ್ಟಲ್ ಕ್ಲೆನ್ಸಿಂಗ್ ಆದ್ಮೇಲೆ ನಾನು ಅದನ್ನ ಪ್ರೋಗ್ರಾಮಿಂಗ್ ಮಾಡ್ಬೇಕು. ಸೊ ಆ ಪ್ರೋಗ್ರಾಮಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಆ ಕ್ರಿಸ್ಟಲ್ ನನಗೆ ವರ್ಕ್ ಮಾಡ್ಬೇಕು. ಯಾವಾಗ ಅದನ್ನ ನಾವು ಪ್ರೋಗ್ರಾಮಿಂಗ್ ಮಾಡ್ತೀನೋ ಅವಾಗ ಅದು ನನ್ನ ಇಚ್ಛಾನುಸಾರವಾಗಿ ವರ್ತಿಸುತ್ತೆ. ಅದು ನನ್ನ ಇಚ್ಛೆಗೆ ಅನುಗುಣವಾಗಿ ವರ್ತಿಸೋದ್ರ ಜೊತೆಗೆ ನನ್ನ ವಿಷಯಗಳನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ, ನನ್ನ ಗೋಲ್ ಅನ್ನ ಅಚೀವ್ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಸೊ ಈ ಒಂದು ಕ್ರಿಸ್ಟಲ್ ಪ್ರೋಗ್ರಾಮಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು, ಅದ್ರಲ್ಲಿ ಫಾಲೋ ಮಾಡ್ಬೇಕಾಗಿರುವಂತ ಸ್ಟೆಪ್ಗಳು ಯಾವುದು, ಇದೆಲ್ಲವನ್ನ ಕೂಡ ನಾವು ಇಲ್ಲಿ ಕ್ರಿಸ್ಟಲ್ ಪ್ರೋಗ್ರಾಮಿಂಗ್ ಅಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ನಾನು ಈಗಾಗ್ಲೇ ಹೇಳ್ದೆ ಕ್ರಿಸ್ಟಲ್ಸ್ ನ ಹೇಗೆ ಕ್ಲೆನ್ಸಿಂಗ್ ಮಾಡೋದು ಅಂತ. ಸೊ ಅದನ್ನ ನಾವು ತಿಳ್ಕೊಳ್ತೀವಿ ಅಂತ. ಜೊತೆಗೆ ಕ್ರಿಸ್ಟಲ್ಸ್ ನ ನಾನು ಹೇಳ್ದಂಗೆ ಎಲ್ಲಿ ಅಂದ್ರೆ ಅಲ್ಲಿ ಇಡೋದಕ್ಕಾಗಲ್ಲ. ಆಮೇಲೆ ಒಂದು ಸಲ ಒಂದು ಕ್ರಿಸ್ಟಲ್ ನಾವು ಪ್ರೋಗ್ರಾಮಿಂಗ್ ಮಾಡಿದ್ವಿ ಅಂದ್ರೆ ಅದನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗತ್ತೆ. ನಾವು ಬೇರೆಯವ್ರು ಸಡನ್ ಆಗಿ ಮುಟ್ಟಿದ್ರು ಅದೆಲ್ಲ ನಮ್ಗೆ, ಯಾಕಂದ್ರೆ ನಾವು ಅದು ಒಂದು ವಿಷನ್ನ ಅದಕ್ಕೆ ನಾವು ಫೀಡ್ ಮಾಡಿರ್ತೀವಿ, ನಮ್ಮ ಒಂದು ಆಲೋಚನೆಯನ್ನ ಫೀಡ್ ಮಾಡಿರ್ತೀವಿ. ಒಬ್ಬೊಬ್ರು ಎನರ್ಜಿ, ಒಬ್ಬೊಬ್ರು ಫ್ರೀಕ್ವೆನ್ಸಿನೂ ಬೇರೆ ಬೇರೆ ಇರುತ್ತೆ. ಹಾಗಾಗಿ ಅವ್ರವ್ರ ಫ್ರೀಕ್ವೆನ್ಸಿಗೆ, ಅವ್ರವ್ರ ಎನರ್ಜಿಗೆ ತಕ್ಕಂತೆ ಕ್ರಿಸ್ಟಲ್ಸ್ ವರ್ಕ್ ಮಾಡ್ತಾ ಇರುತ್ತೆ. ಈಗ ನನಗೆ ಅಂತ ನಾವು ಒಂದು ಕ್ರಿಸ್ಟಲ್ ಇಟ್ಕೊಂಡೆ ಅಂದ್ರೆ ಅದು ನನಗೆ ಮಾತ್ರ. ಸೊ ಇದೆಲ್ಲವನ್ನ ಕೂಡ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಜೊತೆಗೆ ಈ ಕ್ರಿಸ್ಟಲ್ಸ್ ಅನ್ನ ತುಂಬಾ ಕೇರ್ಫುಲ್ ಆಗಿ ನಾವು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಇಡ್ಬೇಕು. ಯಾಕಂದ್ರೆ ಇದಕ್ಕೆ ಒಂದು ಹೀಲ್ ಮಾಡುವಂತಹ ಗುಣ ಇದೆ. ಸೊ ಒಬ್ಬ ವ್ಯಕ್ತಿಯನ್ನ ನಾವು ಹೀಲ್ ಮಾಡ್ತೀವಿ ಅಂದ್ರೆ ಅದಷ್ಟು ಸಣ್ಣ ವಿಷಯ ಅಲ್ಲ, ಅದು ಎಲ್ಲರಿಂದನೂ ಸಾಧ್ಯ ಆಗುವಂತಹ ವಿಚಾರ ಅಲ್ಲ. ನಮ್ಗೆ ಅದು ದೇವರು ಕೊಟ್ಟಿರುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಅಂತ ಹೇಳ್ಬೋದು. ಅದೇ ರೀತಿ ಈ ಕ್ರಿಸ್ಟಲ್ಗಳು ಕೂಡ ನಾವೀಗ ಮೆಡಿಸಿನ್ಸ್ ತಂದ್ರೆ ಎಲ್ಲಿ ಅಂದ್ರೆ ಅಲ್ಲಿ ಇಟ್ಬಿಡ್ತೀವ? ಇಲ್ಲ ಅಲ್ವಾ, ಜೋಪಾನವಾಗಿ ಇಟ್ಕೊಳ್ತೀವಿ. ಆ ಕೋರ್ಸ್ ಮುಗಿಯೋವರೆಗೂ ಮೆಡಿಸಿನ್ ಒಂದ್ ಕಡೆ ಜೋಪಾನವಾಗಿ ಇಟ್ಕೊಂಡು ಆ ಕೋರ್ಸ್ ತಗೊಳ್ತೀವಿ ಮೆಡಿಸಿನ್ಸ್ ನ. ಅದೇ ರೀತಿಯಾಗಿ ಕ್ರಿಸ್ಟಲ್ಸ್ ನ ಕೂಡ ನಾವು ಜೋಪಾನವಾಗಿ ಇಡಬೇಕು. ಅದ್ ಯಾವ್ದ್ರಲ್ಲಿ ಅಂದ್ರೆ ಆತರ ಇಡಬಹುದು, ಅಥವಾ ಯಾವ್ದೋ ಸಿಕ್ಕಿದ್ ಬಾಕ್ಸ್ ಅಲ್ಲಿ ಇಡ್ತೀನಿ, ಸಿಕ್ಕಿದ್ ಕಡೆ ಇಡ್ತೀನಿ, ಹಂಗೆಲ್ಲ ಖಂಡಿತ ಇಡಬಾರ್ದು. ಅದಕ್ಕೆ ಅಂತ ಕೊಡ್ಬೇಕಾದಂತಹ ಗೌರವವನ್ನ ನಾವು ಮನ್ನಣೆಯನ್ನ ಕೊಡ್ಬೇಕಾಗತ್ತೆ. ಸೊ ಈ ಕ್ರಿಸ್ಟಲ್ಸ್ ನ ಯಾವ ರೀತಿ ನಾವು ಸಂಗ್ರಹಿಸಿಡ್ಬೇಕು, ಇದನ್ನ ಹೆಂಗೆ ಜೋಪಾನ ಮಾಡ್ಬೇಕು, ಹೇಗೆ ಆ ಎನರ್ಜಿ ಡ್ರೈನ್ ಆಗದೆ ಇರೋ ತರ ನೋಡ್ಕೋಬೇಕು, ಇದೆಲ್ಲವನ್ನ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಆಮೇಲಿಂದ ಬಂದು ಈ ಕ್ರಿಸ್ಟಲ್ ಗಳ ಒಂದು ಹೀಲಿಂಗ್ ವಿಧಾನಗಳು, ಇದರಲ್ಲಿ ಕೂಡ ನಾವು ಬೇರೆ ಬೇರೆ ವಿಧಾನ, ಫಾರ್ ಎಕ್ಸಾಂಪಲ್ ಚಕ್ರವನ್ನ ಹೀಲ್ ಮಾಡ್ತೀವಿ, ಆಮೇಲಿಂದ ಬಂದು ಸಿಚುಯೇಷನ್ ನ ಹೀಲ್ ಮಾಡ್ತೀವಿ, ಬೇರೆ ಏನೋ ಒಂದು ಏನಾದ್ರೂ ಪೇನ್ ಇದ್ರೆ ಹೀಲ್ ಮಾಡ್ತೀವಿ. ಈ ತರ ಬೇರೆ ಬೇರೆ ವಿಧಾನಗಳ ಮೂಲಕ ನಾವು ಇದನ್ನ ಕ್ರಿಸ್ಟಲ್ಸ್ ನ ಇಟ್ಕೊಂಡು ಹೀಲ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಈ ಕ್ರಿಸ್ಟಲ್ ಗಳ ಹೀಲಿಂಗ್, ಯಾವ್ಯಾವ ಹೀಲಿಂಗ್ ವಿಧಾನ ಇದೆ, ಅದನ್ನ ಹೇಗೆ ಮಾಡೋದು, ಅದ್ ಪರ್ಫಾರ್ಮ್ ಮಾಡ್ಬೇಕಾದ್ರೆ ನಾವ್ ಏನೇನೆಲ್ಲ ಫಾಲೋ ಮಾಡ್ಬೇಕು, ಏನೇನೆಲ್ಲ ನಾವು ಸ್ಟೆಪ್ಸ್ ನ ತಗೋಬೇಕು, ಇದೆಲ್ಲವನ್ನ ಕೂಡ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಜೊತೆಗೆ ಇನ್ನೊಂದು ವಿಷಯ, ಇವಾಗ ತಾನೇ ನಾನು ಹೇಳ್ದೆ ಧ್ಯಾನದ ಬಗ್ಗೆ, ಧ್ಯಾನಂ ಸರ್ವತ್ರ ಸಾಧನಂ ಅಂತ ಹೇಳ್ತೀವಿ. ಧ್ಯಾನ ಯಾವಾಗ ಮಾಡ್ತೀವೋ ನಾವು ಅವಾಗ ನಾವು ಸಾಕಷ್ಟು
ಸಮಸ್ಯೆಗಳಿಗೆ ಪರಿಹಾರವನ್ನ ನಮ್ಮ ಜೀವನದಲ್ಲಿ ನಾವು ಕಂಡುಕೋಬಹುದಾಗಿದೆ. ಹಾಗಾಗಿ ಈ ಒಂದು ಧ್ಯಾನವನ್ನ ಮಾಡೋದೇ ಒಂದು ಉತ್ತಮ ಕೆಲಸ ಅಂದಾಗ, ಈ ಧ್ಯಾನವನ್ನ ಕ್ರಿಸ್ಟಲ್ ಜೊತೆ ಮಾಡಿದಾಗ ಅದು ನಮ್ಮ ಒಂದು ಎನರ್ಜಿಯನ್ನ ಆಂಪ್ಲಿಫೈ ಮಾಡುತ್ತೆ. ಅಂದ್ರೆ ಈ ಕ್ರಿಸ್ಟಲ್ಗಳ ಒಂದು ಗುಣ ಏನಪ್ಪಾ ಅಂದ್ರೆ, ನಾವು ಯಾವ ಶಕ್ತಿಯನ್ನ ಅದು ಕೊಡ್ತೀವೋ, ಅಂದ್ರೆ ಯಾವ ಥಾಟ್ ಅನ್ನ ನಾವು ಕೊಡ್ತೀವೋ, ಯಾವ ಆಲೋಚನೆಯನ್ನ ಕೊಡ್ತೀವೋ ಅದನ್ನ ಅದು ಮಲ್ಟಿಪ್ಲೈ ಮಾಡುತ್ತೆ. ತುಂಬಾ ಅಂದ್ರೆ 10 ಪಟ್ಟು 100 ಪಟ್ಟು ಅದನ್ನ ಅದು ಹೆಚ್ಚು ಮಾಡುತ್ತೆ. ಹಾಗಾಗಿ ನಾವು ಧ್ಯಾನವನ್ನ ಮಾಡಿದ್ವಿ ಅಂದಾಗ ನಮ್ಮ ಒಂದು ಆರಾ ಎಕ್ಸ್ಪ್ಯಾಂಡ್ ಆಗೋದಿರ್ಬೋದು, ಚಕ್ರಗಳು ಬ್ಯಾಲೆನ್ಸ್ ಆಗೋದಿರ್ಬೋದು, ಜೊತೆಗೆ ನಮ್ಮ ವಿಶ್ಗಳನ್ನ ಮ್ಯಾನಿಫೆಸ್ಟ್ ಮಾಡೋದಿರ್ಬೋದು, ಅಥವಾ ನಮ್ಮ ಗೋಲ್ ಅನ್ನ ಅಚೀವ್ ಮಾಡೋದಿರ್ಬೋದು, ಇದೆಲ್ಲಾನು ನಮಗೆ ತುಂಬಾ ಈಸಿ ಆಗುತ್ತೆ. ತುಂಬಾ ಎಫಿಷಿಯನ್ಸಿಯಿಂದ ನಾವು ಮಾಡ್ಬೋದು, ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ನಾವು ಈ ಕೆಲಸಗಳನ್ನ ಮಾಡ್ಬೋದು. ಸೊ ಆ ಒಂದು ಧ್ಯಾನ ಯಾವ ರೀತಿ ಮಾಡ್ಬೇಕು, ಯಾವ್ಯಾವ ಧ್ಯಾನಕ್ಕೆ ಯಾವ್ಯಾವ ಕ್ರಿಸ್ಟಲ್ ಅನ್ನ ಯೂಸ್ ಮಾಡ್ಬೇಕು, ಅಥವಾ ಯಾವ ಧ್ಯಾನದಲ್ಲಿ ಯಾವ ಕ್ರಿಸ್ಟಲ್ ಅನ್ನ ಉಪಯೋಗಿಸೋದ್ರಿಂದ ನಾವು ಉತ್ತಮವಾದಂತಹ ಒಂದು ಫಲಿತಾಂಶವನ್ನ ಪಡ್ಕೋಬಹುದು, ಇದೆಲ್ಲವನ್ನ ಕೂಡ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಜೊತೆಗೆ ನಮ್ಗೆ ಈ ಒಂದು ಕ್ರಿಸ್ಟಲ್ಸ್ ಅನ್ನ ಯೂಸ್ ಮಾಡಿ ನಾವು ಸುಮಾರು ವಿಧವಾದಂತಹ ಹೀಲಿಂಗ್ ಅನ್ನ ಮಾಡ್ಬೋದು. ಸೊ ಆ ಇಲ್ಲಿ ನಾವು ಮುಖ್ಯವಾಗಿ ಇಲ್ಲಿ 10 ವಿಧಗಳನ್ನ ನಾವು ತಗೊಂಡಿದೀವಿ. 10 ಪರಿಣಾಮಕಾರಿ ವಿಧಾನಗಳನ್ನ ನಾವು ಯಾವ ರೀತಿ ಹೀಲಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು ಕ್ರಿಸ್ಟಲ್ಸ್ ನ ಇಟ್ಕೊಂಡು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಇದ್ರ ಜೊತೆಗೆ ನಾವು ನಮ್ಮ ಒಂದು ನಾರ್ಮಲ್ ಲೈಫ್ ಸ್ಟೈಲ್, ಯಾಕಂದ್ರೆ ನಮ್ಗೆ ಜಾಸ್ತಿ ಟೈಮ್ ಇರೋದಿಲ್ಲ. ಓಕೆ, ತುಂಬಾ ಬ್ಯುಸಿ ಲೈಫ್ ನಮ್ದು. ಓಕೆ, ಸೊ 1 ಗಂಟೆ ಕಾಲ 2 ಗಂಟೆ ಕಾಲ ಎಲ್ಲ ಕೂತ್ಕೊಂಡು ನಾವು ಇದ್ ಮಾಡಕ್ ಆಗಲ್ಲ, ಹೀಲಿಂಗ್ ಮಾಡೋದಕ್ಕೆಲ್ಲ ಆಗಲ್ಲ. ಸೊ ಹಾಗಾಗಿ ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ, ನಮ್ಮ ದೈನಂದಿನ ಜೀವನದಲ್ಲಿ ಕ್ರಿಸ್ಟಲ್ ಗಳನ್ನ ಸಿಂಪಲ್ ಆಗಿ ಯಾವ ತರ ಬಳಸ್ಬೋದು, ಅದರಿಂದ ನಾವು ಯಾವ ರೀತಿ ಸಿಂಪಲ್ ಆಗಿ ಬಳಸಿದ್ರು ಕೂಡ ಅದರಿಂದ ಒಂದು ಉತ್ತಮವಾದಂತಹ ಫಲಿತಾಂಶವನ್ನ ಯಾವ ರೀತಿ ಪಡ್ಕೋಬಹುದು ಅನ್ನೋದನ್ನ ಕೂಡ ನಾವು ಈ ಒಂದು ಕೋರ್ಸ್ ಅಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಇದು ಕ್ಲಾಸ್ 5 ದಿನ ಇರುತ್ತೆ. ಡ್ಯೂರೇಷನ್ ಅಂದ್ರೆ ಅವಧಿ 5 ದಿನ ಇರುತ್ತೆ. ಇದು ಸ್ಟಾರ್ಟಿಂಗ್ ಡೇಟ್ 3ನೇ ತಾರೀಕು, ಅಕ್ಟೋಬರ್ 3ನೇ ತಾರೀಕು ಗುರುವಾರ ಇರುತ್ತೆ. ಟೈಮ್ ಆಸ್ ಯೂಶುವಲ್ ಸಂಜೆ 7:30 ಇಂದ 9 o'clock ಇರುತ್ತೆ. ಸರ್ ಏನಾದ್ರು ಬೇರೆ ಇದ್ರೆ ನೀವು ಕೇಳ್ಬೋದು, ಕ್ವಶನ್ಸ್ಗೂ ಟೈಮ್ ಕೊಡ್ಬೋದು ಸರ್. ನಮಸ್ಕಾರ. ಇದು ಮಾಡ್ಬೋದಾ? ಓಕೆ, ಕ್ವಶನ್ಗಳನ್ನ ಇಲ್ಲೇ ಕೇಳ್ತಾರೆ. ನಿಮ್ಗಲ್ಲಿ ಕಾಣುತ್ತಲ್ಲ ಇದು ಮೆಸೇಜ್ ಮಾಡಿದ್ರೆ? ಸರ್ ನನಗ ಹಾ, ಇಲ್ಲ ಸರ್, ನನ್ ಕಾಣಿಸ್ಲಿಲ್ಲ. 1 ನಿಮಿಷ ಸರ್, ಚಾಟ್ ಅಲ್ಲಿ ಇದೆಯಾ ನೋಡ್ತೀನಿ. ನಿಮ್ಗೆ ಹೋಸ್ಟ್ ಮಾಡಿದೆ ನಾನು ಸರ್, ಹೋಸ್ಟ್ ಮಾಡಿದ್ದೇನೆ. ಹೌ ಟು ಫೈಂಡ್ ವರ್ಜನ್ ಅಂಡ್ ಡೂಪ್ಲಿಕೇಟ್ ಅಂತ, ಅದು ಕ್ಲಾಸ್ ಅಲ್ಲಿ ಬರುತ್ತೆ ಸರ್. ಹೌ ಟು ಫೈಂಡ್ ವರ್ಜನ್ ಅಂಡ್ ಡೂಪ್ಲಿಕೇಟ್. ಹೌ ಟು ಫೈಂಡ್ ಅದು ನಾವು ನಿಮ್ಗೆ ಹೇಳ್ಕೊಡ್ತೀವಿ, ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ. ಯಾವ್ದು ಅಂತ ತಿಳ್ಕೊಳಕ್ಕೆ ಯಾವ ರೀತಿ ಅಂತ ನಾವು ಹೇಳ್ಕೊಡ್ತೀವಿ ಅದನ್ನ. ಅದಕ್ಕೊಂದು ಟೆಕ್ನಿಕ್ಸ್ ಇದೆ, ಕೆಲವೊಂದು ಟೆಕ್ನಿಕ್ಸ್ ಇದೆ. ಯಾವ ರೀತಿ ನಾವು ಅದು ರಿಯಲ್ ಡೂಪ್ಲಿಕೇಟ್ ಅನ್ನೋದು ನಮ್ಗೆ ಅದು ವೈಬ್ರೇಷನ್ ಎನರ್ಜಿಯಲ್ಲೇ ಗೊತ್ತಾಗ್ಬಿಡುತ್ತೆ. ಕ್ರಿಸ್ಟಲ್ ಪರ್ಚೇಸ್ ಮಾಡ್ಲಿಕ್ಕೆ ಏನಿಲ್ಲ, ಕ್ರಿಸ್ಟಲ್ ಜೊತೆ ನಾವು ಫಸ್ಟ್ ಕನೆಕ್ಟ್ ಆಗ್ಬೇಕು. ಯಾರಾದ್ರೂ ಕ್ವಶನ್ ಕೇಳ್ಬೋದಾ? ಇದು ರಿಲೇಟೆಡ್ ಅಷ್ಟೇ. 2 ಕೋರ್ಸದು ನಾನು ಲಿಂಕ್ ಹಾಕ್ತೇನೆ, ನೀವು ಗ್ರೂಪ್ ಅಲ್ಲಿ ಹಾಕಿ ಜಾಯ್ನ್ ಆಗ್ಬೋದು. ಯಾರು ನಮಗೆ ಪೇಮೆಂಟ್ ಆದ ಕೂಡ ಮೆಸೇಜ್ ಕಳಿಸ್ಲಿಕ್ಕೆ ಹೋಗ್ಬೇಡಿ. ನಿಮ್ ಮೇಲ್ಗೆ ನಾವು 2 ರಿಂದ 3 ದಿವಸ ಒಳಗಡೆ ಕಳಿಸ್ಕೊಡ್ತೇವೆ. ಈ ಕೋರ್ಸ್ 10ರಿಂದ ಸ್ಟಾರ್ಟ್ ಆಗುತ್ತೆ, ಮನಿ DNA ಅದು. ಇನ್ನೊಂದು ಕೋರ್ಸು ಕ್ರಿಸ್ಟಲ್ ಕೋರ್ಸು ಡೇಟ್ 3 ಅಲ್ಲ ಮೇಡಮ್? ಅದು ಇನ್ನೊಂದು? ಹೌದು ಸರ್, 3ನೇ ತಾರೀಕು, ಅಕ್ಟೋಬರ್ 3ನೇ ತಾರೀಕು, ನವರಾತ್ರಿ ಟೈಮ್ ಅಲ್ಲಿ ಸರ್. ಓಕೆ, ಅಕ್ಟೋಬರ್ 3ರಿಂದ ಸ್ಟಾರ್ಟ್ ಆಗುತ್ತೆ ಇದು ಕ್ರಿಸ್ಟಲ್ ಕೋರ್ಸ್. ಇನ್ನೊಂದು ಕೋರ್ಸ್ 10ರಿಂದ ಸ್ಟಾರ್ಟ್ ಆಗುತ್ತೆ, ಯಾವುದು ಮನಿ DNA. ಹಾ, 2 ಸೇಮ್. ಯಾರು ಮೊದಲು ಜಾಯ್ನ್ ಆಗಿದಾರಲ್ಲ, ಕ್ರಿಸ್ಟಲ್ಸ್ ಸ್ವಲ್ಪ ಲೇಟ್ ಆಗಿತ್ತಲ್ಲ, ಅವ್ರಿಗಿದಾನೆ, ಅವ್ರೇನು ಎಕ್ಸ್ಟ್ರಾ ಪೇ ಮಾಡೋಕ್ಕಂತಿಲ್ಲ. ಕ್ರಿಸ್ಟಲ್ಸ್ ನಮ್ಮ ಆಯುಷ್ ಮಂಡಲ್ ಸಿಗುತ್ತೆ, ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಇದು ಪರ್ಚೇಸ್ ಏನ್ ಬೇಡ, ಈಗ ಜಸ್ಟ್ ನಾಲೆಜ್ ಅಷ್ಟೇ. ನೀವು ನಾಲೆಜ್ ಪರ್ಪಸ್ ಅಷ್ಟೇ ಕೇಳಿ, ಏನಾದ್ರು ಇದ್ರೆ ಡೌಟ್ಸ್ ನಾನು ಇಲ್ಲಿ ಆನ್ಸರ್ ಮಾಡ್ತಾರೆ ಮೇಡಮ್. ಹಾ, ಇದೆ. ಇದು 295 ಕೋರ್ಸ್ ಬ್ಯಾಚ್, ಹಳೆ ಬ್ಯಾಚೇ ಅದು. ಇನ್ನು ಕೋರ್ಸ್ ಮುಗುದಿಲ್ಲ ಕ್ರಿಸ್ಟಲ್ದು. ನಾವು 60 ಮೆಂಬರ್ಸ್ ಜಾಯ್ನ್ ಆಗಿದ್ದೀರಾ. ಇದು ಇವರೇ ತಗೋತಾರೆ ಕ್ಲಾಸಿಗೆ. ಅದನ್ನ ಇವರು ಪ್ರವೀಣ್ ಪಾಟೀಲ್ ತಗೋಬೇಕಾಗಿತ್ತು. ವೈಯಕ್ತಿಕ ಕಾರಣಗಳಿಂದ, ಸ್ವಲ್ಪ ಮೆಡಿಕಲ್ ಎಮರ್ಜೆನ್ಸಿ ಬಂದ ಕಾರಣದಿಂದ ಇವರು ಅದನ್ನ ಕ್ಲಾಸ್ ತಗೋತಾರೆ. ಅಡ್ವಾನ್ಸ್ ಇಲ್ಲ, ಅಡ್ವಾನ್ಸ್ ಇರುತ್ತೆ, ಅದು ಹೀಲರ್ಸ್ಗೆಲ್ಲ ಇರುತ್ತೆ. ನಾರ್ಮಲ್ ಆಗಿ ಮನೇಲಿ ಯೂಸ್ ಮಾಡೋರಿಗೆ ಇಟ್ ಇಸ್ ನಾಟ್ ನೆಸರಿ. ಹೀಲರ್ಸ್ ಯಾರಾದಿದ್ರೆ ಅವ್ರು ಜಾಯ್ನ್ ಆಗ್ಬೋದು ಅಡ್ವಾನ್ಸ್. ಬಟ್ ಅಡ್ವಾನ್ಸಿಗೆ ಏನು ಪ್ಲಾನ್ ಇಲ್ಲ ನಮ್ದು ಕರೆಂಟ್ಲಿ. ಓಕೆ, ಯಾರು ಹ್ಯಾಂಡ್ ರೈಸ್ ಮಾಡ್ತಾರೆ ಅನ್ಕೋತೀನಿ, ನಾನು ಕಾಣ್ತಾ ಇಲ್ಲ ಅನ್ಕೋತೀನಿ.
ಸರ್ ಸುಮಾರು ಜನ ಮಾಡಿದ್ದಾರೆ ಸರ್ ಹ್ಯಾಂಡ್ ರೈಸ್. ಹೌದಾ? ಓ, ತುಂಬಾ ಜನ ಇದ್ದಾರೆ. ಶೈಲಜಾ, ಕ್ವಶನ್ಗಳನ್ನ ಆದಷ್ಟು ಬೇಗ ಒಂದೊಂದೇ ಕೇಳಿದ್ರೆ ತುಂಬಾ ಒಳ್ಳೇದು. ಹೇಳಿ ಶೈಲಜಾ. ಬಾಬನಗರ್. ನಮಸ್ಕಾರ ಸರ್. ಇದು ನನಗೆ ಡೌಟ್ ಇರೋದು ವಿಡಿಯೋ ಆನ್ ಜೆಮ್ ಮಾಡ್ಬೋದಾ? ಸ್ಟೋನ್. ವಿಡಿಯೋ ಆನ್ ಮಾಡ್ಬೋದಾ? ಇಲ್ಲ ಸರ್, ಸಾರಿ ಸರ್. ಇವಾಗ ಜಮ್ ಸ್ಟೋನು ಮತ್ತೆ ಕ್ರಿಸ್ಟಲ್ ಏನ್ ಡಿಫ್ರೆನ್ಸ್ ಅಂತ ಬೇಕಾಯ್ತು. ಮೇಡಮ್, ಈಗ ನಾನು ಇವಾಗ ತಾನೇ ಹೇಳಿದೆ ಪ್ರೆಷಿಯಸ್ ಅಂಡ್ ಸೆಮಿ ಪ್ರೆಷಿಯಸ್ ಅಂತ ತಗೊಂಡೆ ನಿಮ್ಗೆ. ಫಸ್ಟ್ ನಾನು ಹೇಳಿದೆ ಕ್ರಿಸ್ಟಲ್ ಗಳಲ್ಲಿ ಜೆಮ್ ಸ್ಟೋನ್ ಕೂಡ ಕ್ರಿಸ್ಟಲ್, ಆದ್ರೆ ಅದು ನಾವು ಪ್ರೆಷಿಯಸ್ ಕ್ರಿಸ್ಟಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಕಾಸ್ಟ್ಲಿ. ನೀವು ಈಗ ಜೆಮ್ಸ್ ಅಂತ ತಗೊಂಡಾಗ, ನೀವು ಜೆಮ್ ಸ್ಟೋನ್ಸ್ ಅಂತ ತಗೊಂಡಾಗ ರೂಬಿ ಇರ್ಬೋದು, ಎಮೆರಾಲ್ಡ್ ಇರ್ಬೋದು, ಅಥವಾ ಪುಷ್ಯರಾಗ ಇರ್ಬೋದು, ಇದೆಲ್ಲ ಬರ್ತಾ ಹೋಗುತ್ತೆ. ವಜ್ರ ಇರ್ಬೋದು ಬರುತ್ತೆ. ಇದೆಲ್ಲದಕ್ಕೂ ನಮ್ಗೆ ಏನಾಗುತ್ತೆ ಅಂದ್ರೆ ಕಾಸ್ಟ್ ಆಗ್ತಾ ಹೋಗುತ್ತೆ, ಜಾಸ್ತಿ ಇರುತ್ತೆ ಕಾಸ್ಟ್ ನಮ್ಗೆ. ಸೊ ಅದಕ್ಕೆ ನಾವು ಎಲ್ಲಾರು ಅದನ್ನ ನಾವು ಬೇರ್ ಮಾಡಕ್ ಆಗಲ್ಲ. ನಾವು ಮೊದ್ಲು ಕೋರ್ಸ್ ಮಾಡಿದಾಗ ಒಬ್ರು ದಯಾನಂದ್ ಅಂತ ಕೊಡ್ತಾ ಇದ್ದಾರೆ ಕ್ರಿಸ್ಟಲ್ಸ್. ಇದು ಹೇಳಿದ್ರ ನೀವು? ಈ ಸ್ಟೋನ್ಗಳು ತುಂಬಾ ಕಾಸ್ಟ್ಲಿ ಇತ್ತು. 15,000 20,000 ಇರ್ತಿತ್ತು ಸರ್. ಪುಷ್ಯರಾಗ ಒಂದು ಸ್ಟೋನ್ ಚೆನ್ನಾಗಿರೋದು 4 ಕ್ಯಾರೆಟ್ ತಗೋಬೇಕು ಅಂದ್ರೆ 40,000 ರಿಂದ 50,000 ಆಗುತ್ತೆ ಸರ್. ಅಲ್ಲ, ನಮ್ಮಲ್ಲಿ ತಗೊಂಡಿದ್ದಾರೆ. ನನಗೇನ್ ಬೇಜಾರಂದ್ರೆ ಎಲ್ಲ ತಗೊಳ್ಳಿಕ್ ಆಗಲ್ಲ. ಇದು ಕ್ರಿಸ್ಟಲ್ಸ್ ಆದ್ರೆ ಯಾರಾದ್ರೂ ಯೂಸ್ ಮಾಡ್ಬೋದು ಅಂತ ಹೇಳಿ ತುಂಬಾ ಕಡಿಮೆ ಮಾಡ್ಬೋದು. ನಮ್ಮ ವೆಬ್ಸೈಟ್ ಅಲ್ಲಿ ಇಡೀ ಇಂಡಿಯಾದಲ್ಲಿ ಹುಡುಕಿದ್ರು ನಮ್ಮಂತ ಪ್ರೈಸ್ ಸಿಗೋದು ಚಾನ್ಸೇ ಇಲ್ಲ. ಐ ವಿಲ್ ಚಾಲೆಂಜ್ ಇಟ್. ಇವನ್ ನೀವು ಅಮೆಝಾನ್, ಗೂಗಲ್, ಫ್ಲಿಪ್ಕಾರ್ಟ್ ಅಲ್ಲಿ ನೋಡಿದ್ರು ಕೂಡ ನಾವಿಟ್ಟಿರೋ ಪ್ರೈಸ್ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇಕಂದ್ರೆ ನೀವು aishamandal.shop ಅಲ್ಲಿ ನೋಡ್ಕೋಬಹುದು. ನೀವು ಬೇಕಂದ್ರೆ ಕಂಪೇರ್ ಮಾಡ್ಕೋಬಹುದು. ನೀವು ಗೂಗಲ್ ಅಲ್ಲಿ ಹಾಕ್ಬಿಟ್ರೆ ಕ್ರಿಸ್ಟಲ್ಸ್ ಅಂತ ಎಲ್ಲ ಬಂದ್ಬಿಡುತ್ತೆ ವೆಬ್ಸೈಟ್ಗಳು. ವಿ ಆರ್ ಬೆಸ್ಟ್ ಇನ್ ದ ಪ್ರೈಸ್. ನೋಡ್ಕೋಬಹುದು ಮೇಡಮ್. ಒಂದ್ ಸೆಕೆಂಡ್. ಅವ್ರು ಇನ್ನೊಬ್ರು ದಯಾನ ಅಂತ ಒಬ್ರು ಕೊಡ್ತಾ ಇದ್ರು. ತುಂಬಾ ಕಾಸ್ಟ್ಲಿ ಇತ್ತು ಮೇಡಮ್ ಅದು ಸ್ಟೋನ್ಸ್ ಗಳೆಲ್ಲ. ಹಾಗಾಗಿ ನಾವು ಕ್ರಿಸ್ಟಲ್ಸ್ ಒಂದು ಮಾಡುವ ಅಂತ ಹೇಳಿ ಪ್ರವೀಣ್ ಮತ್ತೆ ನಾವಿಬ್ರು ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ನಿಮ್ ಕಡೆ ನಾಲೆಜ್ ಬರ್ತಾ ಇದೆ. ಓಕೆ, ಹಂಸ ಅವ್ರು ಹೇಳಿ. ವಿಡಿಯೋ ಆನ್ ಮಾಡ್ಬೋದಾ ಮೇಡಮ್? ಸರ್. ಇಂಟರ್ನೆಟ್ ಇಲ್ಲ ಅನ್ಬಿಡಿ ಮತ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. 3 ಡೌಟ್ಸ್ ಇದೆ. ಈಗ ಕ್ರಿಸ್ಟಲ್ಸ್ ನಾವು ಡ್ಯೂಟಿ ಮಾಡೋ ಡ್ಯೂಟಿ ಪ್ಲೇಸ್ ಅಲ್ಲಿ ನಮ್ ಡ್ರಾಯರ್ ಅಲ್ಲಿ ಇಟ್ಕೋಬಹುದಾ? ಖಂಡಿತ ಇಟ್ಕೋಬಹುದು. ಮತ್ತೆ ಕೆಲವರೆಲ್ಲ ಬ್ಯಾಂಡ್ಸ್ ಹಾಕೊಳ್ತಾರೆ. ಇವಾಗೆಲ್ಲ ಬ್ಯಾಂಡ್ಸ್ ಟೈಪ್ ಅಲ್ಲಿ ಬರ್ತಾ ಇದೆ. ಅದನ್ನ ಡ್ಯೂರಿಂಗ್ ಪೀರಿಯಡ್ಸ್ ಇರುವಾಗ 3 days ಯೂಸ್ ಮಾಡಬಾರ್ದು. ಒಂದ್ ವೇಳೆ ಗೊತ್ತಿಲ್ಲದೆ ಯೂಸ್ ಆಗಿದ್ರೆ ಅದನ್ನ ಆಮೇಲೆ ಎನರ್ಜೈಸ್ ಮಾಡಿ ಹಾಕೋಬೇಕು ಅಂತ ಹೇಳ್ತಾರೆ. ಅದು ಕಂಪಲ್ಸರಿ ಮಾಡ್ಲೇಬೇಕಾ? ಅಮಾವಾಸ್ಯೆ ಹುಣ್ಣಿಮೆಗೆ ಮಾತ್ರ ಮಾಡಿದ್ರೆ ಸಾಕ? ಇಲ್ಲ. ಒಂದೇನಂದ್ರೆ ಯಾವುದೇ ಕ್ರಿಸ್ಟಲ್ ಆದ್ರೂ ಪೀರಿಯಡ್ಸ್ ಟೈಮ್ ಅಂತಲ್ಲ, ಇಲ್ಲಿ ಪೀರಿಯಡ್ಸ್ ಯಾವುದೇ ಒಂದು ರೆಸ್ಟ್ರಿಕ್ಷನ್ ಬರಲ್ಲ. ನೀವು ಯಾವುದೇ ಒಂದು ಹೀಲಿಂಗ್ ಮೊಡಾಲಿಟೀಸ್ ನ ತಗೊಂಡ್ರು ಮ್ಯಾಕ್ಸಿಮಮ್ ನಿಮ್ಗೆ ಪೀರಿಯಡ್ಸ್, ಇವಾಗ ರೇಖಿ ಇರ್ಬೋದು, ಕ್ರಿಸ್ಟಲ್ ಥೆರಪಿ, ಏಂಜಲ್ ಥೆರಪಿ ಯಾವುದೇ ತಗೊಂಡ್ರು ನಮ್ಮ ಪೀರಿಯಡ್ಸ್ ಅನ್ನೋದು ಯಾವುದೇ ಅಡ್ಡಿ ಆಗಲ್ಲ. ಯಾಕಂದ್ರೆ ಅದೊಂದು ನೈಸರ್ಗಿಕವಾದಂತಹ ಒಂದು ಚಕ್ರ. ಅದು ಸ್ತ್ರೀಯರಿಗೆ ಒಂದು ನೈಸರ್ಗಿಕವಾದಂತಹ ಚಕ್ರ. ಆ ಟೈಮಲ್ಲಿ ಖಂಡಿತ ನೀವು ಕ್ರಿಸ್ಟಲ್ಸ್ ನ ಯೂಸ್ ಮಾಡಬಹುದು. ಆ ಟೈಮಲ್ಲಿ ಕ್ರಿಸ್ಟಲ್ ಯೂಸ್ ಮಾಡೋದ್ರಿಂದ ಇನ್ನೂ ನಿಮ್ಮ ಎಮೋಷನಲ್ಲು ಕಾಮ್ ಆಗಿರ್ತೀರಾ. ನೀವು ಎಮೋಷನಲಿ ನಿಮ್ಮ ದೇಹದಲ್ಲಿರುವಂತಹ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಅದು ಒಂದು. ನೆಕ್ಸ್ಟ್ ನೀವು ಕ್ಲೆನ್ಸಿಂಗ್ ಕೇಳಿದ್ರಿ. ಕ್ಲೆನ್ಸಿಂಗ್ ಬಂದು ಪೀರಿಯಡ್ಸ್ ಟೈಮಲ್ಲಿ ಒಂದ್ರಲ್ಲೇ ಅಲ್ಲ, ಯಾವುದೇ ಕ್ರಿಸ್ಟಲ್ ಆದ್ರೂ ನಾವು ಸತತವಾಗಿ ಒಂದೇ ಸಮ ನಾವು ಹಾಕೊಳಕ್ ಆಗಲ್ಲ. ಇಷ್ಟು ದಿನಕ್ಕೆ ಒಂದ್ಸಲ ಕ್ರಿಸ್ಟಲ್ ನ ಕ್ಲೀನ್ ಮಾಡ್ಬೇಕು ಅನ್ನೋ ಒಂದು ಪ್ರಾಸೆಸ್ ಇದೆ. ಅದ್ ಮಾಡ್ಲೇಬೇಕು. ಹಾಗಾಗಿ ಅದೇ ನಾನು ಹೇಳಿದ್ದು, ಕ್ರಿಸ್ಟಲ್ ಕ್ಲೆನ್ಸಿಂಗ್ ಅಲ್ಲಿ ಆ ಪಾಯಿಂಟ್ ಬರುತ್ತೆ ನಿಮ್ಗೆ. ಸೊ ಇಷ್ಟು ದಿನಕ್ಕೆ ಒಂದ್ಸಲ ಕ್ಲೀನ್ ಮಾಡ್ಬೇಕು ಅಂತ ಇದೆ. ಅಷ್ಟು ದಿನಕ್ಕೆ ಒಂದ್ಸಲ ಕ್ಲೀನ್ ಮಾಡ್ಬೇಕು. ಬರೀ ಅಮಾವಾಸ್ಯೆ ಹುಣ್ಣಿಮೆಗೆ ಅಲ್ಲ, ಮಧ್ಯ ಕೂಡ ನಾವು ಕ್ಲೀನ್ ಮಾಡ್ಬೇಕಾಗತ್ತೆ. ಡ್ಯೂರಿಂಗ್ ಟ್ರಾವೆಲ್ ಕೂಡ ನಾವು ಕ್ಯಾರಿ ಮಾಡ್ಬೋದಾ ಮ್ಯಾಮ್? ಅದನ್ನ ಹಾಕೊಂಡೋಗ್ಬೋದು. ಖಂಡಿತ ಹಾಕೊಂಡೋಗ್ಬೋದು. ಸೊ ಇವಾಗ ಇದ್ರಲ್ಲಿ ನಾವೇನಂದ್ರೆ ಕ್ರಿಸ್ಟಲ್ ಕ್ಲೆನ್ಸಿಂಗ್ ಅಲ್ಲಿ ನಿಮ್ಗೆ ಸಿಂಪಲ್ ಮೆಥಡ್ಸ್ ಕೂಡ ಹೇಳ್ಕೊಡ್ತೀವಿ. ಸೊ ನೀವು ಟ್ರಾವೆಲಿಂಗ್ ಅಲ್ಲಿ ಇದ್ದಾಗ ಎಲ್ಲಾ ರಿಚುವಲ್ಸ್ ಮಾಡಕ್ಕಾಗಲ್ಲ ಅಂದ್ರೆ ಅಂತ ಟೈಮಲ್ಲಿ ಕೂಡ ನೀವು ಸಿಂಪಲ್ ಮೆಥಡ್ ಅನ್ನ ಯೂಸ್ ಮಾಡಿ ಅದನ್ನ ಕ್ಲೆನ್ಸಿಂಗ್ ಮಾಡಿ ಎನರ್ಜೈಸ್ ಮಾಡ್ಕೋಬಹುದು. ಹಾಗಾಗಿ ನೀವು ತಗೊಂಡ್ ಹೋಗ್ಬೋದು. ಆಮೇಲೆ ನಿಮ್ ಟೇಬಲ್ ಮೇಲೆ ಇಟ್ಕೋಬಹುದು. ಮಕ್ಳು ಓದೋ ಟೇಬಲ್ ಮೇಲೆ ಕೂಡ ಇಡ್ಬೋದು. ಎಲ್ಲಾ ಕಡೆನೂ ಇಡ್ಬೋದು, ತೊಂದ್ರೆ ಇಲ್ಲ. ನೀವು ನಮ್ಮ ಇದಕ್ ಬಂದಿದ್ರಲ್ಲ ಕಾರ್ಕಳಕ್ಕೆ? ಹೌದೌದು ಸರ್. ನಾನು ಈಗ TM ಕಲಿತಾ ಇದ್ದೇನೆ. TM ಸ್ಟೂಡೆಂಟ್. ನಿಮ್ಮ ಇದಕ್ ಬಂದಿದ್ವಿ. ಈಗ TM ಪ್ರೆಸೆಂಟ್. ಓಕೆ. ಹ್ಯಾಂಡ್ ಲೋವರ್ ಮಾಡ್ಬಿಡಿ, ಗೊತ್ತಾಗಲ್ಲ. ಸರ್ ವೆಂಕಟೇಶ್ ಬಾಬು ಅವ್ರು ಹೇಳಿ. ಪಾಪ ಎಲ್ಲ ಹೆಣ್ಮಕ್ಳ ಕೇಳ್ತೀರ ಅಂತ ಹೇಳಿ ಅವ್ರಿಗೆ ಸಿಟ್ಟಾಗ್ಬಿಡ್ದು ಅಂತ ಹೇಳಿ. ವೆಂಕಟೇಶ್ ಬಾಬು ಅವ್ರು ಹೇಳಿ. ನಮಸ್ತೆ ಸರ್. ಸರ್ ಹೇಳಿ.
ಏನಿಲ್ಲ, ಈಗ ಇದು ಕ್ರಿಸ್ಟಲ್ದು. ಹಲೋ, ಕೇಳ್ತಾ ಇದ್ಯಾ? ಹೇಳಿ ಸರ್, ಹೇಳಿ ಸರ್. ಕೇಳ್ತಾ ಇದ್ಯಾ? ಇದು ಕ್ರಿಸ್ಟಲ್ದು ಇದು ಕೋರ್ಸ್ ಇದೆಯಲ್ಲ, ಏನ್ ಚಾರ್ಜ್ ಮಾಡ್ತೀರಾ ಸರ್? ಇದು ಹೇಳಿದೆಲ್ಲ 699 ಸರ್ ಇದು. ಹೌದಾ, ಅದ ಮನಿ DNA ಅದು ಹೇಳಿದ್ರಿ, ಇದನ್ನು 699? ಇದೆಲ್ಲ ಇದು 1399 ಕ್ರಿಸ್ಟಲ್ದು. ಇದು ನಾನು ಗ್ರೂಪಲ್ಲಿ ಹಾಕ್ತೇನೆ ಸರ್, ಗ್ರೂಪ್ಗಳಲ್ಲಿ ಹಾಕ್ತೇನೆ. 1399. ಹಾಕ್ತೀರಾ? ಹಾ ಕ್ರಿಸ್ಟಲ್ ಹಾ ಸರ್, ಅಲ್ಲಿ ಹಾಕ್ತೇನೆ, ಆಯ್ತಾ? ಇದು 24 ಅವರ್ಸ್ ಇರುತ್ತೆ ಟೈಮು ಇದ್ರದ್ದು. ಮನಿ DN ಆಮೇಲೆ ಪ್ರೈಸ್ ಚೇಂಜ್ ಆಗುತ್ತೆ ಅದರದ್ದು. ಅಂದ್ರೆ ತುಂಬಾ ಜನ ನೋಡಿರಲ್ಲ ಮೆಸೇಜ್, ಹಾಗಾಗಿ 24 ಅವರ್ಸ್ ಅಂತ ಮೆನ್ಷನ್ ಮಾಡಿರ್ತೇವೆ, ನೋಡಿದ್ರೆ ಗೊತ್ತಾಗುತ್ತೆ. ಸರ್ ಹೇಳಿ ಇವ್ರೆ, ರಾಮ್ ಗೋಪಾಲ್ ಏನಾರು ಹೇಳಿ. ನಮಸ್ಕಾರ. ನಮಸ್ಕಾರ ಎಲ್ರಿಗೂ ನಮಸ್ಕಾರ ಸರ್. ಏನಿಲ್ಲ, ನಾನು ಈಗ ಇದು ಕ್ರಿಸ್ಟಲ್ ಇದ್ರ ಬಗ್ಗೆನೇ ಕೇಳಬೇಕು ಅನ್ಕೊಂಡಿದ್ದೆ. ಆದ್ರೆ ನನಗೆ ನೀವು ಹೇಳಿದ್ರಿ ಅದೇ ನಿಮ್ದೆಲ್ಲ ಒರಿಜಿನಲ್ಲೇ ಅಂತ. ಆದ್ರೆ ನಾನು ತರಿಸಿರೋದು ಒಂದು ಇದು ತರಿಸಿದ್ದೀನಿ, ಇದು ಮನಿ ಇದು ಮಾಡೋದು. ಅಟ್ರಾಕ್ಷನ್ ಕ್ರಿಸ್ಟಲ್. ಇದರಲ್ಲಿ ನೋಡಿ ಸರ್, ಇದು ಕಲರ್ ಹೋಗ್ತಾ ಇದೆ. ಇದು ಹೇಗೆ ಇದು ಬ್ಲ್ಯಾಕ್ ಆಗ್ತಾ ಇದೆ. ಇದೇನಿದು ಗ್ರೀನ್ ಟರ್ಮಲೈನು, ಇದು ಪೈರೈಟ್, ಮತ್ತೆ ಇನ್ನೊಂದು ಶೈನಿಂಗ್ ಇರೋದು ಗೋಲ್ಡ್ ಕಲರ್. ಅದು ಗೋಲ್ಡ್ ಕಲರ್ ಹೋಗ್ತಾ ಇದೆ. ಅದು ಹೇಗೆ ಸರ್ ಅದು? ಆಯ್ತು, ಒಂದೊಂದು ಸ್ಟೋನ್ಗಳದ್ದು ಹೋಗುತ್ತೆ. ನನಗೆ ನೀವು ಮೆಸೇಜ್ ಮಾಡಿ, ನನ್ನ ನಂಬರ್ ಉಂಟಲ್ಲ ನಿಮ್ಮ ಹತ್ರ? ಇದೆ ಸರ್. ನಾನು ಅಲ್ಲಿ ಇದ್ರಲ್ಲಿ ನಮ್ದು ಗ್ರೂಪ್ ಅಲ್ಲಿ ಹಾಕ್ತೇನೆ. ಅವರು ರೆಕ್ಟಿಫೈ ಮಾಡಿ ನಿಮ್ಗೆ, ನೀವು ಐ ಥಿಂಕ್ ನಿಮ್ದು ವೆಬ್ಸೈಟ್ ಆರ್ಡರ್ ಮಾಡಿದ್ರಲ್ಲ, ID ಕಳಿಸಿ. ವೆಬ್ಸೈಟ್ ಅಲ್ಲೇ ಸರ್ ಎಲ್ಲ ತಗೊಂಡಿದ್ದೆ. ಅಲ್ಲ, ನಿಮ್ದು ಆರ್ಡರ್ ಇರುತ್ತಲ್ಲ, ಆರ್ಡರ್ ID ಕಳಿಸಿ. ನಾವು ನಂಬರ್ ಕೊಡ್ತೇನೆ ಅವ್ರದ್ದು, ನೀವು ಒಟ್ಟಿಗೆ ಮಾತಾಡಿ ಏನಂತ. ಓಕೆ. ಅದು ಡೈರೆಕ್ಟ್ ಮಹಾರಾಷ್ಟ್ರ ಅಂತ ಬರುತ್ತೆ. ಹಿ ಇಸ್ ದ ಮೇನ್ ವೆಂಡರ್ ಇನ್ ಇಂಡಿಯಾ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಇವ್ರು ಹೇಳಿ, ಶ್ರೀನಿವಾಸ್ SG ಸರ್. ನಮಸ್ತೆ ಸರ್. ಹೇಳಿ ಸರ್. ಮೇಡಮ್ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಸರ್, ಹೊಸ್ದಾಗಿ ಬಂದಿರೋದು, ಈಗ ಎರಡೂ ಕೋರ್ಸ್ಗೂ ಜಾಯಿನ್ ಆಗ್ಬೇಕು ಅಂದ್ರೆ ಅಮೌಂಟ್ ಎರಡೂ ಕೊಡ್ಬೇಕಾ ಸಪ್ರೇಟ್, ಅಥವಾ ಒಂದೇ ಅಮೌಂಟ್ ಆಗುತ್ತೆ ಸರ್ ಅದು? ನಾನು ಹಾಕ್ತೇನೆ ಗ್ರೂಪ್ ಅಲ್ಲಿ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದಕ್ಕೆ ಜಾಯ್ನ್ ಆಗಿ ಸರ್. ಓಕೆ ಸರ್. ಆಮೇಲೆ ನಿಮ್ ಬುಕ್ ತರಿಸ್ಬೇಕು ಅಂದ್ರೆ ಯಾವ ತರ ಸರ್? ನಾವು ಇನ್ನು ಲಾಂಚ್ ಆಗಿಲ್ಲ ಸರ್, ನೆಕ್ಸ್ಟ್ ಮಂತ್ ಆಗುತ್ತೆ. 10,000 ಪ್ರೀ ಬುಕಿಂಗ್ ಇದೆ ಅದು ಕರ್ನಾಟಕದಲ್ಲಿ. ನಮ್ಮ ಪ್ರಕಾರ 3,000 ಅಂತ ನಮ್ಗೆ ಇದೆ ಫಸ್ಟ್ ಡೇನೆ. ಬಟ್ ನಾರ್ಮಲ್ ಆಗಿ ನಾವು ಕಲೆಕ್ಟ್ ಮಾಡಿದ ಡಾಟಾ ಪ್ರಕಾರ 10,000 ಇದೆ. ನಾವೆಲ್ಲರಿಗೂ ಮೆಸೇಜ್ ಮಾಡ್ತೇವೆ ವೈಯಕ್ತಿಕವಾಗಿ. ಅದು ಆಗುತ್ತೆ, ಸ್ವಲ್ಪ ವೇಟ್ ಮಾಡಿದ್ರೆ ಸಿಗುತ್ತೆ. ನಾನು ಕಮ್ಯುನಿಕೇಶನ್ ಹೇಗೆ ಮಾಡ್ತೇನೆ, ಅದು ಕಂಟಿನ್ಯೂಸ್ ಆಗಿ ಆ್ಯಡ್ ಕೊಡ್ತೇನೆ. ಅದರಲ್ಲಿ ಆ್ಯಡ್ ಅಂದ್ರೆ ನಾವು ವಿಡಿಯೋಸ್ನ ಹಾಕ್ತೇವೆ ಅಷ್ಟೇ. ಸರಿ ಸರ್, ಒಂದು ಕ್ವಶನ್ ಇದೆ ಮೇಡಮ್ ಜೊತೆಗೆ. ಮೇಡಮ್, ಈ ಕ್ರಿಸ್ಟಲ್ ಇಂದ ನಾವು ಹಾರ್ಟ್ ಪ್ರಾಬ್ಲಮ್, ಲಂಗ್ಸ್ ಪ್ರಾಬ್ಲಮ್ ಅವೆಲ್ಲ ಕ್ಲಿಯರ್ ಮಾಡ್ಕೋಬಹುದಾ ಮೇಡಮ್? ಹೌದು ಸರ್, ಮಾಡ್ಬೋದು. ಇದು ಎಲ್ಲವನ್ನ ಹೀಲ್ ಮಾಡುವಂತ, ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಎಲ್ಲಾ ಸಮಸ್ಯೆಗಳನ್ನ ಹೀಲ್ ಮಾಡುವಂತ ಗುಣಗಳು ಕ್ರಿಸ್ಟಲ್ ಇರುತ್ತೆ. ಆದ್ರೆ ಅದಕ್ಕೆ ಆದಂತಹ ಕ್ರಿಸ್ಟಲ್ ಇರುತ್ತೆ, ಅದನ್ನ ನಾವು ಆಯ್ಕೆ ಮಾಡ್ಕೊಂಡು ಯೂಸ್ ಮಾಡ್ಬೇಕಾಗತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಸರ್. ಹಾರ್ಟ್ ಪ್ರಾಬ್ಲಮ್ ಏನಿದೆ ನಿಮ್ಗೆ? ಏನಿದೆ ಸಮಸ್ಯೆ ಹಾರ್ಟ್ದು? ಸರ್, ಹಾರ್ಟ್ ಬ್ಲಾಕೇಜ್ ಇದೆ ಸರ್ ಒಂದು. ಆಮೇಲೆ ಪಂಪಿಂಗ್ ನಲ್ಲಿ, ವೇನ್ಸ್ ನಲ್ಲಿ ಇದು ಲಿವರ್, ಸಾರಿ ಏನೊಂದು ಪಂಪಿಂಗ್ ಆಗೋತಕ್ಕಂಥದ್ದಲ್ಲಿ ಅದು ಬ್ಲಡ್ ಹೊರಗೆ ಹೋಗೋದು ಮತ್ತು ಒಳಗೆ ಬರ್ತಾ ಇದೆ. ಏನ್ ಮಾಡಿ ಹೇಳ್ತೇನೆ ನೋಡಿ. ಈಗ ನಿಮ್ ಬ್ಲಾಕೇಜ್ ಇದೆ ಅಂತ ಹೇಳಿದ್ರಿ, ಬಿಸಿನೀರ್ನ ನೀವು ಕಂಟಿನ್ಯೂಸ್ ಆಗಿ ಸೇವನೆ ಮಾಡ್ಬೇಕು. ಬಿಸಿನೀರನ್ನ ಬೆಳಗ್ಗೆ ವಾಕ್ ಮಾಡ್ಬೇಕು. ಬಿಸಿನೀರ್ನ ಏನ್ ಮಾಡ್ಬೇಕು, ಉಪವಾಸ ಮಾಡ್ಬೇಕು. ವಾರದಲ್ಲಿ 1 ದಿವಸ 2 ದಿವಸ ಫುಲ್ ಉಪವಾಸ ಮಾಡ್ಬೇಕು. ಅರ್ಧ ದಿವಸ ಉಪವಾಸ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ. ವಾರದಲ್ಲಿ ಫುಲ್ ಉಪವಾಸ ಮಾಡಿದ್ರೆ ಏನಾಗುತ್ತೆ, ನಮ್ದು ಏನು ಫ್ಯಾಟ್ ಇರುತ್ತಲ್ಲ, ನೀವು ಯಾವಾಗ ಊಟ ಮಾಡ್ತೀರಲ್ಲ ಆ ಫ್ಯಾಟ್ ನ ತಿನ್ನುತ್ತೆ ನಿಮ್ ದೇಹ. ಆ ಫ್ಯಾಟ್ ತಿನ್ನುತ್ತೆ. ಬೆಸ್ಟ್ ವೇ. ಇನ್ನೊಂದಂದ್ರೆ ಇದಕ್ಕೆ ಪಂಪ್, ಹಾರ್ಟ್ ಪಂಪ್ ಇದೆ, ಅದಕ್ಕೆ ಜಾಸ್ತಿ ಎನರ್ಜಿ ಕೊಡ್ಲಿಕ್ಕೆ ಅರ್ಜುನ ಅಂತ ಒಂದು ಮರದ ತೊಗಟೆ ಬರುತ್ತೆ, ಅದ್ರ ಪೌಡರ್ ತಗೊಳ್ಳಿ. ನಮ್ಮ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಅರ್ಜುನ ಟೀ ಪೌಡರ್ ಅಂತೇಳಿ. ಹಾಲೊಟ್ಟಿಗೆ ಅದನ್ನ ಮಿಕ್ಸ್ ಮಾಡಿ ಕುಡಿಬೇಕು, ನೀರೊಟ್ಟಿಗೆ ಬೇಡ. ಅದಕ್ಕೆ ಶಿರಪ್ ಹಾಕ ಅಂತ ಹೇಳ್ತಾರೆ. ಶಿರಪ್ ಹಾಕಂದ್ರೆ ಹಾಲೊಟ್ಟಿಗೆ ಚಾ ಹೇಗೆ ನೀವು ಚಾ ಪುಡಿ ಮಿಕ್ಸ್ ಮಾಡ್ತಿರಲ್ಲ ಹಾಗೆ ಪೌಡರ್ ಮಿಕ್ಸ್ ಮಾಡಿ ನೀವು ತಗೊಳ್ಬಹುದು. ಇದು ಎರಡು ಫಸ್ಟ್ ಪ್ರೀ ಚೆಕ್ ಮಾಡ್ಕೊಳ್ಳಿ ನೀವು.
ಸರ್ ಓಕೆ ಸರ್. 4 ತಿಂಗ್ ಬಿಟ್ಟು ಪೋಸ್ಟ್ ಚೆಕ್ ಮಾಡ್ಕೊಳ್ಳಿ, ನನಗೆ ಅಪ್ಡೇಟ್ ಮಾಡಿ, ಇಲ್ಲಾಂದ್ರೆ ನೀವು ನನಗೆ ಒಂದು ವಿಡಿಯೋ ಕಳಿಸ್ಬೋದು. ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಂಗ ಅವ್ರು ಹೇಳಿ. ರಂಗ ಅವ್ರು ಹೇಳಿ ಮೇಡಮ್. ಇನ್ನೊಂದು 3 ಜನ ಕೇಳಿ ಮುಗಿಸ್ಬಿಡವಾ? ಸರ್ ನಮಸ್ತೆ. ಸರ್ ಆಗ್ಲಿ ಸರ್. ರಂಗ ಅವ್ರು ಹೇಳಿ. ಸರ್ ನಮಸ್ತೆ. ಹಲೋ, ಕಾಣ್ತಾನೆ ಇಲ್ಲಲ್ಲ? ಹೇಳಿ. ಲೈಟ್ ಅಲ್ಲಿ ಬಂತು. ಇರ್ಲಿ ಬಿಡಿ. ಸರ್ ನಮಸ್ತೆ. ಜೀರೋದಲ್ಲಿ ಹೇಳಿ. ನಾವು ಆಲ್ರೆಡಿ ಕ್ಲಿಸ್ಟರ್ ತಗೊಂಡಿದ್ದೀವಿ ಸರ್. ಇಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಅವರು ಟೆರಿಟೋರಿಯಂ ನಡೆಸ್ತಾರೆ ಸರ್, ಅವರು ಟೆರಿಟೋ. ಬಟ್ ಅವ್ರು ಕ್ರಿಸ್ಟಲ್ ತಗೊಂಡಿದ್ವಿ, ಅದು ವರ್ಕ್ ಆಗುತ್ತಾ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್ ನಮಗೆ? ವರ್ಕ್ ಅಂದ್ರೆ ಏನು? ನಾವು ಒಂದು ಉದ್ದೇಶ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ಬೇಕಂತ ತಗೊಂಡಿದ್ವಿ ಸರ್. ಬಟ್ ಅದು ಏನೋ ಅದರಿಂದ ನಮಗೆ ಏನು ಗ್ರೋತ್ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ಅದು ಹೆಂಗ್ ವರ್ಕ್ ಆಗುತ್ತೆ ಏನು ಅಂತ. ಓಕೆ ಮೇಡಮ್ ಹೇಳಿ, ಏನಾದ್ರು ಹೇಳ್ಬೋದು? ಸರ್ ಹೇಳ್ತೇನೆ ಸರ್. ಸೊ ಇವಾಗ ಏನಾಗಿದೆ ಅಂದ್ರೆ ಸರ್, ಇವ್ರಿಗೆ ಸರ್ ರಂಗ ಅವ್ರೆ ನಮಸ್ಕಾರ. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ನೀವು ಆಲ್ರೆಡಿ ನೀವು ಆ ಥಾಟ್ ಅನ್ನ ಕೊಟ್ಬಿಟ್ಟಿದೀರಾ. ಫಸ್ಟ್ ಸರ್ ಹೇಳಿದ್ರು ಥಾಟ್ ಆಗತ್ತಾ ಇಲ್ವಾ ಅನ್ನೋ ಒಂದು ನೆಗೆಟಿವ್ ಅಂದ್ರೆ ಒಂದು ಡೈಲಮಾದಲ್ಲೇ ನೀವು ಕ್ರಿಸ್ಟಲ್ ಅನ್ನ ಯೂಸ್ ಮಾಡ್ಕೊಂಡಿದೀರಾ. ಆಮೇಲೆ ಏನಂದ್ರೆ, ಕ್ರಿಸ್ಟಲ್ಗಳು ಯಾವುದೇ ಒಂದು ಜಾದೂವನ್ನ ಮಾಯಾಮಂತ್ರವನ್ನ ಮಾಡಲ್ಲ. ಅದನ್ನ ನಾವು ಕರೆಕ್ಟ್ ಆಗಿ ಯೂಸ್ ಮಾಡಿದಾಗ ಏನ್ ಮಾಡತ್ವೆ, ನಮ್ಮ ಒಂದು ಎನರ್ಜಿಯನ್ನ, ಫ್ರೀಕ್ವೆನ್ಸಿಯನ್ನ ಜಾಸ್ತಿ ಮಾಡುತ್ತೆ, ನಮ್ಗೆ ಹೊಸ ಹೊಸ ಅವಕಾಶಗಳನ್ನ ಕೊಡುತ್ತೆ. ಜೊತೆಗೆ ಏನಂದ್ರೆ, ನಮ್ಮ ಒಂದು ಥಿಂಕಿಂಗ್, ನಮ್ಮ ಒಂದು ಆಲೋಚನಾ ಶಕ್ತಿಯನ್ನ ಬದಲಾವಣೆ ಮಾಡುತ್ತೆ. ಅಲ್ಲದೆ ನೀವು ಯಾವುದೇ ಕ್ರಿಸ್ಟಲ್ ಅನ್ನ ಯೂಸ್ ಮಾಡಿದ್ರು ಅದನ್ನ ಸರಿಯಾಗಿ ಪ್ರಾಸೆಸ್ ಮಾಡಿ, ಕ್ಲೆನ್ಸಿಂಗ್ ಮಾಡಿ, ಪ್ರೋಗ್ರಾಮಿಂಗ್ ಮಾಡಿ ಹಾಕೊಂಡಾಗ ಡೆಫಿನೆಟ್ ಆಗಿ ಅದು ವರ್ಕ್ ಆಗುತ್ತೆ. ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದೀರಾ, ಈಗ ನಾನು ಹೇಳಿದ ಪಾಯಿಂಟ್ಸ್ ಅಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದೀರಾ ಅಂತ ಆ ಮಿಸ್ಟೇಕ್ ಅನ್ನ ಸರಿ ಮಾಡ್ಕೊಳ್ಳಿ. ಇಲ್ಲ ಕೋರ್ಸ್ ಇನ್ನೊಂದ್ಸಲ ರಿಪೀಟ್ ಮಾಡಿ, ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು. ಮಮತಾ ಹೇಳಿ. ಸರ್ ನಿಮ್ಗೆ ಕೇಳ್ಬೇಕು, ಇದು ಕ್ರಿಸ್ಟಲ್ ಕ್ಲಾಸ್ ತಗೊಂಡ್ಬಿಟ್ಟಿದೀನಿ ನಾನು. ಅದು ನನ್ಗೇನು ಲಿಂಕ್ ಏನು ಬಂದಿಲ್ಲ. ಲಿಂಕ್ ನಾ ಕಳ್ಸ್ಕೊಂಡು ತೊಗೊಳ್ಳಿ, ನಂಗೆ ಮೆಸೇಜ್ ಮಾಡಿ. ಓಕೆ, ಮೆಸೇಜ್ ಮಾಡಿದ್ದೀನಿ. ನಾನು ಮೇಲ್ ಮಾಡಿದ್ದೇನೆ, ಮೇಲ್ ಚೆಕ್ ಮಾಡಿ, ಸ್ಪ್ಯಾಮ್ ಅಲ್ಲಿ ಚೆಕ್ ಮಾಡಿ ಒಂದ್ಸರಿ. ಎಲ್ಲರೂ ಮೇಲ್ ಮಾಡಿದ್ದೆ ನಾನು. ಮಾಡಿದೆ ಸರ್, ಬಂದಿಲ್ಲ. ನಂಗೆ ಕಳ್ಸ್ಕೊಂಡು ನಿಮ್ಮ ಹೆಸರು ಅಂತ ಮಮತಾ MR ಅಂತ ಹಾಕಿ ಕಳಿಸಿ, ಆಯ್ತಾ? ಸಿದ್ದಪ್ಪ ಹೇಳಿ. ಸಿದ್ದಪ್ಪ ಸಿದ್ದು. ಸಿದ್ದಪ್ಪ ಸಿದ್ದು ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗ್ತಾ ಇಲ್ವಾ ನಿಮ್ದು? MR ಹೇಳಿ. ಹಲೋ, ಹೇಳಿ ಮೇಡಮ್. ವಿಡಿಯೋ ಆನ್ ಮಾಡ್ಬೋದಾ? ಓಕೆ, 1 ಸೆಕೆಂಡ್ ಸರ್. ಇರ್ಲಿ ಬಿಡಿ ಮಾಡಿ. ಹಲೋ ಹೇಳಿ ಸರ್, ಇದು ನಿಮ್ಗೆ ಕ್ವಶನ್. ಕಲರ್ ಥೆರಪಿ ಬುಕ್ ಆರ್ಡರ್ ಮಾಡಿದ್ದೆ, ಬಟ್ ಅದಿನ್ನೂ ಬಂದಿಲ್ಲ. 1 ದೆನ್ ನಿಮ್ ಕಾಂಟ್ಯಾಕ್ಟ್ ನಂಬರ್ಸ್ ಯಾವ ಆಯುಷ್ ಮಂಡಲಂ ಅಲ್ಲಿ ಇಲ್ಲ. ಅರ್ಜೆಂಟೀನಾ ಮತ್ತೆ ಇದನ್ನ ತಗೊಂಡಿದ್ದೆ, ಬಟ್ ಅರ್ಜುನಟಿ ಹೇಗ್ ಯೂಸ್ ಮಾಡ್ಬೇಕಂತ ಅದ್ರಲ್ಲಿ ಇದು ಕೊಟ್ಟಿಲ್ಲ. ಟೀ ಯೂಸ್ ಮಾಡಿದಾಗ ಚಾ ಪೌಡರ್ ಯೂಸ್ ಮಾಡ್ತಿರಲ್ಲ, ಅದ್ರ ಬದಲಾಗಿ ಯೂಸ್ ಮಾಡ್ಬೋದು. ಅದ್ರ ಕವರ್ ಮೇಲೆ ಕೊಟ್ಟಿದ್ದಾರೆ, ಯೂಸ್ ಇನ್ಸ್ಟೆಡ್ ಆಫ್ ಟೀ ಪೌಡರ್ ಅಂತ ಹೇಳಿ, ಅಷ್ಟೇ. ಮಿಲ್ಕೊಟ್ಟಿಗೆ. ಹೌದಾ? ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾವಾಗ ಮಾಡಿದ್ದು? ಆಗ್ಲಿ 10 days ಮೇಲೆ ಆಯ್ತು ಸರ್. ಶಿಪ್ಕಾಟ್ ಅಲ್ಲಿ ಮಾಡಿದ್ರೆ ಮೆಸೇಜ್ ಬಂದಿದೆಯಾ? ಸರ್ ಮೆಸೇಜ್ ಬಂದಿದೆ, 14 ಡೆಲಿವರಿ ಅಂತ ಇತ್ತು. ಬಟ್ ತಿರ್ಗಾ ಅವ್ರಿಗೆ ನಾನು ಮೆಸೇಜ್ ಮಾಡಿದೆ, ಬಟ್ ಅವ್ರು ಹೇಳ್ತಾ ಇದಾರೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಇವ್ರನ್ನ ಅಂತ. ನಾನು ಚೆಕ್ ಮಾಡ್ತೀನಿ ಮೇಡಮ್, ಯಾಕಂದ್ರೆ ರಿಟರ್ನ್ ಬಂದಿರುತ್ತೆ ಒಂದ್ಸರಿ, ಇದ್ರೆ ನಾವು ವಾಪಸ್ ಕಳ್ಸ್ಕೊಡ್ತೀನಿ ನಿಮಗೆ, ಆಯ್ತಾ? ಶಿಪ್ ರಾಕೆಟ್ ಬಂದಿದೆ ಅಂದ್ರೆ ನಾವು ಅಲ್ಲಿಂದ ಕಳ್ಸಿದೆ ಅಂತ ಅರ್ಥ. ಅದು ನೀವು ಕಳ್ಸಿದೀರಾ ಅಂತ ಅರ್ಥ. ಅವ್ರು ಅಂದ್ರು 14th ಡೆಲಿವರಿ ಇದೆ ಮೇಡಮ್ ಅಂತ. ಬಟ್ ಆಕ್ಚುಲಿ ನನಗೆ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ ನಂಬರ್ ಇಲ್ಲಲ್ಲ ಸರ್ ನನ್ನ ಹತ್ರ. ನಂಬರ್ ಇಲ್ಲ ಸರ್. ಈ ಮೆಸೇಜ್ ಆಗ್ಲಿ ಏನಾದ್ರು ಕಾಂಟ್ಯಾಕ್ಟ್ ಆಗ್ಲಿ ಮಾಡಕ್ಕೆ ನಂಬರ್ ಇಲ್ಲ ಆರ್ಡರ್ ಹೇಳಿ ಸರ್. ಮಾಡಿ ತೊಗೊಳ್ಳಿ, ನಂಬರ್ ತೊಗೊಳ್ಳಿ. 7483. 1 ಸೆಕೆಂಡ್ ಸರ್. 7485
7012 ಇಲ್ಲಿ ಹಾಕಿದೆ ನೋಡಿ. ಸರ್ ಪ್ಲೀಸ್ ಹೇಳಿ ಸರ್ ಇನ್ನೊಂದ್ಸಲ. 7483 7483. ಓಕೆ ಸರ್. 45 7012 7012. ಸರ್ ಇದು ಇವಾಗ ಕ್ರಿಸ್ಟಲ್ ಇದಕ್ಕೂ ಮತ್ತೆ ಮನಿ DNA-ಗೂ ಎರಡು ಒಂದೇ ಸಲ ಪೇ ಮಾಡ್ಬೇಕಾ ಅಥವಾ ಯಾವ ತರ ಸರ್ ಅದು? ಬೇರೆ ಬೇರೆ ಇದೆ ಮೇಡಮ್. ಈ ತರ ಕ್ಲಾಸಸ್ ವೇರಿಯೇಷನ್ ಇದು 3rd ಸ್ಟಾರ್ಟ್ ಆಗ್ತಿದೆ, ಅದು 10th ಸ್ಟಾರ್ಟ್ ಆಗ್ತಿದೆ ಅಲ್ಲ, ಅದಕ್ಕೆ. ಎಲ್ಲಾದ್ರಲ್ಲಿ ಇಂಟ್ರೆಸ್ಟ್ ಇರಲ್ಲ. ಯಾರಿಗೆ ಯಾವ್ದು ಬೇಕು ಇಂಟ್ರೆಸ್ಟ್ ಆಗಿ ನೀವು ಜಾಯ್ನ್ ಆಗಿ ಮೇಡಮ್. ಒಬ್ಬರು ಕ್ರಿಸ್ಟಲ್ ಆದ್ರೆ ಒಬ್ರು ಮನಿ DNA ಅಂತ ಇರುತ್ತೆ. ಸೊ ಅದಕ್ಕೆ ಸಪರೇಟ್ ಇರುತ್ತೆ, ನೀವು ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇವ್ರು ಹೇಳಿ, ರಶ್ಮಿ ಅವ್ರು ಹೇಳಿ. ರಶ್ಮಿ BK. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸರ್ ನಾವು ಆಲ್ರೆಡಿ ಕ್ರಿಸ್ಟಲ್ಗೆ 1399 ಪೇ ಮಾಡಿದ್ವಿ. ಇದೇನಾ ಸರ್ ಬೇರೆ ಕ್ಲಾಸ್ ಸರ್ ಅದು? ಇದೆ ಸೇಮ್ ಕ್ಲಾಸ್ ಮೇಡಮ್. ಪುನಃ ಪೇ ಮಾಡ್ಬೇಕು ಅಂತಿಲ್ಲ ಅಲ್ವಾ ಸರ್ ಹಾಗಾದ್ರೆ? ಸರ್ ಅದ್ರದ್ದು ಲಿಂಕ್ ಸರ್ ಇದೇನಾ ಬ್ಯಾಚ್ ಹಾಕಿದಿರಲ್ಲ? ಅಲ್ಲ, ನೀವು ಪೇ ಮಾಡಿದ್ರೆ ಕ್ಲಾಸ್ ಅಟೆಂಡ್ ಆಗಿಲ್ಲ ಅಂದ್ರೆ ಇದೇ ಕ್ಲಾಸ್ ಅಂತ ತಿಳ್ಕೋಬೇಕು ಮತ್ತೆ. ಅಲ್ಲ ಸರ್ ನಾನಿದು ಇವಾಗ ಬಂದು ಅಟೆಂಡ್ ಆದಷ್ಟೇ, ಒಂದು 10 ಮಿನಿಟ್ಸ್ ಆಯ್ತು. ಆಯ್ತು ಮೇಡಮ್, ಆಯ್ತು. ಅದೇ ಸೇಮ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸರ್. ಮೇಡಮ್ ಎದುರ್ಬಿಟ್ಟಾರೆ, ಮತ್ತೆ ಇನ್ನೊಂದ್ಸಲ ಪೇ ಮಾಡೋಕೆ ನಮಗೆ. ಆಯ್ತು ಅನ್ಕೋತೀನಿ. ಮಧು ಅವ್ರ ಲಾಸ್ಟ್ ಒಬ್ಬರು ಕೇಳಿದ್ದಾರೆ, ಅದೊಂದು ಕ್ಲಿಯರ್ ಮಾಡೋದು. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಸರ್ ಇದು ಕ್ರಿಸ್ಟಲ್ ಬಗ್ಗೆ ಒಂದು ಕ್ವಿಕ್ ಕ್ವೆಶ್ಚನ್. ನಾವೀಗ ಆಲ್ರೆಡಿ ಒಂದು ಕ್ರಿಸ್ಟಲ್ ಹಾಕೊಂಡಿದೀವಿ, ಒಂದು ಬ್ಯಾಂಡ್ ಹಾಕೊಂಡಿದೀವಿ. ಇಟ್ಸ್ ಆಲ್ಮೋಸ್ಟ್ 1 ವೀಕ್ or 10 days ಆಗಿದೆ. ಸೊ ಮೇಡಮ್ ಹೇಳಿದ್ರೆ ಅದು ಕ್ಲೆನ್ಸಿಂಗ್ ಮಾಡ್ತಾ ಇರ್ಬೇಕು ಅಂತ. ಸೊ ನಮಗೆ ನಾಟ್ ವೆರಿ ಶೋರ್ ಅದು ಯಾವ ತರ ಕ್ಲೆನ್ಸಿಂಗ್ ಮಾಡ್ಬೇಕು. ನಾವು ಕ್ರಿಸ್ಟಲ್ ಕ್ಲಾಸ್ ಸ್ಟಾರ್ಟ್ ಆಗೋ ತನಕ ವೆಯ್ಟ್ ಮಾಡೋದಾ, ಹಾಕೊಳ್ಳೋದಾ, ಅಥವಾ ಹೇಗ್ ಮಾಡ್ಬೇಕು ಸರ್ ಇವಾಗ? ಯಾವಾಗ ಸ್ಟಾರ್ಟ್ ಆಗುತ್ತೆ? 3 ಕ್ಲಾಸ್ ಸ್ಟಾರ್ಟ್ ಆಗೋದು. ಹೌದು. ಪೆಂಡಲಮ್ ಇದೆಯಾ? ಪೆಂಡಲಮ್ ಇಲ್ಲ ಸರ್. ನನ್ನ ನಂಬರ್ ತಗೊಳ್ಳಿ, ನಾನು ಕಾಲ್ ಮಾಡಿ ಹೇಳ್ತೀನಿ. ಓಕೆ ಸರ್, ಇವಾಗ ಕೊಟ್ರಲ್ಲ ಒಬ್ರಿಗೆ, ಅದೇ ಸೇಮ್ ನಂಬರ್ ಅಲ್ಲ ಸರ್? ಸರಿ, ನೋಟ್ ಆಗಿದೆ ಸರ್, ನಾನು ಕಾಲ್ ಮಾಡ್ತೀನಿ. ಏನಾದ್ರು ಟೈಮ್ ಸ್ಲಾಟ್ ಇದೆಯಾ ಸರ್? ಇಂಥ ಟೈಮಲ್ಲಿ ಮಾಡ್ಬೇಕು? ನಿಮ್ಮ ಹೆಸರು ಹಾಕ್ಬಿಟ್ಟು. ನಿಮ್ಮ ಹೆಸರು ಮಧು ಅಲ್ಲ? ಕಾಲ್ ಎತ್ತಿಲ್ಲ ಅಂದ್ರೆ ಮಧು ಅಂತ ಹಾಕಿ ನಾನು ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸಿದ್ದಪ್ಪ ಅವ್ರು ಹೇಳ್ಬಿಡಿ ಲಾಸ್ಟ್ ಒಂದು. ನೀವು ಆಗಲೇ ಅನ್ಮ್ಯೂಟ್ ಮಾಡಿದ್ದಿಲ್ಲ, ಹಾಗಾಗಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ಫಸ್ಟ್ ಟೈಮ್ ಕ್ಲಾಸ್ ಆಪ್ ಇದು ಆಯುಷ ಮಂಡಲ ತುಂಬಾ ದಿನ ಆಯ್ತು. ಒಂದು ಕ್ಲಾಸ್ ಕರೆಕ್ಟ್ ಆಗಿ ಅದರಿಂದ 2ವರೆಗೂ ಕೇಳಿದೆ. ತುಂಬಾ ಖುಷಿ ಆಯ್ತು ಮೇಡಮ್ ಅವರಿಂದ ಸ್ವಲ್ಪ ತಿಳ್ಕೊಂಡೆ. ಕ್ರಿಸ್ಟಲ್ ಬಗ್ಗೆ ಗೊತ್ತಾಯ್ತು. ಸೊ ತುಂಬಾ ಧನ್ಯವಾದಗಳು. ಹಾಗೆ ನೀವು ಒಂದು ಟೈಮ್ ಸರ್ ಲಿಂಕ್ ಕಳಿಸಿದ್ರಿ ಗ್ರೂಪ್ ಅಲ್ಲಿ, ಅದ ಯಾವ ರೀತಿ ಬೈ ಮಾಡೋದಂತ. ಸ್ವಲ್ಪ ನನ್ನ ಹತ್ರ ಹೋಗ್ಬಿಟ್ಟಿದೆ. ದಯವಿಟ್ಟು ಅದನ್ನ ನನಗೆ ಸರ್ ಗ್ರೂಪ್ ಅಲ್ಲಿ ಶೇರ್ ಮಾಡಿಲ್ಲ, ನನಗೆ ಪರ್ಸನಲ್ ಮೆಸೇಜ್ ಮಾಡ್ತೀನಿ. ಅದಕ್ಕೆ ನಾನು ಕಳಿಸ್ಬಿಡಿ ಸರ್, ನಾನು ತಗೊಳ್ತೀನಿ. ನಿಮ್ ಕೋರ್ಸ್ಗೆ ಜಾಯ್ನ್ ಆಗ್ಬೇಕಂತ ತುಂಬಾ ಇದೆ. ಸದ್ಯಕ್ಕೆ ನನಗೆ ಇದು ಆಯ್ತಲ್ಲ ಅನ್ಸುತ್ತೆ. ಬಟ್ ನಾನು ಕ್ರಿಸ್ಟಲ್ ಬಗ್ಗೆ ಆದ್ರೂ ಒಂದು ಕಡಿಮೆ ಅಮೌಂಟ್ ಇರೋದಾದ್ರೂ ಬೇಗ ನಾನು ಇದು ಮಾಡ್ಕೊಂಡು ಲೈಫ್ ಚೇಂಜ್ ಮಾಡ್ಕೋಬೇಕಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್, ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಮೇಡಮ್. ತುಂಬಾ ಧನ್ಯವಾದ ನಿಮಗೆ ಟೈಮ್ನ ಕೊಟ್ಟಿದ್ದಕ್ಕೆ. ನಮಗೆ ನಿಮ್ಮ ನಾಲೆಜ್ ನಮ್ಮ ಒಟ್ಟಿಗೆ ಆಯುಷ್ಮಾನ್ ಒಟ್ಟಿಗೆ, ಆಯುಷ್ಮಾನ್ ಈಶ್ವರ್ ಒಟ್ಟಿಗೆ ಶೇರ್ ಮಾಡೋದಕ್ಕೆ ಎಷ್ಟು ಕೊಟ್ಟರು ಅದ್ರದ್ದು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ನಮಸ್ಕಾರ ಮೇಡಮ್, ಶುಭರಾತ್ರಿ. ನೀವೇನಾದ್ರು ಹೇಳೋದು? ಸರ್, ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆಮೇಲೆ ಈ ತರ ಒಳ್ಳೆ ಹೊಸ ಒಂದು ಇವ್ರಿಗೆ ನೀವು ಕೊಡ್ತಾ ಇದ್ದೀರಾ, ಆಪರ್ಚುನಿಟೀಸ್ ಕೊಡ್ತಾ ಇದ್ದೀರಾ. ಇದು ಯಾಕೆಂದ್ರೆ ಈ ಆಕಲ್ಟ್ ಸೈನ್ಸ್ ಅನ್ನೋದು ತುಂಬಾ ದೊಡ್ಡವಾದಂತ ಒಂದು ಸಾಗರದಂತ ವಿಚಾರ. ಎಷ್ಟೋ ವಿಷಯಗಳಿದೆ, ಎಷ್ಟೋ ವಿಷಯಗಳು ಜನರಿಗೆ ಮುಟ್ಟೇ ಇಲ್ಲ. ಸೊ ಆ ವಿಷಯಗಳನ್ನ ಮುಟ್ಸೋಂತ ಕೆಲಸವನ್ನ ನೀವು ತುಂಬಾ ಮಾಡ್ತಾ ಇದ್ದೀರಾ. ಇವನ್ ನಿಮ್ಮ ಒಂದು ಚಾನೆಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ನಿಮ್ಮ ಈ ಒಂದು ಕೆಲಸ ಹಿಂಗೆ ಮುಂದೆ ಸಾಗ್ಲಿ, ನಿಮ್ಮೆಲ್ಲ ಕೆಲಸ ಸಿಗ್ಲಿ ಸರ್, ಅದನ್ನ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಓಕೆ ಸರ್, ಶುಭರಾತ್ರಿ. ನಮಸ್ತೆ ಸರ್, ಶುಭರಾತ್ರಿ.